Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare, Hare Krishna, Krishna Krishna, Hare Hare, Rama Rama, Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare, Hare Krishna, Krishna Krishna, Hare Hare, Hare Rama, Rama Rama, Hare Hare. Jaya Prabhupada, Jaya Prabhupada, Jagat Guru Srila Prabhupada, Jaya Guru Deva, Guru Deva, Patita Pavan Srila Guru Deva, Nittai Gaura Haribo, 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 Nittai Gaura Haribo. ಹರಿನಾಮ ಸಂಕೀರ್ತನ ಕಿ ಜೈ. ಹರಿ ಕೃಷ್ಣ. ಎರಡು ಮಂಗಳಾಚರಣ ಮಾಡ್ತೀರಾ? ಹರಿ ಕೃಷ್ಣ ಮಾತಾಜೀಸ್. ಅರುಣಾ ಮಾತಾಜಿ ಮಾಡ್ತೀರಾ? ಹರಿ ಕೃಷ್ಣ. ಮಾಡ್ತೀನಿ ಮಾತಾಜಿ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಸ್ವಾಮಿ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್ ಮಾತಾಜಿ. ಎಸ್, ಹರಿ ಕೃಷ್ಣ ಮಾತಾಜಿ, ಥ್ಯಾಂಕ್ ಯು. ಶುರು ಮಾಡೋಣ. ಸೊ ನಾವೆಲ್ಲ 8ನೇ ಅಧ್ಯಾಯ ಮುಗಿಸಿ ಶಿಕ್ಷಾ ಕಾರ್ಯಕ್ರಮ ಮುಗಿಸ್ಕೊಂಡು ಇವಾಗ 9ನೇ ಅಧ್ಯಾಯ ಶುರು ಮಾಡಿದ್ವಿ ಅಲ್ವಾ? 4ನೇ ಹಂತಕ್ಕೆ ಬಂದಿದ್ದೀವಿ ಈಗ ನಾವು. ಹೌದಾ? 4ನೇ ಹಂತದಲ್ಲಿ ನಾವು 9, 10, 11, 12 ಅಧ್ಯಾಯ ಮುಗಿಸ್ತೀವಿ. ಆಯ್ತು, 12 ಒಂದು ನಿಮಿಷ ನೋಡಿ ಹೇಳ್ತಿದ್ದಾರೆ. ಲೆವೆಲ್ 4 ಅಲ್ಲಿ ತುಂಬಾ ಮುಖ್ಯವಾದಂತ ಭಾಗದಲ್ಲಿ ನಾವಿರೋದು ಇವಾಗ. ಆದಷ್ಟು ಈ ಕ್ಲಾಸಸ್ನ ಆದಷ್ಟು ಮಿಸ್ ಮಾಡ್ಕೊಳ್ದಿರೋಕ್ಕೆ ಪ್ರಯತ್ನ ಮಾಡಿ. ಯಾಕಂದ್ರೆ ಇದು ಅನನ್ಯ ಭಕ್ತಿ ಬಗ್ಗೆ ಭಗವಂತ ತಿಳಿಸ್ಕೊಡ್ತಾನೆ ಈ ಬರೋ ಅಧ್ಯಾಯಗಳಲ್ಲಿ. ಓಕೆ, ತುಂಬಾ ಇಂಪಾರ್ಟೆಂಟ್ ಅಧ್ಯಾಯ ಚಾಪ್ಟರ್ಸ್ ಇದೆ. ಸೊ ಲೆವೆಲ್ 4 ಅಲ್ಲಿ ನಾವು 9 to 13 ಕವರ್ ಮಾಡ್ತೀವಿ. 9ನೇ ಅಧ್ಯಾಯದಿಂದ 13ನೇ ಅಧ್ಯಾಯವರೆಗೂ ಮಾಡ್ತೀವಿ. ಓಕೆ, ರೀಡಿಂಗ್ ಬಂದ್ಬಿಟ್ಟು ಆತ್ಮ ಸಾಕ್ಷಾತ್ಕಾರ 4, 5 ಮಾಡಬೇಕು. ಆಮೇಲೆ ಇನ್ನೊಂದು ಸಣ್ಣ ಪುಸ್ತಕ ಬಂದ್ಬಿಟ್ಟು ಪರ್ಫೆಕ್ಟ್ ಕ್ವಶನ್ ಪರ್ಫೆಕ್ಟ್ ಆನ್ಸರ್ಸ್, ಪರಿಪೂರ್ಣ ಪ್ರಶ್ನೆ ಪರಿಪೂರ್ಣ ಉತ್ತರ ಅಲ್ವಾ? ಈ ಪುಸ್ತಕ ಓದ್ಬೇಕು ಎಲ್ಲರೂ. 4ನೇ ಅಂತ ನಾವೇನು ಹೋಗ್ತಾ ಇದೀವೋ ಎಲ್ಲ ಡಿವೋಟೀಸು ಈ ಪುಸ್ತಕ ಓದ್ಬೇಕು. ಓಕೆ, ಬಾಕಿ ಹಳೆದೆಲ್ಲ ಮುಗಿಸಿದೀವಲ್ಲ ನಾವು.
ಸೊ ಇದು ಲೆವೆಲ್ 4. ಇದು ಉಪಾಸಕ ಅಂತ ಕರೀತಾರೆ ಈ ಹಂತಕ್ಕೆ. ಅಫ್ಕೋರ್ಸ್ ಎಲ್ರಿಗೂ ಕೃಷ್ಣ ಉಪಾಸಕ ಕೊಡ್ಲೇಬೇಕು ಅಂತ ರೂಲ್ ಇಲ್ಲ. ಯಾರು 16 ರೌಂಡ್ ಮಾಡ್ತಿದ್ರೆ ಎಲ್ಲ ಸಿನ್ಸಿಯರ್ ಆಗಿದ್ದೀರಾ ಅಂದ್ರೆ ನಾವು ಒಂದ್ ರೌಂಡ್ ಸ್ಕಿಪ್ ಮಾಡ್ಬೋದು. ಕೆಲವು ಡಿವೋಟಿಸ್ ನಾವು ಕೆಲವು ಸೆಲೆಕ್ಟ್ ಮಾಡಿದೀವಿ ನಾವು. ಸೊ ಅವ್ರಿಗೆ ಡೈರೆಕ್ಟ್ ನಾವು ಪ್ರಭುಪಾದಾಶ್ರಯ ಕೊಡ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ಲೆವೆಲ್ಗೆ. ಓಕೆ, ಸೊ 16 ರೌಂಡ್ಸ್ ಬರಂಗಾದ್ರೆ ನಾವು ಅದನ್ನ ಮಾಡ್ಬೋದು. ಓಕೆ, ಈಗ 9ನೇ ಅಧ್ಯಾಯ ಶುರು ಮಾಡ್ತಾ ಇದೀವಿ. ಅಧ್ಯಾಯದ ಹೆಸರೇನು, ಯಾರು ಹೇಳ್ತೀರಾ? ಪರಮಗುಹ್ಯ ಜ್ಞಾನ ಮಾತಾಜಿ. ರಾಜವಿದ್ಯಾ ರಾಜಗುಹ್ಯ ಯೋಗ ಅಂತ ಮಾತಾಜಿ. ರಾಜವಿದ್ಯಾ ರಾಜಗುಹ್ಯ ಯೋಗ ಪರಮ ಗುಹ್ಯ ಜ್ಞಾನ ಜ್ಞಾನ. ಅಲ್ವಾ? ಅಧ್ಯಾಯದ ಹೆಸರು ಈ ತರ ಗುಹ್ಯ ಬಗ್ಗೆ ಹೇಳ್ತದೆ ಕೃಷ್ಣ. ಕಾನ್ಫಿಡೆನ್ಷಿಯಲ್, ತುಂಬಾ ಸೀಕ್ರೆಟ್. ಇದು ಹೊರಗಡೆ ಪ್ರಪಂಚಕ್ಕೆ ತಿಳಿದಿಲ್ಲದಂತ ಜ್ಞಾನ ಇದು. ಇದಕ್ಕೆ ರಾಜವಿದ್ಯೆ ಅಂತ ಕೂಡ ಕರೀತಾರೆ ಕೃಷ್ಣ ಅಲ್ವಾ? ವಿದ್ಯೆದಲ್ಲಿ ರಾಜ. ಸೊ ಮೊದಲನೇ ಶ್ಲೋಕ ಶುರು ಮಾಡೋಣ. ಈ ಅಧ್ಯಾಯದಲ್ಲಿ ಎಲ್ಲಾ ಶ್ಲೋಕಗಳು ಇಂಪಾರ್ಟೆಂಟ್. ಓಕೆನಾ? ಎಲ್ಲರೂ ಈ ಶ್ಲೋಕಗಳನ್ನ ಪ್ರಾಕ್ಟೀಸ್ ಮಾಡ್ಬೇಕು. 9ನೇ ಅಧ್ಯಾಯ ಶ್ಲೋಕಗಳು ಪ್ರತಿದಿನ ಒಂದೊಂದು ಶ್ಲೋಕನ ಪ್ರಾಕ್ಟೀಸ್ ಮಾಡಿ ಇದು ವಾಯ್ಸ್ ರೆಕಾರ್ಡಿಂಗ್ ಮಾಡ್ಬಿಟ್ಟು ಕಳಿಸಿ. ಶ್ಲೋಕ ಅನುವಾದ. ಓಕೆ, ತುಂಬಾ ಮುಖ್ಯವಾದಂತ ಅಧ್ಯಾಯ ಇದು. ಮೊದಲನೇ ಶ್ಲೋಕ. ಶ್ರೀ ಭಗವಾನುವಾಚ ಇದಂ ತು ತೇ ಗುಹ್ಯತಮಂ ಪ್ರವಕ್ಷ್ಯಾಮ್ಯನಸೂಯವೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಅಶುಭಾತ್. ಅನುವಾದರರುತ್ತೀರಾ? ಹರೇ ಕೃಷ್ಣ. ಓದ್ಲ ಮಾತಾಜಿ. ಸುಧಾ ಅನುವಾದ. ದೇವೋತ್ತಮ ಪರಮಪುರುಷನು ಹೀಗೆ ಹೇಳಿದೆನು. ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಇದನ್ನು ತಿಳಿದು ನೀನು ಐಹಿಕ ಬದುಕಿನ ಸಂಕಟಗಳಿಂದ ಪಾರಾಗುತ್ತೀಯೆ. ಜೈ ಹರೇ ಕೃಷ್ಣ. ಏನಂತ ಕೃಷ್ಣ? ಪ್ರಿಯ ಅರ್ಜುನನೇ ಅಲ್ವಾ? ಅರ್ಜುನ ತುಂಬಾ ಪ್ರಿಯವಾದವನು, ಅವನ ಸಖ, ಅವನ ಭಕ್ತ ಅಲ್ವಾ? ಅವನು ಕೃಷ್ಣನ್ ಮುಂದೆ ಶರಣಾಗತಿ ಯಾವಾಗ? 2ನೇ ಅಧ್ಯಾಯದಲ್ಲೇ ಶರಣಾಗತಿ ತಗೊಂಡ. ನಾವು 9ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. ಶರಣಾಗತಿ ತಗೊಂಡಿದೀವ? ಇನ್ನೂ ಇಲ್ಲ, ಇನ್ನೂ ಇಲ್ಲ. ಟ್ರೈ ಮಾಡ್ತಾ ಇದೀವಿ ಅಷ್ಟೇ. ನೋಡಿದ್ರ ಅರ್ಜುನ ಯಾವ ಲೆವೆಲ್ ಅಲ್ಲಿ ಇದ್ದಾನ ಅವನು ಅಲ್ವಾ? ಅಂತ ಒಂದು ಹಂತದಲ್ಲಿದ್ದಾನೆ. ಅವನೇನು ವಾನಪ್ರಸ್ಥಕ್ಕೂ ಬಂದಿಲ್ಲ, ಅಥವಾ ಅವನೇನು ಸನ್ಯಾಸಿನೂ ಅಲ್ಲ ಅಲ್ವಾ? ಎಲ್ಲ ಫ್ಯಾಮಿಲಿ ಡ್ಯೂಟೀಸ್ ಇಟ್ಕೊಂಡಿರೋ ಅಂತ ವ್ಯಕ್ತಿ. ಆದ್ರೆ ಅವನಿಗೆ ಅರ್ಥ ಆಗೋಯ್ತು ಜೀವನದ. ನಿನ್ನೆ ಒಂದು ಪ್ರಶ್ನೆಗೆ ಉತ್ತರ ಡಿಸ್ಕಸ್ ಮಾಡ್ತಿದ್ವಲ್ಲ ಕೃಷ್ಣ ಸಾಧಕ ಪೇಪರಲ್ಲಿ. ಅರ್ಜುನ ಯಾಕೆ ಶರಣ ಹೊಂದ ಕೃಷ್ಣನಿಗೆ? ಇಷ್ಟೆಲ್ಲ ಬುದ್ಧಿ ಇದೆ ಅವನಿಗೆ, ಎಷ್ಟೆಲ್ಲ ವಾಕ್ಚಾತುರ್ಯ, ಪ್ರಪಂಚದ ಜ್ಞಾನ, ಶಾಸ್ತ್ರದ ಜ್ಞಾನ ಎಲ್ಲ ಗೊತ್ತು. ನಮಗೂ ಎಲ್ಲ ಸ್ವಲ್ಪ ಚುಚ್ಚುರು ಗೊತ್ತು, ಹರ್ಕುಲ್ ಮುರ್ಕುಲ್ ಧರ್ಮ ಗೊತ್ತು ನಮ್ಗೆ ಅಲ್ವಾ? ಆದ್ರೆ ಅದೆಲ್ಲ ಕೆಲ್ಸಕ್ಕೆ ಬರಲ್ಲ ಅನ್ನೋದು ನಮ್ಗಿನ್ನೂ ಅರ್ಥ ಆಗಿಲ್ಲ. ಅರ್ಜುನಂಗೆ ಅರ್ಥ ಆಗೋಯ್ತು ಬೇಗ. ಅದಕ್ಕೆ ಅರ್ಜುನ ನಡೆಯೋ ದಾರಿದಲ್ಲಿ ನಾವು ನಡೆದ್ರೆ ತುಂಬಾ ಬೇಗ ನಮ್ಗೆ ಭಗವದ್ಗೀತೆ ಅರ್ಥ ಆಗತ್ತೆ ಅಲ್ವಾ? ಅದಕ್ಕೆ ಕೃಷ್ಣ ಹೇಳ್ತಾ ಇರೋದು, ಪ್ರಿಯ ಅರ್ಜುನನೇ, ನಿನಗೆ ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ. ಅಸೂಯೆನೇ ಇಲ್ಲ ಕೃಷ್ಣನ್ ಬಗ್ಗೆ. ಯಾರಿಗೆ? ಕೃಷ್ಣನ ಡಿವೋಟೀಸ್ಗೆ. ಅಸೂಯೆ ಅಂದ್ರೆ ಏನರ್ಥ? ಅಸೂಯೆ ಅಂದ್ರೆ ಏನರ್ಥ? ಹೊಟ್ಟೆ ಕಿಚ್ಚು ಮಾತಾಜಿ. ಸಂಶಯ ಭಗವಂತನ ಮತ್ಸರ ಅಂತಾರಲ್ಲ ಅದು. ಮತ್ಸರ. ಹೊಟ್ಟೆ ಕಿಚ್ಕಿಂತ ನೆಕ್ಸ್ಟ್ ವರ್ಷನ್. ಇನ್ನು ಹೊಟ್ಟೆ ಕಿಚ್ಚು ಸ್ವಲ್ಪ ಬೇಸಿಕ್, ಅದು ಚೂರೇ, ಅದು ಜಾಸ್ತಿ ಮಾತ್ರ ಅಲ್ಲ, ಇದು ತುಂಬಾ ಜಾಸ್ತಿ. ಇದು ನಿನ್ನನ್ ಯಾಕೆ ನಾನು ಭಗವಂತ ಅಂತ ಸ್ವೀಕರಿಸ್ಬೇಕು? ನಿನ್ ಮಾತು ನಾನು ಯಾಕೆ ತಗೋಬೇಕು? ನನಗೇನ್ ಬೇಕೋ ಅದು ತಗೋತೀನಿ, ನಿನಗೆ ಶರಣ ಹೊಂದ್ಬೇಕು ಅಲ್ವಾ? ಅಸೂಯೆ ಇದ್ರೆ ನಾವು ಕೃಷ್ಣನ ಹತ್ರ ಹೋಗಕ್ಕಾಗಲ್ಲ. ಕೃಷ್ಣನ ಹೇಳ್ಕೊಟ್ಟಿರೋ ಪಾಠ ಅರ್ಥ ಆಗಲ್ಲ. ಬಟ್ ಅರ್ಜುನ ಅನಸೂಯೆ ಆಗಿರೋದ್ರಿಂದ ನೋಡಿ, ಈ ಜ್ಞಾನ, ಗುಹ್ಯ ಜ್ಞಾನ ಕೊಡ್ತಾ ಇದೀನಿ ಅಂತ ಕೃಷ್ಣ. ಓನ್ಲಿ ಅರ್ಜುನನೇ ಆರಿಸ್ಕೊಂಡ್ರು ಕೃಷ್ಣ, ಮತ್ಯಾರನೂ ಅಲ್ಲ ಅಲ್ವಾ? ನಮ್ಮೆಲ್ಲರನ್ನು ಕೃಷ್ಣ ಆರಿಸ್ಕೋಬೇಕು. ಈ ಜ್ಞಾನ ನಮ್ಗೆ ಹತ್ತಬೇಕು ಅಂದ್ರೆ ನಾವು ಅರ್ಜುನನ್ ತರ ನಡ್ಕೋಬೇಕು. ನನ್ನ ವಿಷಯದಲ್ಲಿ ಎಂದೂ ಅಸೂಯೆ ಇಲ್ಲವಾದುದರಿಂದ ನಿನಗೆ ಈ ಗುಹ್ಯತಮ ಜ್ಞಾನವನ್ನು, ಸಾಕ್ಷಾತ್ಕಾರವನ್ನು ತಿಳಿಸಿಕೊಡುತ್ತೇನೆ. ಗುಹ್ಯತಮ, ಈ ನಾವು ನಮ್ಮ ಸ್ಕೂಲಲ್ಲಿ ಓದ್ತೀವಲ್ವ ಗ್ರಾಮರ್ ಅಲ್ಲಿ, ಕಂಪ್ಯಾರಿಟಿವ್ ಡಿಗ್ರಿ, ಗುಡ್, ಬೆಟರ್, ಬೆಸ್ಟ್, ಹೌದಾ? ಗುಹ್ಯತರ, ಗುಹ್ಯತಮ ಅಲ್ವಾ? ಕಾನ್ಫಿಡೆನ್ಷಿಯಲ್, ಮೋರ್ ಕಾನ್ಫಿಡೆನ್ಷಿಯಲ್, ಮೋಸ್ಟ್ ಕಾನ್ಫಿಡೆನ್ಷಿಯಲ್. ಸೊ ಇದು ಒನ್ ಆಫ್ ದ ಟಾಪ್ ಮೋಸ್ಟ್ ವಿಷಯ ಕೃಷ್ಣ ಹೇಳ್ತಾ ಇರೋದು ಇವಾಗ ಈ ಅಧ್ಯಾಯದಲ್ಲಿ ತಿಳಿಸ್ಕೊಡ್ತಾರೆ. 9ನೇ ಅಧ್ಯಾಯದಲ್ಲಿ ಮೋಸ್ಟ್ ಕಾನ್ಫಿಡೆನ್ಷಿಯಲ್ ತಿಳಿಸಿಕೊಡ್ತಿದ್ದನ್ನು ತಿಳಿದು ನೀನು ಇನ್ನೂ ಐಹಿಕ ಬದುಕಿನ ಸಂಕಟಗಳಿಂದ
ಪಾರಾಗೋತಿ. ಅದೇ ನಮ್ಗೆಲ್ರಿಗೂ ಬೇಕು. ಸಂಕಟದಿಂದ ಪಾರಾಗೋದು ನಮ್ಗೆ ಬೇಕು. ಆದ್ರೆ ಡ್ಯಾಶ್. ಮಾತಾಜಿ ಯಾರು ಫಿಲ್ ಮಾಡಿ, ಫಿಲ್ ಇನ್ ದ ಬ್ಲಾಂಕ್ಸ್. ಅಸೂಯೆ ಅಲ್ಲ, ಅಸೂಯೆ ಅಸೂಯೆ ಇರೋದು. ಪ್ರಯತ್ನವೇ ಕಷ್ಟ. ಪಡುವುದಿಲ್ಲ. ಹಾ, ಪ್ರಯತ್ನವೇ ಪಡುವುದಿಲ್ಲ. ಪ್ರಯತ್ನ ಪಡೋದಿಲ್ಲ, ಶರಣ ಹೊಂದೋದಿಲ್ಲ, ಪುಸ್ತಕ ಓದೋದಿಲ್ಲ, ಸಾಂಗತ್ಯ ಪಡ್ಕೊಳ್ಳೋದಿಲ್ಲ, ಜಪ ಮಾಡೋದಿಲ್ಲ, ಅದೆಲ್ಲ ಬೇಡ ನಮ್ಗೆ. ಸಂಕಟದಿಂದ ಶರಣ ಪಾರಾಗಬೇಕು. ಭಕ್ತರ ಸಂಘ ಮಾತಾಜಿ, ಭಕ್ತರ ಸಂಘ. ಹ್ಮ್ ಶರಣಾಗತಿ ತಗೊಂಡಿಲ್ಲ ಇನ್ನು ಭಗವಂತಂದು, ಶರಣ ಆಗಿಲ್ಲ. ಎಸ್ ಮಾತಾಜಿ. ಅಲ್ವಾ, ಕೃಷ್ಣ ಏನಂತಾನೆ, ಈ ಗುಹ್ಯತಮ ಜ್ಞಾನ ಪಡ್ಕೊಂಡ್ಮೇಲೆ ಎಲ್ಲ ಕಷ್ಟದಿಂದ ನಾವು ಹೊರಗೆ ಬರ್ತೀವಿ, ಎಲ್ಲ ಸಂಕಟದಿಂದ ಪಾರಾಗ್ತೀವಿ. ಅಲ್ವಾ, ನಮ್ಗೆ ಪರಿಹಾರ ಕೊಡ್ತಾನೆ ಕೃಷ್ಣ. ನೋಡಿ, ಇಲ್ಲಿ ತುಂಬಾ ಒಳ್ಳೆ ಮಾತನ್ನ ಹೇಳ್ತಾರೆ ಪ್ರಭುಪಾದ್. ದೇವೋತ್ತಮ ಪುರುಷನ ಸಂದೇಶದಲ್ಲಿ ಶಕ್ತಿಗಳು ತುಂಬಿರುತ್ತೆ. ಭಗವಂತನ ವಿಷಯ ನಾವೆಷ್ಟು ಕೇಳ್ತೀವಲ್ಲ, ಅದರಲ್ಲಿ ಆಧ್ಯಾತ್ಮಿಕ ಶಕ್ತಿ ಅನ್ನೋದಿರತ್ತೆ. ಭಗವಂತನ ವಿಷಯದಲ್ಲಿ, ಭಗವಂತನ ವಾಣಿ ಅಲ್ಲ, ಭಗವಂತನ ಬಗ್ಗೆ ನಾವೇನಾದ್ರು ಕೇಳಿದಾಗ, ಭಾಗವತಮು, ಭಗವದ್ಗೀತೆ ಕೇಳಿದಾಗ, ಇದನ್ನ ನೋಡಿ, ಭಕ್ತನು ಪರಮ ಪ್ರಭುವಿನ ವಿಷಯವನ್ನು ಕೇಳಿದಷ್ಟು ಜ್ಞಾನವನ್ನು ಪಡೆಯುತ್ತಾನೆ. ಶ್ರೀಮದ್ ಭಾಗವತವು ಈ ಶ್ರವಣ ಪ್ರಕ್ರಿಯೆಯನ್ನು ಸಲಹೆ ಮಾಡುತ್ತದೆ. ದೇವೋತ್ತಮ ಪರಮಪುರುಷನ ಸಂದೇಶಗಳಲ್ಲಿ ಶಕ್ತಿಯನ್ನು ತುಂಬಿರುತ್ತದೆ. ದೇವೋತ್ತಮ ಪರಮಪುರುಷನನ್ನು ಕುರಿತ ವಿಷಯಗಳನ್ನು ಭಕ್ತರು ತಮ್ಮಲ್ಲಿ ಚರ್ಚೆ ಮಾಡಿಕೊಂಡರೆ ಈ ಶಕ್ತಿಗಳನ್ನು ಸಾಕ್ಷಾತ್ಕಾರ ಮಾಡಿಕೊಳ್ಳಬಹುದು. ಊಹಾತ್ಮಕ ಚಿಂತನೆಯಲ್ಲಿ ತೊಡಗುವವರ ಅಥವಾ ಒಣ ವಿದ್ವತ್ತಿನ ಪಂಡಿತರ ಸಹವಾಸದಿಂದ ಇದನ್ನು ಸಾಧಿಸಲು ಸಾಧ್ಯ ಇಲ್ಲ, ಏಕೆಂದರೆ ಇದು ಸಾಕ್ಷಾತ್ಕಾರ ಮಾಡಿಕೊಂಡ ಜ್ಞಾನ. ಜ್ಞಾನ ನಮ್ಗೆ ಸಾಕ್ಷಾತ್ಕಾರ ಆಗ್ಬೇಕು, ರಿಯಲೈಸ್ ಆಗ್ಬೇಕು, ಅರಿತ್ಕೋಬೇಕು ಅಲ್ವಾ, ನಮ್ಗೆ ಜ್ಞಾನೋದಯ ಆಗ್ಬೇಕು. ಅದು ಕೇವಲ ಭಕ್ತರ ಸಾಂಗತ್ಯದಲ್ಲಿ ಭಗವಂತನ ವಿಷಯ ಚರ್ಚೆ ಮಾಡೋದ್ರಿಂದ ಸಾಧ್ಯ. ಸುಮ್ಮನೆ ನಾವು ಊಹಾತ್ಮಕದಿಂದ, ಆ ಡ್ರೈ ಸ್ಪೆಕ್ಯುಲೇಷನ್ ಇಂದ ನಮ್ಗೆ ಜ್ಞಾನ ಇದೆ ಅದೇ ಹೇಳ್ತಾರೆ ಇಲ್ಲಿ ಕೊನೆ ಪ್ಯಾರಾದಲ್ಲಿ ನೋಡಿ. ಈ ಶ್ಲೋಕದಲ್ಲಿ ಅನುಸೂಯವೇ ಎನ್ನುವ ಸಂಸ್ಕೃತ ಪದವು ಬಹಳ ಮುಖ್ಯವಾದದ್ದು. ಯಾರು ಓದ್ತೀರಾ ಈ ಪ್ಯಾರನ? ಮೊದಲನೇ ಶ್ಲೋಕದ ಭಾಷ್ಯದಲ್ಲಿ ಕೊನೆ ಪ್ಯಾರ. ಗೊತ್ತಾಯ್ತಾ? ಓದ್ಬೇಕಾ ಗುರುಜಿ? ಓದ್ತಾ ಮಾತಾಜಿ. ಓದಿ ಮಾತಾಜಿ. ಈ ಶ್ಲೋಕದಲ್ಲಿ ಅನಸೂಯವೇ ಎನ್ನುವ ಸಂಸ್ಕೃತ ಪದವು ಬಹಳ ಮುಖ್ಯವಾದದ್ದು. ಸಾಮಾನ್ಯವಾಗಿ ವ್ಯಾಖ್ಯಾನಕಾರರು ಅವರು ಉತ್ತಮ ವಿದ್ವಾಂಸರಾಗಿದ್ದರೂ ದೇವೋತ್ತಮ ಪರಮ ಪುರುಷನ ವಿಷಯದಲ್ಲಿ ಅಸೂಯೆ ಪಡುತ್ತಾರೆ. ಅತ್ಯಂತ ಪ್ರಗಲ್ಭ ಪಂಡಿತರು ಭಗವದ್ಗೀತೆಯನ್ನು ಕುರಿತು ಬಹು ತಪ್ಪಾಗಿ ಬರೆಯುತ್ತಾರೆ. ಅವರಿಗೆ ಕೃಷ್ಣನ ವಿಷಯದಲ್ಲಿ ಅಸೂಯೆ ಇರುವುದರಿಂದ ಅವರ ವ್ಯಾಖ್ಯಾನಗಳೆಲ್ಲ ನಿಷ್ಪ್ರಯೋಜನವಾಗುತ್ತದೆ. ಪ್ರಭುವಿನ ಭಕ್ತರ ವ್ಯಾಖ್ಯಾನಗಳು ಪ್ರಾಮಾಣಿಕವಾದವು. ಅಸೂಯಾಪರನಾದವನು ಭಗವದ್ಗೀತೆಯನ್ನು ವಿವರಿಸಲಾರ ಅಥವಾ ಕೃಷ್ಣನ ಬಗ್ಗೆ ಪರಿಪೂರ್ಣ ಜ್ಞಾನವನ್ನು ನೀಡಲಾರ. ಕೃಷ್ಣನನ್ನು ಅರಿಯದೆಯೇ ಅವನ ಚಾರಿತ್ರ್ಯವನ್ನು ಟೀಕಿಸುವವನು ಶುದ್ಧ ಮೂರ್ಖ. ಆದುದರಿಂದ ಇಂತಹ ವ್ಯಾಖ್ಯಾನಗಳನ್ನು ದೂರ ಇಡಬೇಕು. ಕೃಷ್ಣನು ದೇವೋತ್ತಮ ಪರಮ ಪುರುಷ, ಪರಿಶುದ್ಧ ದಿವ್ಯ ಪುರುಷ ಎಂದು ಅರ್ಥ ಮಾಡಿಕೊಂಡವನಿಗೆ ಈ ಅಧ್ಯಾಯಗಳಿಂದ ಬಹಳ ಪ್ರಯೋಜನ ಉಂಟು. ಹರೇ ಕೃಷ್ಣ. ಸೊ ಅಸೂಯೆ ಇರೋಂಥ ವ್ಯಕ್ತಿಗಳು ಏನ್ ಮಾಡ್ತಾರೆ, ಎಷ್ಟೆಲ್ಲ ವ್ಯಾಖ್ಯಾನ ಬರೀತಾರೆ, ಭಗವದ್ಗೀತೆ ಎಷ್ಟೆಲ್ಲ ಭಾಷ್ಯಗಳು ಬರೀತಾರೆ, ಆದ್ರೆ ಅಸೂಯೆ ಇರೋದ್ರಿಂದ ಅದರಲ್ಲಿ ಮೇನ್ ಎಸೆನ್ಸ್ ಅವ್ರು ತೆಗೆದು ಬಿಡ್ತಾರೆ. ಕೃಷ್ಣ ಪರಮ ಪುರುಷೋತ್ತಮ ಭಗವಂತ ಅನ್ನೋದನ್ನ ತೆಗೆದಾಕ್ಬಿಡ್ತಾರೆ. ಅದರಿಂದ ಡಿವೋಟೀಸ್ ಏನಾಗ್ತಾರೆ, ಯಾರು ಅದನ್ನ ಓದ್ತಾರೋ ಅವ್ರು ಪೂರ್ತಿ ಶರಣ ಹೊಂದೋದೇ ಇಲ್ಲ. ಕೃಷ್ಣನ ಗಟ್ಟಿಯಾಗಿ ಇಟ್ಕೊಂಡ್ರೆ ಎಲ್ಲ ಕಷ್ಟದಿಂದನೂ ಪಾರಾಗ್ಬೋದು. ಆದ್ರೆ ಅದನ್ನ ಅವರು ಮಿಸ್ಲೀಡ್ ಮಾಡ್ತಾರೆ ಜನಕ್ಕೆ, ಸಾಮಾನ್ಯ ವ್ಯಕ್ತಿಗಳಿಗೆ. ಅದಕ್ಕೆ ಅಸೂಯೆ ತುಂಬಿರೋಂಥ ವ್ಯಕ್ತಿ ಏನ್ ಬರೆಯಕ್ಕ ಶಾಸ್ತ್ರ? ಅವ್ರು ಬರೆಯೋದ್ರಿಂದ, ಅವ್ರು ಬರ್ದಿರೋ ಪುಸ್ತಕಗಳನ್ನ ಓದೋದ್ರಿಂದ ಅವ್ರಿಗೂ ಪ್ರಯೋಜನ ಇಲ್ಲ, ಬೇರೆಯವ್ರಿಗೂ ಪ್ರಯೋಜನ ಇಲ್ಲ. ಬಟ್ ಅದೇ ಡಿವೋಟೀಸ್, ಭಗವಂತನ ಭಕ್ತರು ಬರೆದಿರುವಂತ ಭಾಷ್ಯ, ಅದರಲ್ಲಿ ಯಾವುದೇ ರೀತಿ ಮಾರ್ಪಾಡಲು ಚೇಂಜಸ್ ಅನ್ನೋದಿರೋದಿಲ್ಲ. ಆಸ್ ಇಟ್ ಈಸ್, ಇದ್ದಿದ್ದಂಗೆ ಕೃಷ್ಣ ಹೇಳ್ತಾರ ಮೆಸೇಜ್ನ ಇದ್ದಿದ್ದಂಗೆ ಹೇಳ್ಬೇಕು. ನಮಗ್ ಬೇಜಾರಾಗತ್ತಾ, ನಮ್ಗೆ ಇಷ್ಟ ಆಗಲ್ವಾ, ನಮ್ಗೆ ಯಾರೋ ಬೇರೆ ಇಷ್ಟ ದೈವ ಇದ್ದಾರ, ಅದೆಲ್ಲ ಆಮೇಲೆ ಅದು. ಬಟ್ ಹೇಳ್ತಾ ಇರೋದನ್ನ ನಮ್ ಕಿವಿ ಬೀಳಲೇಬೇಕು ಅಲ್ವಾ. ಮೆಡಿಸನ್ನು ಮಂದು ಏನದು ಔಷಧಿ ಕಹಿಯಾಗೇ ಇರತ್ತೆ, ಅದು ತಗೊಳ್ಳೇಬೇಕದು ನಾವು ಗುಣ ಆಗ್ಬೇಕು ಅಂದ್ರೆ ಅಲ್ವಾ. ಟ್ರೂತ್ ಇಸ್ ಬೆಟರ್ ಅಂತ ಹೇಳ್ತಾರಲ್ವಾ, ಸತ್ಯ ತುಂಬಾ ಕಡವಾದ, ಕಹಿ ಅದು. ಕೆಲವರಿಗೆ ಕೃಷ್ಣ ಪರಮ ಪುರುಷೋತ್ತಮ ಭಗವಂತನ ತುಂಬಾ ಸಿಹಿ ಅನ್ಸ್ಬೋದು, ಬಟ್ ಎಲ್ರಿಗೂ ಅಲ್ಲದೆ ಇರ್ಬೋದು. ಎಸ್ಪೆಷಲಿ ಅಸೂಯೆ ಇರೋ ಅಂತ ವ್ಯಕ್ತಿಗಳಿಗೆ ಅದು ಇಷ್ಟನೇ ಆಗಲ್ಲ.
ನೋಡಿ ಎಲ್ಲರೂ ಸಮ, ಭಗವಂತ ಕೃಷ್ಣ ಇವತ್ತಿಲ್ಲ, ಒಂದ್ ಬರೀ ಅವತಾರ ಬಂದು ಹೋದ, ಆ ಥರ ನಾನಾ ರೀತಿಯಲ್ಲಿ ಅವರು ಅಸೂಯೆ ತೋರಿಸ್ಕೋತಾರೆ. ಹಾಗಾಗಿ ಅವ್ರಿಗೆ ಕೃಷ್ಣನ್ ವಾಣಿ ಮೆಸೇಜು ಈ ಗುಹ್ಯ ವಿಷಯ ಅರ್ಥನೇ ಆಗೋದಿಲ್ಲ ಅವರಿಗೆ. ಅದಕ್ಕೆ ಅವರು ಮತ್ತೆ ಮತ್ತೆ ಮರಳಿ ಬರ್ಬೇಕಾಗತ್ತೆ ಈ ಪ್ರಪಂಚಕ್ಕೆ. ಓಕೆನಾ? ಇಲ್ಲಿ ನೋಡಿ 2ನೇ ಅಧ್ಯಾಯ ಮತ್ತೆ 3ನೇ ಅಧ್ಯಾಯ ಏನಿದೆಯಲ್ವಾ, ಇಲ್ಲಿ ನಮ್ಗೆ ಕೃಷ್ಣ ಭಗವಂತ ಈ ಶರೀರ ಮತ್ತೆ ಆತ್ಮದ ವಿಶ್ಲೇಷಣೆ ತಿಳಿಸ್ಕೊಡ್ತಾರೆ, ಸಾಂಖ್ಯ ಯೋಗ ಅಲ್ವಾ. ಇದು ಗುಹ್ಯ ಜ್ಞಾನ ಅಂತ ಕರೀತಾರೆ ಇದಕ್ಕೆ, ಗುಹ್ಯ ಜ್ಞಾನ. ಅದೇ ಅಧ್ಯಾಯ 7 ಮತ್ತೆ 8, 7, 8 ಬರ್ತಿದ್ದಂಗೆ ಭಗವಂತನ ಎಲ್ಲೆಲ್ಲಿ ನೋಡ್ಬೋದು ನಾವು, ಹೌದಾ, ಭಗವಂತನ ಧಾಮಕ್ಕೆ ಹೋಗ್ಬೇಕಂದ್ರೆ ಯಾವ ಒಂದು ಮನಸ್ಥಿತಿಯಲ್ಲಿ ಇರಬೇಕು, ಈ ವಿಷಯದ ಬಗ್ಗೆ ತಿಳಿಸ್ಕೊಟ್ಟೆ ಅಲ್ವಾ. ಅದು ಗುಹ್ಯ ತರ, ಅದು ಮೋರ್ ಕಾನ್ಫಿಡೆನ್ಸ್, ಇನ್ನೂ ಸ್ವಲ್ಪ ಜಾಸ್ತಿ ಅದು ಆಳ, ಅದು ಇನ್ನು ಡೀಪ್ ವಿಷಯ ಅದು. ಇವಾಗ ಹೇಳ್ತಾ ಇರುವಂಥದ್ದು ಇದು ಅನನ್ಯ ಭಕ್ತಿ ಇರುವಂತ ಈ ಅಧ್ಯಾಯ 9ನೇ ಅಧ್ಯಾಯ, ಇದು ಗುಹ್ಯತಮ. ಓಕೆನಾ? ಅದು ಇಲ್ಲಿ ಹೇಳ್ತಾ ಇರೋದು. ನೋಡಿ, ಜ್ಞಾನ ಎಲ್ರಿಗೂ ಗೊತ್ತು ಅಲ್ವಾ, ನಮ್ಗೆಲ್ಲ ಜ್ಞಾನ ಪಡ್ಕೊಳ್ಳೋದು ತುಂಬಾ ಇಷ್ಟ, ನಾಲೆಜ್ ತುಂಬಾ ಇಷ್ಟ. ನಾಲೆಜ್ ಪಡ್ಕೊಳ್ಳೋದಕ್ಕೆ ನಾವೆಲ್ಲ ಹೋಗ್ತೀವಿ, ಸ್ಕೂಲಿಂದ ಶುರು ಮಾಡ್ಕೋತೀವಿ ಅಲ್ವಾ. ಸ್ಕೂಲ್ ಕಳಿಸ್ತೀವಿ, ಕಾಲೇಜಿಗೆ ಕಳಿಸ್ತೀವಿ, ದೊಡ್ಡ ದೊಡ್ಡ ಡಿಗ್ರಿಗಳು ಸಂಪಾದನೆ ಮಾಡ್ತೀವಿ, ಇಷ್ಟೆಲ್ಲ ಯೂನಿವರ್ಸಿಟಿಗೆ ಹೋಗ್ತೀವಿ, ಹೌದಾ, ಇಷ್ಟೆಲ್ಲ ದೊಡ್ಡ ಕೆಲಸಗಳು ಮಾಡ್ತೀವಿ, ಹೌದಾ, PhD ಮಾಡ್ತಾರೆ ಕೆಲವರು ಅಲ್ವಾ, ಇದೆಲ್ಲ ನಾಲೆಜ್. ಆದರೆ ಎಲ್ಲ ಜ್ಞಾನ ನಾವೇನು ಪಡ್ಕೋತೀವೋ ಬಹಿರಂಗ ಪ್ರಪಂಚದಲ್ಲಿ ನಮ್ಮ ಯೂನಿವರ್ಸಿಟೀಸಿಂದ, ಇದು ಪರಿಪೂರ್ಣ ಜ್ಞಾನ ಹೌದಾ ಅಲ್ವಾ? ಕಂಪ್ಲೀಟ್ ಆಯ್ತು ನಾಲೆಜ್ ನಾವು ಏನು ಪಡ್ಕೋತೀವಿ ಹೊರಗಡೆ, ಕಂಪ್ಲೀಟ್ ಅಲ್ಲ ಇದು. ಭೌತಿಕ ಜ್ಞಾನ ಮಾತಾಜಿ, ಭೌತಿಕ ಜ್ಞಾನ ಅಷ್ಟೇ, ಅದು ಭೌತಿಕ ಜ್ಞಾನ ಅಷ್ಟೇ, ಪರಿಪೂರ್ಣ ಅಲ್ಲ. ಪರಿಪೂರ್ಣ ಅಲ್ಲ, ಅದು ಕಂಪ್ಲೀಟ್ ಅಲ್ಲ. ಅದರಿಂದ ನಮಗೆ ಪೂರ್ತಿ ಪ್ರಪಂಚದ ಚಿತ್ರ ಗೊತ್ತಾಗಲ್ಲ ಅಲ್ವಾ. ಇವಾಗ ನಾವು ದೇಹ ಇದ್ದೀವಿ, ಬರೀ ದೇಹ ಒಂದ್ ಒಳಗೆ ವಿಷಯದ ಆತ್ಮನೂ ಬಗ್ಗೆ ಇದೆ ಅಷ್ಟೇ ನಾವು ಮುಂದೆ ಅಂದ್ರೆ PhD ಮಾಡ್ದಂಗೆ ಬರೀ ಒಂದೊಂದು ಸಬ್ಜೆಕ್ಟ್ ಬಗ್ಗೆ ನಾವು ಓದ್ತಾ ಹೋಗ್ತೀವಿ, ಅಷ್ಟೇ. ಎಲ್ಲದ್ರ ಬಗ್ಗೆ ತಿಳ್ಕೊಳಕ್ ಆಗಲ್ಲ. ಹಾ, ನಮಗೆ ಪರಿಪೂರ್ಣ ನಮ್ಮ ಬಗ್ಗೆ, ನಮ್ಮ ದೇಹದ ಬಗ್ಗೆ ನಮ್ಗೆ ಸ್ವಲ್ಪ ಮಾಡಿ ನಾಲೆಜ್ ಗೊತ್ತಾಗ್ಬೋದು, ಈಗ ಮೆಡಿಕಲ್ ಫೀಲ್ಡ್ ಅಲ್ಲಿ ಇರೋರಿಗೆ, ಹೌದಾ. ಬಟ್ ನಮ್ಗೆ ಆತ್ಮದ ಬಗ್ಗೆ ಗೊತ್ತಾಗತ್ತಾ? ಇಲ್ವೇ. ಆತ್ಮದ ಬಗ್ಗೆ ನಮ್ಗೆ ತಿಳಿಸುವಂತ ಯಾವ ಪುಸ್ತಕಗಳು, ಯಾವ ಡಿಗ್ರಿಗಳು ಇಲ್ಲ ಅಲ್ವಾ. ಆತ್ಮ ಅನ್ನೋದು ಆಧ್ಯಾತ್ಮಿಕ ವಿಷಯ, ಓನ್ಲಿ ಅದು ಭಗವಂತನಿಂದನೇ ಅರ್ಥ ಆಗತ್ತೆ, ಭಗವಂತ ಹೇಳಿರೋ ಮೆಸೇಜ್ ಇಂದಾನೆ ಗೊತ್ತಾಗತ್ತೆ. ಹಾಗಾಗಿ ನಾವು ಪಡ್ಕೊಂಡಿರೋಂಥ ಜ್ಞಾನ ವಿದ್ಯೆ ಅನ್ನಕ್ಕಾಗಲ್ಲ, ಅದಕ್ಕೆ ಅವಿದ್ಯೆ ಅಂತ ಕರೀತಾರೆ. ಅವಿದ್ಯೆ, ವಿದ್ಯೆ ಅಂದ್ರೆ ಏನು? ಸವಿದ್ಯಾಯ ವಿಮುಕ್ತಯೇ, ಯಾವ ವಿದ್ಯೆಯಿಂದ ನಮ್ಗೆ ಮುಕ್ತಿ ಕಲ್ಗತ್ತೋ ಅದನ್ನ ವಿದ್ಯೆ ಅಂತ ಕರೀತಾರೆ. ಮುಕ್ತಿ ಸಿಕ್ತಿಲ್ವಾ, ನಮ್ಗೆ ಕಷ್ಟಗಳಿಂದ ನಾವು ಹೊರಗೆ ಬರಕ್ ಆಗ್ತಿಲ್ವಾ, ಅದು ವಿದ್ಯೆ ಅನ್ನಕ್ಕಾಗಲ್ಲ, ಅದು ಅವಿದ್ಯೆ. ಅದು ನಮ್ಗೆ ನಾವು 2 ಹೊತ್ತು ಊಟ ಕೊಡ್ಬೋದು ಅಷ್ಟೇ, ಅದರಿಂದ ನಮ್ಗೆ ಸಂಕಟಗಳಿಂದ ಪಾರು ಮಾಡಕ್ ಆಗಲ್ಲ ಆ ವಿದ್ಯೆ ಅಲ್ವಾ. ಎಷ್ಟೇ ದೊಡ್ಡ ಇಂಜಿನಿಯರ್ ಆಗ್ಬೋದು, ಡಾಕ್ಟರ್ ಆಗ್ಬೋದು, ಸೈಂಟಿಸ್ಟ್ ಆಗ್ಬೋದು, ವಾಟ್ ಎವರ್, ಏನೇ ಪ್ರೊಫೆಷನ್ ತಗೊಳ್ಳಿ, ಹೌದಾ. ಅದಕ್ಕೆ ಅದನ್ನ ಅವಿದ್ಯೆ. ಬಟ್ ಇಲ್ಲಿ ಕೊಡ್ತಾ ಇರೋದು ಕೃಷ್ಣ ವಿದ್ಯೆ ಕೊಡ್ತಾ ಇದ್ದಾರೆ, ಅದು ಏನು? ರಾಜವಿದ್ಯೆ ಕೊಡ್ತಾ ಇದ್ದಾನೆ, ರಾಜವಿದ್ಯೆ. ಎಲ್ಲಾ ವಿದ್ಯೆಗಳಲ್ಲಿ ರಾಜ, ಕಿಂಗ್ ಆಫ್ ಆಲ್ ನಾಲೆಜ್. ಓಕೆನಾ? ಅದು ಇದು ನೋಡಿ, ಇಲ್ಲಿ ಹೇಳ್ತಾರೆ, ಇಲ್ಲಿ ಒಂದು ಒಳ್ಳೆ ಮಾತು ಹೇಳ್ತಾರೆ ಇಲ್ಲಿ, ಕೃಷ್ಣನನ್ನು ಕುರಿತ ಚರ್ಚೆಯು ಬಹು ಶಕ್ತಿಯುತವಾದದ್ದು. ಒಬ್ಬ ಭಾಗ್ಯಶಾಲಿಗೆ ಇಂತಹ ಸಹವಾಸವು ದೊರೆತು ಆತನು ಈ ಜ್ಞಾನವನ್ನು ಅರಗಿಸಿಕೊಳ್ಳಲು ಪ್ರಯತ್ನಿಸಿದರೆ ನಿಶ್ಚಯವಾಗಿಯೂ ಆತನು ಆಧ್ಯಾತ್ಮಿಕ ಸಾಕ್ಷಾತ್ಕಾರದತ್ತ ಮುನ್ನಡೆಯುತ್ತಾನೆ. ತನ್ನ ಭಕ್ತಿ ಸೇವೆಯಲ್ಲಿ ಅರ್ಜುನನು ಇನ್ನೂ ಎತ್ತರವಾಗಿ ಏರುವಂತೆ ಪ್ರೋತ್ಸಾಹಿಸಲು ಕೃಷ್ಣನು ಈ 9ನೇ ಅಧ್ಯಾಯ ತಿಳಿಸಿಕೊಟ್ಟ ವಿಷಯಗಳಿಂದ ಹೆಚ್ಚು ಗೌಪ್ಯವಾದ ವಿಷಯವನ್ನು ವರ್ಣಿಸುತ್ತಾನೆ. ಸೊ ಈ ಡಿವೋಷನಲ್ ಸರ್ವಿಸ್ ನಾವೇನು ಭಕ್ತರ ಸಂಘದಲ್ಲಿ ಮಾಡ್ತಿದ್ದೀವಲ್ಲ, ಇದು ಮಾಡೋದ್ರಿಂದ ನಮ್ಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಅನ್ನೋದು ಸಿಗತ್ತೆ ಅಂತ ಕೃಷ್ಣ. ಅಂಥವ್ರಿಗೆ ಮೋಸ್ಟ್ ಫಾರ್ಚುನೇಟ್, ತುಂಬಾ ಭಾಗ್ಯವಂತರಂತ ಕೃಷ್ಣ. ನೋಡಿ, ತುಂಬಾ ಭಾಗ್ಯಶಾಲಿಗಳು ಇರಲು, ಎಲ್ರಿಗೂ ಭಾಗ್ಯ ಇರೋದಿಲ್ಲ. ಭಗವಂತನ ವಾಣಿ ಕೇಳಿಸ್ಕೊಳ್ಳಕ್ಕೆ ಎಲ್ರಿಗೂ ಭಾಗ್ಯ ಇಲ್ಲ, ಎಲ್ರೂ ಕೃಷ್ಣ ಏನೋ ಸೆಲೆಕ್ಟ್ ಮಾಡಿಲ್ಲ. ಇಲ್ಲಿ ಬಂದಿರೋರು, ಈ ಕ್ಲಾಸಿಗೆ ಸೇರಿರೋರು, ಯಾರು ಭಗವದ್ಗೀತೆ ಕೇಳ್ಕೊತಿದೀವೋ ಕೃಷ್ಣ ಆರಿಸಿ ಇಲ್ಲಿ ಕೂಡ್ಸಿದ್ದಾನೆ ಅಲ್ವಾ. ನಮ್ಮ ಮನಸ್ಸು, ನಮ್ಮ ಬುದ್ಧಿ ಇಲ್ಲಿಗೆ ಬರಕ್ಕೆ ಒಪ್ಪಿದೆ ಅಲ್ವಾ. ಇದು ಒಪ್ಕೊಳ್ದೆ ಹೋದ್ರೆ ಏನೋ ಬೇರೆ ಮಾಡ್ತಿರ್ತೀವಿ ನಾವು, ಟಿವಿನೋ ಆಚೆ ಹೋಗೋದು, ಏನೋ ಒಂದು ಮಾಯ ಸೇವೆ ಮಾಡ್ತಿರ್ತೀವಿ ಅಲ್ವಾ. ಕ್ರಿಶ್ಚಿಯನ್ ಸೇವೆ ಮಾಡ್ತಿದೀವಿ, ಆಚಾರ್ಯರು ಬರ್ದಿರೋ ಭಾಷ್ಯ ಕೇಳ್ತಾ ಇದ್ದೀವಿ, ಭಕ್ತರ ಸಾಂಗತ್ಯದಲ್ಲಿ ನಾವು ಕೇಳ್ತಿದೀವಿ ಅಂದ್ರೆ ಇದು ಎಷ್ಟನ ಪರಮ ಕೃಪೆ ನಮ್ಗೆ, ಹೌದಾ.
ಸೊ ಅದು ಈ ಮೊದಲನೇ ಶ್ಲೋಕ. ಎರಡನೇ ಶ್ಲೋಕ ಹೋಗೋಣ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮಂ ಧರ್ಮ್ಯಂ ಸುಸುಖಂ ಕರ್ತುಮವ್ಯಯಂ. ಯಾರ ಶ್ಲೋಕ ಓದ್ತೀರಾ? ಎರಡನೇ ಶ್ಲೋಕ ಬ್ಯೂಟಿಫುಲ್ ಶ್ಲೋಕ. ಹರೇ ಕೃಷ್ಣ. ಹಾ ಶ್ಲೋಕ 2. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರಂ ವಿದಮುತ್ತಮಂ ಪ್ರತ್ಯಕ್ಷಾವಗಮ್ಯಂ ಧರ್ಮಂ ಸುಸುಖಂ ಕರ್ತಮವ್ಯಯಂ. ಸುಸುಖಂ ಹರೇ ಕರ್ತುಮವ್ಯಯಂ. ಹಾ ಮತ್ತೆ ಯಾರು ಹೇಳಿಲ್ವೋ, ಜಾಸ್ತಿ ಅನ್ಮ್ಯೂಟ್ ಮಾಡ್ಕೊಳ್ಳೋದು ಅವರೆಲ್ಲ ಹಾಡಿ. ಸುಷ್ಮಿತಾ ಮಾತಾಜಿ. ಮಾತಾಜಿ ಹೇಳಿರಿ. ಹೇಳ್ರಿ ಮಾತಾಜಿ. ರಾಜವಿದ್ಯಾ ಮಾತಾಜಿ ಕಟ್ ಆಗ್ತದೆ ನಿಮ್ ವಾಯ್ಸ್. ರಾಜಗುಹ್ಯಂ ಪವಿತ್ರಮಿದಂ ಉತ್ತಮಂ ಹೌದ್ರಿ ಮಾತಾಜಿ. ಸುಸುಖಂ ಕರ್ತುಮವ್ಯಯಂ ಕೇಳಿಸ್ತಾ ಇಲ್ಲ. ರಾಜವಿದ್ಯಾ ರಾಜಗುಹ್ಯಂ ಪವಿತ್ರ ನೆಟ್ವರ್ಕ್ ಇದೈತೇನ್ರಿ ಮಾತಾಜಿ? ನೆಟ್ವರ್ಕ್ ಪ್ರಾಬ್ಲಮ್ ಆಗಾಕತ್ತೈತಿ ಅಂತೈತ್ರಿ. ಈಗ ಕೇಳ್ಸತ್ರಿ ಮಾತಾಜಿ? ಐ ಮೀನ್ ಲೈಬ್ರರಿ. ಓಕೆ ಮಾತಾಜಿ, ನೋ ಪ್ರಾಬ್ಲಮ್. ಪ್ರೇಮ ಮಾತಾಜಿ ಹೇಳ್ತೀರಾ? ಹರೇ ಕೃಷ್ಣ. ಪ್ರೇಮ ಮಾತಾಜಿ. ನಾನು ಹೇಳ ಮಾತಾಜಿ. ದಿವ್ಯಾ ಮಾತಾಜಿ ಹೇಳಿ. ರಾಜವಿದ್ಯಾ ರಾಜಗುಹ್ಯ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷ ಗವ್ಯಗಮ್ಯಂ ಧರ್ಮಂ ಸುಸುಖಂ ಕೃತಮವ್ಯಯಂ ಕರ್ತುಮವ್ಯಯಂ. ಕರ್ತುಮವ್ಯಯಂ. ಅನುವಾದ ಓದ್ಲ ಮಾತಾಜಿ? ಓದಿ ಮಾತಾಜಿ. ಅನುವಾದ. ಇದು ರಾಜ್ಯವಿದ್ಯೆ ಎಲ್ಲ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದುದು. ಇದು ಅತ್ಯಂತ ಪರಿಶುದ್ಧ ಜ್ಞಾನ. ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ಇದು ಶಾಶ್ವತವಾದುದು ಮತ್ತು ಸಂತೋಷದಿಂದ ಅನುಷ್ಠಾನ ಮಾಡುವಂತದ್ದು. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಸೊ ರಾಜವಿದ್ಯಾ ರಾಜಗುಹ್ಯಂ ಅಲ್ವಾ? ವಿದ್ಯೆಯ ರಾಜ, ರಹಸ್ಯ ಜ್ಞಾನದ ರಾಜ, ಪವಿತ್ರಂ ಅತ್ಯಂತ ಪವಿತ್ರವಾದದ್ದು. ಯಾತಕ್ಕಿದು ಅತ್ಯಂತ ಪವಿತ್ರವಾಗಿರುವಂಥದ್ದು? ಯಾಕಂದ್ರೆ ಇದು ಸಾಕ್ಷಾತ್ ಭಗವಂತ ನೋಡ್ತಿರೋದ್ರಿಂದ ಅಲ್ವಾ? ಭಗವಂತ ಪವಿತ್ರ. ಭಗವಂತನಲ್ಲಿ ಯಾವುದೇ ರೀತಿ ಕಲ್ಮಶಗಳಿಲ್ಲ ಅಲ್ವಾ? ಕಲ್ಮಶ ಅಂದ್ರೆ ಏನು? ಕಲ್ಮಶ ಅಂದ್ರೆ ನಾವೇನು? ಕೋಪ, ಹೌದಾ? ನಮ್ಗೇನಿದೆಯಲ್ಲ, ಏನೇನಿದೆ ಕಲ್ಮಶಗಳು ನಮ್ಮಲ್ಲಿ? ಕೋಪ, ಆಸೆ, ದುರಾಸೆ ಮದ ಮತ್ಸರ ಮತ್ಸರ, ಮದ, ಕೋಪ, ಲೋಭ ಮದ ಮತ್ಸರ. ಲೋಭ, ಮತ್ಸರ, ಮತ್ಸರ, ಆಮೇಲೆ ತ್ರಿಗುಣಗಳು ಅಲ್ವಾ? ತ್ರಿಗುಣಗಳ ಒಂದು ಮಿಶ್ರಣದಿಂದ ನಾವು ಕೆಲಸ ಮಾಡ್ತಾ ಇರೋದಲ್ವಾ? ನಾವೆಲ್ಲ ಮಾಡ್ತಾ ಇರೋದೇನು ಕೆಲಸ? ಒಂದಲ್ಲ ಒಂದು ಗುಣದ ಪ್ರಭಾವದಿಂದ ನಾವು ಮಾಡ್ತಾ ಇರೋದು ಕಾರ್ಯ, ಹೌದಾ? ನಮ್ಗೆ ಸತ್ವಗುಣದಲ್ಲಿ ನಾವು ಯಾವಾಗ ಇರ್ತೀವಿ? ಬೆಳಗಿನ ಜಾವ ಸ್ವಲ್ಪ ಹೊತ್ತು, ಹೌದಾ? ಸ್ನಾನ ಮಾಡಿದಾಗ ಸ್ವಲ್ಪ ದೇವ್ರ ಪೂಜೆ ಮಾಡಕ್ಕೆ ಇಷ್ಟಪಡ್ತೀವಿ, ಸ್ವಲ್ಪ ಸತ್ವಗುಣದಲ್ಲಿ ನಾವು ಇರ್ತೀವಿ. ಮಧ್ಯಾಹ್ನ ಆಗ್ತಿದ್ದಂಗೆ ರಜೋಗುಣ ಬಂದ್ಬಿಡುತ್ತೆ ನಮ್ಮಲ್ಲಿ, ಹೌದಾ? ರಜೋಗುಣದಲ್ಲಿ ನಾವು ಕಾರ್ಯ ಮಾಡ್ತಿರ್ತೀವಿ. ಸಾಯಂಕಾಲ ಆಗ್ತಿದ್ದಂಗೆ ತಮಗುಣ ಹೆಚ್ಚಾಗತ್ತೆ ನಮ್ಮಲ್ಲಿ, ಹೌದಾ? ಈ ಮೂರು ಗುಣ ಇಲ್ದಿರೋ ಸಮಯ ಯಾವ್ದಪ್ಪ? ಯಾವುದೂ ಇಲ್ಲ ಅಲ್ವಾ? ಒಂದಲ್ಲ ಒಂದು ಗುಣದಲ್ಲಿ ನಾವು ಇರ್ತೀವಿ. ಬಟ್ ಯಾವಾಗ ನಾವು ಕೃಷ್ಣನ್ ಭಕ್ತಿ ಸೇವೆ ಮಾಡ್ತಿರ್ತೀವೋ ಅವಾಗ ದಿವ್ಯ ಏನದು ಶುದ್ಧ ಸತ್ವ ಅಂದ್ರೆ ಟ್ರಾನ್ಸೆಂಡೆಂಟ್, ಆ ಗುಣದಲ್ಲಿ ನಾವಿರ್ತೀವಿ. ಅದು ಕೃಷ್ಣ ಇರೋದು. ಅದು ಕೃಷ್ಣ ಯಾವಾಗ್ಲೂ ಅದರಲ್ಲೇ ಇರ್ತಾನೆ. ಭಗವಂತಂಗೆ ಯಾವ ಗುಣದಲ್ಲೂ ಅವನು ಇರೋದಿಲ್ಲ. ಸತ್ವನೂ ಇಲ್ಲ, ರಜಸ್ಸು ಇಲ್ಲ, ತಮಸ್ಸು ಇಲ್ಲ. ಯಾವ ಗುಣ? ಅದಕ್ಕೆ ಅವನಿಗೆ ಪವಿತ್ರ ಅನ್ನೋ ನುಡಿದಿರೋ ಮಾತು ಕೂಡ ಪವಿತ್ರನೇ. ಭಗವಂತ ನುಡಿದಿರೋ ಈ ಜ್ಞಾನ ಪವಿತ್ರ ಇದು, ಪ್ಯೂರ್ ಇದು. ಪ್ಯೂರ್ ನಮ್ಗೆ ಗೊತ್ತೇ ಆಗಲ್ಲ ಆಕ್ಚುಲಿ ಅಲ್ವಾ? ನಮ್ಮ ಕಲಿಯುಗದ ವಾಸಿಯವರಿಗೆ ನಾವು ಯಾವುದು ಪ್ಯೂರೇ ನೋಡಿಲ್ಲ ಇದುವರೆಗೂ. ಪ್ಯೂರ್ ಸೀರೆ ನೋಡಿಲ್ಲ, ಪ್ಯೂರ್ ರೇಷ್ಮೆ ಸೀರೆ ನೋಡಿಲ್ಲ, ಪ್ಯೂರ್ ಹಾಲು ಸಿಗಲ್ಲ ನಮ್ಗೆ, ಪ್ಯೂರ್ ತುಪ್ಪ ಇಲ್ಲ, ಪ್ಯೂರ್ ಅನ್ನೋದು ನಮ್ಗೇನು ಗೊತ್ತೇ ಇಲ್ಲ ಆಕ್ಚುಲಿ. ನಮಗೆ ಎಲ್ಲಾನು ಕಲಬೆರಕೆನೇ ಅಭ್ಯಾಸ ಆಗ್ಬಿಟ್ಟಿದೆ. ಅದು ನಮ್ಮ ಪರಿಸ್ಥಿತಿ. ಕೃಷ್ಣನ ಮಾತು ಪವಿತ್ರ ಅಲ್ವಾ? ಪವಿತ್ರಂ ಇದಂ ಉತ್ತಮಂ. ಉತ್ತಮ, ಉತ್ತಮವಾಗಿರೋಂಥ ಜ್ಞಾನ ಇದು. ಪ್ರತ್ಯಕ್ಷ. ಪ್ರತ್ಯಕ್ಷ ಅಂದ್ರೆ ಏನು? ಪ್ರತ್ಯಕ್ಷ ಅಂದ್ರೆ ನೇರ ಅನುಭವದಿಂದ ನಮಗೆ ಗೊತ್ತಾಗತ್ತೆ.
ನಮಗೆ ತಿಳಿಯತ್ತೆ. ನೇರ ಪ್ರತ್ಯಕ್ಷ ಅವಗಮಂ ತಿಳಿಯಲ್ಪಡುವುದು. ಧರ್ಮ್ಯಂ ಧರ್ಮದ ತತ್ವವನ್ನು. ಸುಸುಖಂ ಕರ್ತುಂ ಅವ್ಯಯಂ. ಸುಸುಖಂ ಅಂದ್ರೇನು? ಸುಸುಖ. ಸುಖ ಅಂದ್ರೇನು? ಸುಖಪ್ಪ, ಹಾಯಾಗಿದೆ, ಸುಖವಾಗಿದೆ. ಜೀವನದಲ್ಲಿ ಹೆಂಗಿದ್ದೀರಾ? ನಾವು ತುಂಬಾ ಸುಖವಾಗಿದ್ದೀವಿ ಅಂತೀವ? ಕೇಳ್ತೀವಲ್ಲ ನಾವು. ಡಿವೋಟೀಸ್ ಹಂಗೆ ಹೇಳಲ್ಲ. ಡಿವೋಟೀಸ್ ಏನಂತಾರೆ? ಆ ಭಗವಂತನ ಕೃಪೆಯಿಂದ ನಾವು ಚೆನ್ನಾಗಿದ್ದೀವಿ ಅಂತೇವೆ. ಹೌದಾ? ಸುಸುಖ ಅಂದ್ರೆ ತುಂಬಾ ಸುಖ. ಸುಸುಖ, ಸುಸುಖಂ ತುಂಬಾ ಸುಖ ಸಿಗತ್ತೆ ನಮ್ಗೆ. ಸುಸುಖಂ ಕರ್ತು ಅವ್ಯಯಂ. ಕರ್ತಂ ಅಂದ್ರೆ ಕರ್ತು ಅಂದ್ರೆ ಕರ್ತ ಅಂದ್ರೆ ಆಚರಿಸೋದು, ಕರ್ತ ಮಾಡೋದು. ಅವ್ಯಯಂ ಶಾಶ್ವತವಾದದ್ದು. ಅವ್ಯಯ ಅಂದ್ರೆ ಶಾಶ್ವತ. ಏನಂತಾರೆ ಇಲ್ಲಿ? ಈ ವಿದ್ಯೆಯು ರಾಜವಿದ್ಯೆ, ಎಲ್ಲಾ ರಹಸ್ಯಗಳಲ್ಲಿ ಅತ್ಯಂತ ರಹಸ್ಯವಾದದ್ದು, ಮೋಸ್ಟ್ ಸೀಕ್ರೆಟಿವ್. ಇದು ಅತ್ಯಂತ ಪರಿಶುದ್ಧ ಜ್ಞಾನ ಮತ್ತು ಸಾಕ್ಷಾತ್ಕಾರದಿಂದ ಆತ್ಮದ ನೇರ ತಿಳುವಳಿಕೆಯನ್ನು ಕೊಡುವುದರಿಂದ ಇದು ಧರ್ಮದ ಪರಿಪೂರ್ಣತೆ. ನಮಗೆ ತಿಳಿಯತ್ತೆ ನಾವು ಮಾಡ್ತಾ ಇರೋ ಭಕ್ತಿ ಎಷ್ಟು ಮಾಡಿದೀವಿ, ನಾವೆಷ್ಟು ಶರಣ ಹೊಂದಿದೀವಿ, ನಮ್ಮಲ್ಲಿ ಎಷ್ಟು ಕಲ್ಮಶಗಳು ಹೋಗಿದೆ, ನಮ್ಮ ಜಪದಲ್ಲಿ ಎಷ್ಟು ನಮ್ಗೆ ರುಚಿ ಸಿಗ್ತಾ ಇದೆ, ಎಷ್ಟು ಸರಿ ನಾವು ನೆನ್ಸ್ಕೋತೀವಿ. ಹೌದಾ? ನಮಗೆ ಗೊತ್ತಾಗತ್ತೆ, ಇನ್ನೊಬ್ರು ಹೇಳ್ಬೇಕಾಗಿಲ್ಲ. ಹೌದಾ? ಅದಕ್ಕೆ ಇದು ಪ್ರತ್ಯಕ್ಷ ಅವಗಮಂ ಧರ್ಮ್ಯಂ. ಇದು ನಮ್ಗೆ ಅರ್ಥ ಆಗತ್ತಿದ್ದು, ಪ್ರತ್ಯಕ್ಷವಾಗಿ ನಮಗೆ ತಿಳಿದು ಬರುತ್ತೆ. ಸುಸುಖಂ ಜೊತೆಗಿದು ಕಷ್ಟಕರವಾಗಿಲ್ಲ. ಮೂಗಿಟ್ಕೊಂಡು, ಕಣ್ಣಿಟ್ಕೊಂಡು, ಮುಚ್ಕೊಂಡು, ಕಿವಿ ಮುಚ್ಕೊಂಡು, ಎಲ್ಲೋ ನಿಂತ್ಕೊಂಡು, ಎಲ್ಲೋ ಕೂತ್ಕೊಳ್ಳೋದು ಬೇಕಾಗಿಲ್ಲ. ಎಲ್ಲ ಕಣ್ಣು, ಮೂಗು, ಕಿವಿ ಎಲ್ಲ ತೆಕ್ಕೊಂಡು ಹ್ಯಾಪಿಯಾಗಿ ಕೇಳ್ಬೋದು. ಹ್ಯಾಪಿಯಾಗಿ ಅಲ್ವಾ? ಒಂದೊಂದ್ಸರಿ ಏನನ್ಸುತ್ತೆ, ಈ ಕೃಷ್ಣ ಕಾನ್ಶಿಯಸ್ನೆಸ್ ಒಂದು ಸಾಗರ ತರ ಏನಾದ್ರು ಇದ್ರೆ ಅದ್ರಲ್ಲಿ ಮುಳುಗ್ಬೋಣ ಅಂತ ಅನ್ಸುತ್ತೆ. ಅದ್ರಲ್ಲಿ ಮುಳುಗಿ ಚೆನ್ನಾಗಿ ಡ್ಯಾನ್ಸ್ ಮಾಡ್ಬೇಕು ಅನ್ಸತ್ತೆ ಒಂದೊಂದ್ಸರಿ. ಅಷ್ಟು ಬೇಕು ಅನ್ಸತ್ತೆ. ಇನ್ನು ಸಿಗ್ತಾ ಇರೋದು ಸಾಕಾಗ್ತಾ ಇಲ್ಲ ಅನ್ಸತ್ತೆ. ಒಂದ್ಸರಿ ತುಂಬಾ ಹಶ್ವಾದ್ರೆ ತಿನ್ಬಿಡ್ತೀನಪ್ಪ ಅಂತ ಒಂದು ಹಾತೋರಿಕೆ ಬರುತ್ತೆ ನೋಡಿ. ಹಂಗೆ ಸರಿ ಕೃಷ್ಣ ಪ್ರಜ್ಞೆ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾ ಸಿಗ್ತಾ ಇಲ್ಲ ಯಾಕೆ ಅನ್ಸತ್ತೆ. ಏನ್ ಇಷ್ಟಿಷ್ಟೇ ಸಿಗತ್ತೆ? ಚೂರು 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 ಸಿಕ್ಕಿದ್ರೆ ಲೆಕ್ಕನ ಅದು ಜಾಸ್ತಿ ಬೇಕು ಅನ್ಸತ್ತೆ. ನಮ್ಗೆ ಒಂದೊಂದ್ಸರಿ ಗೊತ್ತಾಗತ್ತೆ ಏನಿದು 1 ಗಂಟೆ, ಏನಿದು 1 ಅವರ್, ಏನಿದು ಬೆಳಿಗ್ಗೆ ಒಂದ್ ಸ್ವಲ್ಪ. ಯಾವಾಗ್ಲೂ ಸಿಗಂಥದ್ದು ಒಂದ್ ಕಡೆ ಎಲ್ಲಾರು ಇರೋಣಪ್ಪ ಅನ್ಸತ್ತೆ ಅಲ್ವಾ? ಯಾತ್ರೆಗೆ ಹೋದಾಗ ಫುಲ್ ಕೃಷ್ಣ ಕಾನ್ಶಿಯಸ್ ಆಗಿರ್ಬೋದು ಅಲ್ವಾ? ದೇವಸ್ಥಾನಕ್ಕೆ ಹೋದ್ರೆ ಫುಲ್ ಕೃಷ್ಣ ಕಾನ್ಶಿಯಸ್ ಆಗಿರ್ಬೋದು. ಅದಕ್ಕೆ ಏನಾದ್ರು ಸಂಡೇ ಬಂದ್ರೆ ಸಂಡೇ ಮಾರ್ನಿಂಗ್ ಮುಂಚೆ, ಇವಾಗೆಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ಬರ್ತಾರೆ ಸಂಡೇ ಪ್ರೋಗ್ರಾಮ್ಗೆ. ಮುಂಚೆ ನಾನು ಒಬ್ಳೇ ಹೋಗ್ಬಿಡ್ತಿದ್ದೆ, ಯಾರಿಗೂ ಹೇಳ್ದೇನೆ. ಆಟೋ ಬುಕ್ ಮಾಡ್ಕೊಂಡು ಪಟ್ಟಂತ ಬುಕ್ ಮಾಡ್ಕೊಂಡು 6:45ಗೆ ಪಟ್ಟಂತ ಹೋಗ್ಬಿಡ್ತಿದ್ದೆ. ಭಾಗವತಂ ಕ್ಲಾಸು, ಆಮೇಲೆ ಬೆಳಿಗ್ಗೆ ಆರತಿ ಎಲ್ಲ ಮುಗಿಸ್ಕೊಬರ್ತೀನಿ. ನಂಗೆ ಫೋನ್ ಮಾಡ್ರೆ ನಾನು ಎತ್ಕೋತಾನೆ ಇರ್ಲಿಲ್ಲ. ಇವಾಗ ಎಲ್ಲರೂ ಬರಕ್ ಶುರು ಮಾಡಿದ್ದಾರೆ ನನ್ನ ಜೊತೆ. ಹಿಂಗ್ ಮನೆ ಹತ್ರನೇ ಪ್ರೋಗ್ರಾಮ್ ಸಿಕ್ಕಿದೆ, ಎಲ್ಲ ಒಟ್ಟಿಗೆ ಹೋಗ್ತೀವಿ. ಆತರ ಒಂದ್ಸರಿ ತುಂಬಾ ಬೇಕು ಅನ್ಸತ್ತೆ ಅಲ್ವಾ? ಯಾಕಂದ್ರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ನಂಗೆ ಎಷ್ಟು ಸಿಗ್ತಿದೆ, ನಂಗೆ ಇನ್ನೂ ಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಮಶು ಇನ್ನೂ ಅಪ್ಡೇಟ್ ಹೆಚ್ಚಾಗತ್ತೆ ಅಲ್ವಾ? ಮಾಡ್ತಾ ಮಾಡ್ತಾ ಇನ್ನೂ ಚೆನ್ನಾಗಿದೆ ಅನ್ಸತ್ತೆ. ನಮ್ಗೆ ಸುಖ ಸಿಗತ್ತೆ, ರುಚಿ ಸಿಗತ್ತೆ. ಸುಸುಖಂ ಕರ್ತುಂ ಅವ್ಯಯಂ ಅಲ್ಲ. ಸೊ ಇದು ನೋಡಿ ಎಷ್ಟೆಲ್ಲ ಈ ನಮ್ಮ ಶಾಸ್ತ್ರದಲ್ಲಿ ನೋಡಿ, ಭಾರತದ ಮುಖ್ಯ ತತ್ವಜ್ಞಾನಿಗಳಲ್ಲಿ ಗೌತಮ, ಕಣಾದ, ಕಪಿಲ, ಯಜ್ಞವಲ್ಕ್ಯ, ಶಾಂಡಿಲ್ಯ ಮತ್ತು ವೈಶ್ವಾನರರು ಇದ್ದಾರೆ. ಕಡೆಯಲ್ಲಿ ವೇದಾಂತ ಸೂತ್ರವನ್ನು ರಚಿಸಿದ ವ್ಯಾಸದೇವರಿದ್ದಾರೆ. ಆದುದರಿಂದ ತತ್ವಜ್ಞಾನ ಅಥವಾ ಆಧ್ಯಾತ್ಮಿಕ ಜ್ಞಾನದಲ್ಲಿ ಜ್ಞಾನಕ್ಕೇನು ಕೊರತೆ ಇಲ್ಲ. ಈ 9ನೆಯ ಅಧ್ಯಾಯವು ಇಂತಹ ಎಲ್ಲಾ ವಿದ್ಯೆಯ ರಾಜ. ಅಂದ್ರೆ ಈ ಎಲ್ಲಾ ಜ್ಞಾನಿಗಳು ಏನ್ ಬರ್ದಿಯಾರೋ ಶಾಸ್ತ್ರ, ಈ ಎಲ್ಲಾ ಶಾಸ್ತ್ರದಕ್ಕಿಂತ ಇದು ಉತ್ತಮವಾದಂತ ಶಾಸ್ತ್ರ. ಈ 9ನೇ ಅಧ್ಯಾಯ ಏನ್ ನಾವೆಲ್ಲ ಓದ್ತಾ ಇದ್ದೀವೋ, ಇವತ್ತು ಏನ್ ಕೇಳ್ತಾ ಇದ್ದೀವೋ, ಚರ್ಚಿಸ್ತಿದ್ದೀವೋ, ಎಲ್ಲಾ ವಿದ್ಯೆಯ ರಾಜ, ವೇದಗಳ ಮತ್ತು ವಿವಿಧ ಬಗೆಗಳ ತತ್ವಜ್ಞಾನದ ಅಧ್ಯಯನದಿಂದ ಪಡೆಯಬಹುದಾದ ಎಲ್ಲಾ ಜ್ಞಾನದ ತಿರುಳು ಎಂದು ಪ್ರಭು ಹೇಳುತ್ತಾರೆ. ಜ್ಞಾನದ ತಿರುಳು ಅಂದ್ರೆ ಏನರ್ಥ? ಎಸೆನ್ಸ್ ಅಲ್ವಾ? ಕೊನೆಗೆ ನಮ್ಗೆ ಹಾಲಲ್ಲಿ ಮೇಲ್ಗಡೆ ಕೆನೆ ಸಿಗತ್ತಲ್ಲ, ಕೆನೆ, ಹೌದಾ? ಅದರಿಂದನೇ ಎಲ್ಲ ತುಪ್ಪ ಬೆಣ್ಣೆ ತೆಗಿತೀವಲ್ಲ ನಾವು. ಅದು ಇದು ಈ ಜ್ಞಾನ, ಈ ಅಧ್ಯಾಯ. ಓಕೆ. ಏಕೆಂದರೆ ರಹಸ್ಯವಾದ ಅಥವಾ ಆಧ್ಯಾತ್ಮಿಕ ಜ್ಞಾನಕ್ಕೆ ಆತ್ಮ ಮತ್ತು ದೇಹಗಳ ವ್ಯತ್ಯಾಸವು ಅರಿವು ಅಗತ್ಯ. ಶ್ರೇಷ್ಠವಾದ ರಹಸ್ಯ ವಿದ್ಯೆಯು ಭಕ್ತಿ ಸೇವೆಯಲ್ಲಿ ಶಿಖರವನ್ನು ತಲುಪುತ್ತದೆ. ಸೊ ಜ್ಞಾನ ಫೈನಲಿ ನಮ್ಗೆಲ್ಲ 2ನೇ ಅಧ್ಯಾಯ, 3ನೇ ಅಧ್ಯಾಯ, 4ನೇ ಅಧ್ಯಾಯ ಎಲ್ಲ ಗೊತ್ತಾಗ್ತದೆ ನಮ್ಗೆ. ನಾವು ಶರೀರ ಅಲ್ಲ, ನಾವು ಆತ್ಮ, ನಾವು ಭಕ್ತಿ ಮಾಡ್ಬೇಕು. ಸುಮ್ಮನೆ ನಮ್ಗೆ ಥಿಯರಿಟಿಕಲ್ ಗೊತ್ತಾಗ್ತಾ ಇದೆ
ಅಲ್ವಾ? ಆ ಥಿಯರಿಟಿಕಲ್ ಯಾವಾಗ ನಾವು ಪ್ರಾಕ್ಟಿಕಲ್ ಆಗಿ ಮಾಡ್ತೀವೋ ಭಕ್ತಿ ಸೇವೆ, ಅವಾಗಲೇ ಆ ಜ್ಞಾನಕ್ಕೆ ಒಂದು ದಾರಿ ಆದದ್ದು. ನೋಡಿ, ಶ್ರೇಷ್ಠವಾದ ರಹಸ್ಯ ವಿದ್ಯೆಯು ಭಕ್ತಿ ಸೇವೆಯಲ್ಲಿ ಶಿಖರವನ್ನು ತಲುಪುತ್ತದೆ. ಎಲ್ಲ ನಾಲೆಡ್ಜು ಡಿವೋಷನಲ್ ಸರ್ವಿಸ್ಗೆ ಕಲ್ಮಿನೇಟ್ ಆಗತ್ತೆ. ಸುಮ್ಮನೆ ಜ್ಞಾನ ಪಡ್ಕೊಂಡ್ರೆ ಸಾಕಾಗಲ್ಲ. ಸುಮ್ಮನೆ ನಾಲೆಜ್ ಇದೆ, ಹೌದು ನಾಲೆಜ್ ಇದ್ರೆ ಏನಂತೆ, ಇವಾಗ ಅದನ್ನ ಕಾರ್ಯತಃ ಮಾಡಿದ್ರೆ ಅಲ್ವಾ ಅದನ್ನ ನಾನು ಎಂಜಾಯ್ ಮಾಡ್ಬೋದು. ಹೌದಾ? ಸೊ ಅದೇ ಆ ಭಕ್ತಿ ಸೇವೆ ಮಾಡೋದ್ರಿಂದನೇ ಸಾಧ್ಯ. ಏನು ಭಕ್ತಿ ಸೇವೆ ಏನೇನು ಯಾರು ಹೇಳ್ತಾರೆ? ಬನ್ನ ಭಕ್ತಿ ಸೇವೆ ಯಾವ ತರ ಮಾಡ್ಬೋದು? 9 ಹರಿ ಬೋಲ್ ಮಾತಾಜಿ. 9 ರೀತಿಯಲ್ಲಿ ನಾವು ಭಕ್ತಿ ಸೇವೆ ಮಾಡಬಹುದು. ಒಬ್ರೊಬ್ರು ಹೇಳಿ. ಗೀತಾ ಮಾತಾಜಿ ಒಂದ್ ಹೇಳ್ತೀರಾ ಭಕ್ತಿ ಸೇವೆ? ನವವಿಧ ಭಕ್ತಿ. ಶ್ರವಣಂ, ಶ್ರವಣಂ. ಸುಜಾತ ಮಾತಾಜಿ ಶ್ರವಣಂ. ಮತ್ತೆ ಒಬ್ರೊಬ್ರು ಒಂದೊಂದು ಹೇಳ್ಬೇಕು. ಕೀರ್ತನಂ, ಕೀರ್ತನಂ, ಸ್ಮರಣಂ. ಸ್ಮರಣಂ. ಅಮರನಾಥ್ ಪ್ರಭು 9 ಭಕ್ತಿ ಸೇವೆದಲ್ಲಿ ಒಂದು ಹೇಳಿ ಪ್ರಭುಜಿ. ಪಾದ ಸೇವೆ. ನಮ್ ಸುಷ್ಮಿತಾ ಮಾತಾಜಿ ಹರಿ ಬೋಲ್. ಮತ್ತೆ ಸೇವೆ ಮಾತಾಜಿ. ಯಾವ ಸೇವೆ ಪ್ರಭು? ಭಗವಂತನ ಸೇವೆ, ಕೃಷ್ಣನ ಭಗವಂತನ ಸೇವೆ. ಸೇವೆದಲ್ಲಿ 9 ತರ ಇದೆ. ಆತ್ಮನಿವೇದನ, ಆತ್ಮನಿವೇದನ, ಸಖ, ಸಾಖ್ಯಂ, ಪಾದಸೇವನ, ಅರ್ಚನ, ಅರ್ಚನ, ದಾಸ್ಯ, ದಾಸ್ಯ, ಆತ್ಮನಿವೇದನ, ಶ್ರವಣ, ನವವಿಧ ಭಕ್ತಿ ಅಂಬರೀಷ್ ಮಹಾರಾಜರು ಮಾಡಿದ್ರು. ಎಸ್ ಮಾತಾಜಿ. ಸೊ ಇದು ಆರ್ಡರ್ ಅಲ್ಲಿ ಹೇಳ್ಬೇಕಂದ್ರೆ ಲೈನ್ ಆಗಿ ಹೇಳ್ಕೊಂಡು ಹೋಗ್ಬೇಕು. ಒಂದು ಆರ್ಡರ್. ಶ್ರವಣ, ಕೀರ್ತನ, ವಿಷ್ಣು ಸ್ಮರಣಂ ಅಲ್ವಾ? ಶ್ರವಣ ಕೀರ್ತನ ಮಾಡಿದ್ರೆ ಏನಾಗುತ್ತೆ? ಜ್ಞಾಪಕ ಬರುತ್ತೆ, ಸ್ಮರಣ ಬರುತ್ತೆ ಅಲ್ವಾ? ಪ್ರಹ್ಲಾದ್ ಮಹಾರಾಜ್ ಯಾವಾಗ್ಲೂ ಸ್ಮರಣೆ ಮಾಡ್ಕೊತಿದ್ದ. ಸೊ ಶ್ರವಣಂ ಕೀರ್ತನ ಮಾಡಿದ ತಕ್ಷಣ ಏನ್ ಬರುತ್ತೆ? ಸ್ಮರಣ ಬರುತ್ತೆ. ವಿಷ್ಣು ಸ್ಮರಣ, ಪಾದಸೇವನಂ, ಅರ್ಚನಂ, ಆರತಿ ಮಾಡೋದು ಭಗವಂತನಿಗೆ ಆರತಿ, ಅರ್ಚನಂ, ವಂದನಂ. ವಂದನ ಮಿಸ್ ಮಾಡಿದ್ರಿ ಎಲ್ರು. ದಾಸ್ಯಂ, ಸಾಕ್ಷ್ಯಂ, ಆತ್ಮನಿವೇದನ. ಓಕೆನಾ? ದಾಸ್ಯಂ, ಸಾಕ್ಷ್ಯಂ, ಆತ್ಮನಿವೇದನ. ಈ 9 ರೀತಿಯಲ್ಲಿ ನಾವು ಭಗವಂತನ ಭಕ್ತಿ ಸೇವೆ ಮಾಡಬಹುದು. ಅದರಲ್ಲಿ ತುಂಬಾ ಮುಖ್ಯವಾಗಿರೋದು ಯಾವ್ದಪ್ಪ? ಶ್ರವಣಂ ಕೀರ್ತನ ತುಂಬಾ ಇಂಪಾರ್ಟೆಂಟ್. ಫಸ್ಟ್ ಶ್ರವಣ ಮಾಡ್ಬೇಕು. ಫಸ್ಟ್ ಕೃಷ್ಣ ಏನಂತಾರೆ? ಶೃಣು ಅಂತಾನೆ. ಕೇಳಿಸ್ಕೋ, ಕಿವಿ ತೆಕ್ಕೊಂಡು ಕೇಳಿಸ್ಕೋ. ನಿಂಗೆ ಎಷ್ಟೊಂದು ವಿಷಯ ಗೊತ್ತು, ನಮ್ಗೆ ಎಷ್ಟೊಂದೆಲ್ಲ ಗೊತ್ತು, ನಮ್ಗೆ ಎಷ್ಟೆಲ್ಲ ಅನುಭವ ಆಗಿದೆ, ಇವಾಗ ಎಷ್ಟು ಜೀವನ ನಡೆಸಿದೀವಿ, ಎಷ್ಟೆಲ್ಲ ಗೊತ್ತು ನಮ್ಗೆ. ಆದ್ರೆ ಕೃಷ್ಣ ಹೇಳಿದನ್ನ ನಾವು ಕೇಳಿಸ್ಕೋಬೇಕು. ಒಂದು ವಿನಮ್ರ ಭಾವದಿಂದ ಕೇಳಿಸ್ಕೋಬೇಕು. ನನಗೇನು ಗೊತ್ತಿಲ್ಲ, ಭಗವಂತನ ಮುಂದೆ ನಾ ತುಂಬಾ ಚಿಕ್ಕವನು ಅಥವಾ ಚಿಕ್ಕವಳು ಅಂತ ನಾವು ಕೇಳಿಸ್ಕೊಂಡ್ರೆ ಏನಾಗತ್ತೆ? ಆವಾಗ ಅದು ನಮ್ಮ ಹೃದಯಕ್ಕೆ ಹೋಗತ್ತೆ ಅಲ್ವಾ? ಶ್ರವಣ ಎಷ್ಟು ಶ್ರವಣ ಮಾಡ್ಬೇಕು? ತುಂಬಾ ಶ್ರವಣ ಮಾಡ್ಬೇಕು, ಮ್ಯಾಕ್ಸಿಮಮ್. ಅವಾಗ್ಲೇ ಕೀರ್ತನೆ ಬರುತ್ತೆ ಹೊರಗಡೆ. ಅವಾಗ ನಮ್ಮ ವರ್ಡ್ ಇರಲ್ಲ, ಅದು ಆಚೆ ಬಂದ್ಬಿಡುತ್ತದು. ನಾವು ಇನ್ನೊಬ್ರಿಗೆ ಹೇಳಕ್ ಶುರು ಮಾಡ್ತೀವಿ, ಹಾಡಕ್ ಶುರು ಮಾಡ್ತೀವಿ, ನೃತ್ಯ ಮಾಡಕ್ ಶುರು ಮಾಡ್ತೀವಿ, ಜಪ ಮಾಡಕ್ ಶುರು ಮಾಡ್ತೀವಿ. ಇದೆಲ್ಲ ಕೀರ್ತನೆ. ಸೊ ಇದು 9 ರೀತಿಯಲ್ಲಿ ನಾವು ಭಗವಂತನ ಭಕ್ತಿ ಸೇವೆ ಮಾಡ್ಬೋದು. ಇವಾಗ ಪದ್ಮಪುರಾಣದಲ್ಲಿ ನೋಡಿ, ಒಂದಿಷ್ಟು ಪಾಪದ ಬಗ್ಗೆ ಹೇಳ್ತಾರೆ. ಪಾಪ ಅನ್ನೋದು ನಾವೆಲ್ಲರೂ ಹೋಗ್ಲಾಡ್ಸ್ಕೋಬೇಕು. ಪಾಪ ನಾವೆಷ್ಟೇ ಪುಣ್ಯ ಮಾಡೋದ್ರಿಂದನೂ ಹೋಗಲ್ಲ. ಪಾಪ ಅನ್ನೋದು ನಮ್ಗೆ ನಮ್ಮಲ್ಲಿ ಒಂದು ಏನಂತಾರೆ, ಒಂದು ಇನ್ಕ್ಲಿನೇಷನ್ ಇದೆ, ಒಂದು ಮಾಡ್ಬೇಕು ಅನ್ನೋ ಒಂದು ಆಸೆ ಇದೆ ನಮ್ಮಲ್ಲಿ. ಅದೊಂದು ನಮ್ಗೆ ಹಚ್ಕೊಂಡ್ಬಿಟ್ಟಿದೀವಿ ನಾವು. ಅದು ಅಭ್ಯಾಸ ತರ, ಅದು ಲತ್ ತರ ಮಾಡ್ತೀವಿ. ಇವಾಗ ಒಂದು ಕಳ್ಳ ಇದ್ದಾನೆ, ಕಳ್ತನ ಮಾಡ್ತಾನೆ, ಜೈಲ್ ಕಳಿಸ್ತಾರೆ. ಅವನಿಗೆ ಗೊತ್ತೊಂದು ತಪ್ಪು ಮಾಡಿದಾನಂತ ಜೈಲ್ಗೆ ಹೋಗ್ತಾನೆ, ಬರ್ತಾನೆ. ಬಂದ್ಮೇಲೆ ಅವ್ನು ನಿಲ್ಸ್ತಾನ ಕಳ್ತನ ಮಾಡೋದು? ಮಾಡ್ತಾನೆ, ತಿರ್ಗಾ ಮಾಡ್ತಾನೆ. ಮಾತಾಜಿ ತಿರ್ಗಾ ಮಾಡ್ತಾನ ಅವನು. ತಿರ್ಗಾ ಮಾಡ್ಬೇಕಂತ ಅವನ್ಗೆ ಅನ್ಸ್ತಾನೆ ಇರತ್ತೆ, ಮಾಡ್ತಾನವನು. ಅದೇ ತರ ಪಾಪ ಅನ್ನೋದು ನಮ್ ಕೈಲಿ ಮಾಡಿಸ್ತಾನೆ ಇರತ್ತೆ, ಮಾಡ್ತಾ ಇದ್ದಂಗೆ ಮಾಡಿಸ್ತಾನೆ ಇರತ್ತದು. ಸೊ ಪಾಪ ಅನ್ನೋದು ಒಂದು ಶ್ಲೋಕ ಇದೆ ಇಲ್ಲಿ. ಅಪ್ರಾಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಳಯೇತ
ವಿಷ್ಣು ಭಕ್ತಿರತಾತ್ಮನಾಂ. ಯಾರು ಅನುವಾದ ಓದ್ತೀರಾ ಇದ್ರದ್ದು? ಈ 2ನೇ ಅಧ್ಯಾಯ ಭಾಷ್ಯದಲ್ಲಿ ಈ ಶ್ಲೋಕ ಕೆಳಗಡೆ ಇರೋದು, ದೇವೋತ್ತಮ ಪರಮ ಪುರುಷನ ಭಕ್ತಿ ಸೇವೆಯಲ್ಲಿ. ಓದ್ಲಾ ಮಾತಾಜಿ? ಅರುಣ ಮಾತಾಜಿ. ಓದ್ಲಿ. ದೇವೋತ್ತಮ ಪರಮಪುರುಷನ ಭಕ್ತಿ ಸೇವೆಯಲ್ಲಿ ನಿರತರಾದವರ ಮಟ್ಟಿಗೆ ಎಲ್ಲಾ ಪಾಪಗಳ ಪ್ರತಿಕ್ರಿಯೆಗಳು ಅವು ಫಲ ನೀಡುತ್ತಿರಲಿ, ಸಂಗ್ರಹದಿರಲಿ ಅಥವಾ ಬೀಜ ರೂಪದಲ್ಲಿರಲಿ ಕ್ರಮೇಣ ಅದೃಶ್ಯವಾಗುತ್ತವೆ. ಆದುದರಿಂದ ಭಕ್ತಿ ಸೇವೆಯ ಪರಿಶುದ್ಧಗೊಳಿಸುವ ಶಕ್ತಿಯು ಬಲವತ್ತರವಾದದ್ದು. ಅದಕ್ಕೆ ಪವಿತ್ರಂ, ಉತ್ತಮಂ, ಅತ್ಯಂತ ಪರಿಶುದ್ಧವಾದದ್ದು ಎಂದು ಹೆಸರು. ಉತ್ತಮ ಎಂದರೆ ಆಧ್ಯಾತ್ಮಿಕ, ತಮಸ್ ಎಂದರೆ ಈ ಐಹಿಕ ಜಗತ್ತು ಅಥವಾ ಕತ್ತಲೆ, ಉತ್ತಮ ಎಂದರೆ ಐಹಿಕ ಚಟುವಟಿಕೆಗಳನ್ನು ಮೀರಿದ್ದು. ಕೆಲವೊಮ್ಮೆ ಭಕ್ತನು ಸಾಮಾನ್ಯ ಮನುಷ್ಯರಂತೆಯೇ ಕೆಲಸದಲ್ಲಿ ತೊಡಗಿದ್ದಾನೆ ಎಂದು ಕಂಡರೂ ಭಕ್ತಿ ಸೇವೆಯನ್ನು ಐಹಿಕ ಎಂದು ಪರಿಗಣಿಸಲೇಬಾರದು. ಭಕ್ತಿ ಸೇವೆಯನ್ನು ಕಂಡು ಅದರ ಪರಿಚಯವನ್ನು ಹೊಂದಿರುವವನು ಅವು ಐಹಿಕ ಚಟುವಟಿಕೆಗಳಲ್ಲ ಎಂದು ತಿಳಿಯುತ್ತಾನೆ. ಅವೆಲ್ಲ ಭಕ್ತಿಪೂರ್ವಕ ಮತ್ತು ಆಧ್ಯಾತ್ಮಿಕ. ಅವಕ್ಕೆ ಐಹಿಕ ಪ್ರಕೃತಿಯ ಗುಣಗಳ ಕಲ್ಮಶದ ಸೋಂಕಿಲ್ಲ. ಕಲ್ಮಶದ ಸೋಂಕಿಲ್ಲ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಧನ್ಯವಾದ. ಮಾತಾಜಿ. ಹರೇ ಕೃಷ್ಣ. ನೋಡಿದ್ವಲ್ಲ, ಭಗವಂತನ ಭಕ್ತಿ ಸೇವೆ ಮಾಡೋದ್ರಿಂದ ಎಲ್ಲಾ ರೀತಿಯ ಪಾಪ 3 ರೀತಿ ಇರುತ್ತೆ. ಅಪ್ರಾರಬ್ಧ, ಆಮೇಲೆ ಕೂಟ, ಬೀಜ. ಓಕೆನಾ? ಈ ರೀತಿಯಲ್ಲಿರುತ್ತೆ. ಅಪ್ರಾರಬ್ಧ ಅಂದ್ರೆ ನಾವು ಇವಾಗ ಒಂದು ಬೀಜ ನೆಟ್ಟಿದ ತಕ್ಷಣ ತಟ್ಟಂತ ಗಿಡ ಬರೋದಿಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ ಅಲ್ವಾ? ಅದಾದ್ಮೇಲೆ ನಿಧಾನಕ್ಕೆ ಗಿಡ ಬೆಳೆಯುತ್ತೆ, ನಿಧಾನಕ್ಕೆ ಫಲ ಕೊಡತ್ತೆ, ಫ್ರೂಟ್ಸ್ ಕೊಡತ್ತೆ. ಹಾಗೆ ನಮ್ಮ ಪಾಪನೂ ಅಷ್ಟೆ. ಕೆಲವೊಂದು ನಾವು ಇವಾಗ ಅನುಭವಿಸ್ತಾ ಇರ್ತೀವಿ, ಹೌದಾ? ಕೆಲವೊಂದು ಇವಾಗ ನಾವು ಅನುಭವಿಸ್ತಾ ಇದೀವಿ, ಕೆಲವೊಂದು ಇನ್ನೂ ಹಳೆ ಸ್ಟಾಕಲ್ಲಿ ಇದೆ, ಅಂದ್ರೆ ಇನ್ನು ಮುಂದೆ ಅನುಭವಿಸಕ್ಕೆ ವೇಟಿಂಗ್ ಅದು. ಓಕೆನಾ? ಹಳೇದು ಇನ್ನು ನಾವು ಮುಂದೆ ಮಾಡೋವಂಥದ್ದು. ಹೌದಾ? ಇನ್ನು ನಾವು ಮಾಡೋಕ್ಕೆ ನಮ್ಮಲ್ಲಿ ಪ್ರವೃತ್ತಿ ಇದೆ ಅಲ್ಲ, ಪಾಪ ಮಾಡುವಂಥ ಪ್ರವೃತ್ತಿ ಇದೆ ನಮ್ಮಲ್ಲಿ. ಅಂದ್ರೆ ಏನು ಪಾಪ ಅಂದ್ರೆ ಏನು? ಸಿಂಪಲ್ ಆಗಿರ್ಬೋದು ಅದು. ನಾವೇನು ಯಾರನ್ನು ಕೊಲೆ ಮಾಡೋಂಥ ಅವಶ್ಯಕತೆ ಇಲ್ಲ. ಕೆಲವರು ಹೇಳ್ತಾರೆ, ನಾವು ಯಾರನ್ನು ಕೊಲೆ ಮಾಡಿಲ್ಲ, ಯಾರಿಗೂ ಸುಳ್ಳು ಹೇಳಿಲ್ಲ, ಇನ್ನೇನೋ ಮಾಡಿಲ್ಲ, ಅದೇನೋ ಮಾಡಿಲ್ಲ ಅಂತ 108 ಹೇಳ್ತಾರೆ ಕತೆ. ಅದು ಯಾವುದು ಬೇಕಾಗಿಲ್ಲ. ನಾವು ಭಗವಂತನ ಶರಣ ಹೊಂದೇನೆ, 4 ನಿಯಮಗಳನ್ನ ಆಚರಿಸ್ದೇನೆ, ನಾಮಜಪ ಮಾಡ್ದೇನೆ ಜೀವನ ನಡೆಸ್ತಾ ಇದೀವಿ ಅಂದ್ರೆ ಏನರ್ಥ? ಇದೆಲ್ಲ ಪಾಪಭರಿತ ಜೀವನನೇ ಅರ್ಥ. ಯಾಕಂದ್ರೆ ನಾವು ಜೀವನ ಮಾಡ್ತಾ ಪಾಪಗಳು ಮಾಡ್ತಾನೇ ಹೋಗ್ತಿರ್ತೀವಿ. ಇಷ್ಟೊಂದ್ಸರಿ ತಿನ್ಬಾರ್ದು ತಿಂತೀವಿ, ಅನ್ಬಾರ್ದು ಅಂತೀವಿ, ಮಾಡ್ಬಾರ್ದು ಮಾಡ್ತಾ ಇರ್ತೀವಿ, ಹೌದಾ? 108 ಪಾಪಗಳು ಮಾಡ್ತಾನೆ ಇರ್ತೀವಿ ನಾವು. ಸಪ್ರೇಟಾಗಿ ನಾವೇನು ಆರಿಸ್ಕೊಂಡು ಮಾಡ್ತಿದೀವಿ ಅಥವಾ ಎಚ್ಚರಿಕೆಯಿಂದ ಮಾಡ್ತೀವಿ ಅನ್ನೋದೇನೂ ಇಲ್ಲ. ಪಾಪಭರಿತ ಜೀವನನೇ ನಾವು ನಡೆಸ್ತಿರ್ತೀವಿ. ಬಟ್ ಒಂದ್ಸರಿ ಡಿವೋಷನಲ್ ಸರ್ವಿಸಿಗೆ ಬಂದ್ಮೇಲೆ, ಭಕ್ತಿಯುತ ಜೀವನ ನಡ್ಸೋಕೆ ಶುರು ಮಾಡಿದ್ಮೇಲೆ ಭಕ್ತರು ತುಂಬಾ ಎಚ್ಚರ್ಕೊಂಡ್ಬಿಡ್ತಾರೆ. ಅವ್ರಿಗೆ ಯಾವುದೇ ರೀತಿ ಪಾಪ ಕಾರ್ಯಗಳು ಮಾಡೋದಕ್ಕೆ ಆಗಲ್ಲ. ಬಿಕಾಸ್ ಅವ್ರು ಎಲ್ಲನೂ ನೋಡಿ, ಇಲ್ಲದೇ ಹೇಳಿದ್ರಲ್ವ, ಕೃಷ್ಣನ್ನ ಸೇರಿಸಿ ಅವರು ಕೆಲಸ ಮಾಡ್ತಿರ್ತಾರೆ. ಸಾಮಾನ್ಯ ಕಾರ್ಯ ಮಾಡೋ ತರ ಕಾಣಿಸ್ಬೋದು ಡಿವೋಟೀಸ್ ಮಾಡೋ ಕೆಲಸ, ಬಟ್ ಆದ್ರೆ ಅದು ಯಾವುದು ಆರ್ಡಿನರಿ ಅಲ್ಲ. ಅವರೆಲ್ಲಾನು ಮಾಡೋದು ಭಕ್ತಿ ಸೇವೆನೇ. ಆಫೀಸ್ಗೆ ಹೋದ್ರು ಭಕ್ತಿ ಸೇವೆನೇ. ಬಿಕಾಸ್ ಅವ್ರ ಆಫೀಸ್ ಅಂತ ಬರ್ತಾರ, ಫಲಿತನ ಕೃಷ್ಣನಿಗೆ ಅರ್ಪಿಸ್ತಾರೆ, ಹೌದಾ? ಕೃಷ್ಣನಿಗೋಸ್ಕರ ಕಾರ್ಯ ಮಾಡ್ತಿರ್ತಾರೆ ಅವರು. ಕೃಷ್ಣ ಕೊಟ್ಟಿರೋ ಬುದ್ಧಿಶಕ್ತಿನ ಉಪಯೋಗ ಮಾಡ್ಕೋತಿರ್ತಾರ ಅಲ್ವಾ? ಒಂದು ಮನಸ್ಥಿತಿ, ಆ ಮನೋಭಾವ ಅನ್ನೋದೇನಿದೆಯಲ್ಲ, ಅದು ಮುಖ್ಯ. ಆ ಭಾವಗ್ರಾಹಿ ಜನಾರ್ದನ. ಹಾಗಾಗಿ ಅವ್ರು ಮಾಡೋದು ಭಕ್ತಿ ಸೇವೆನೇ. ಎಲ್ಲಿವರೆಗೂ ನಾವು ಭಗವಂತನಿಗೆ ಶರಣ ಹೊಂದಿ ನಾವು ಭಕ್ತಿ ಸೇವೆ ಶುರು ಮಾಡುವ, ಅಲ್ಲಿವರೆಗೂ ನಾವು ಪಾಪಭರಿತ ಜೀವನ ನಡೆಸ್ತಾ ಇದೀವಿ ಅಂತ ಅರ್ಥ. ಸೊ ಎಲ್ಲ ಪಾಪಗಳನ್ನ ನಾವು ಹೋಗ್ಲಾಡಿಸ್ಬೇಕು ಅಂದ್ರೆ ಇವಾಗ ನಾವು ಅಪ್ರಾರಬ್ಧ, ಪ್ರಾರಬ್ಧ, ಕೂಟ, ಬೀಜ, 4 ಸ್ಟೇಜಸ್ ಆಫ್ ಪಾಪ. ಈ 4 ಹಂತಗಳು ಏನಿದೆಯೋ ಪ್ರಾರಬ್ಧದಲ್ಲಿ, ಈ ಪೂರ್ತಿಯಾಗಿ ಹೋಗ್ಲಾಡಿಸ್ಬೇಕು ಅಂದ್ರೆ ಓನ್ಲಿ ಭಕ್ತಿ ಸೇವೆಯಿಂದ ಸಾಧ್ಯ. ಓನ್ಲಿ ಭಕ್ತಿ ಸೇವೆಯಿಂದ ಸಾಧ್ಯ. ಓಕೆನಾ? ಅಷ್ಟು ಪವರ್ಫುಲ್ ಭಕ್ತಿ ಸೇವೆ, ಅಷ್ಟು ಪವರ್ಫುಲ್. ಅದು ಉತ್ತಮ ಅಂತ ಹೇಳಿದಾರಲ್ಲಿ, ಉತ್ತಮ ಆಯ್ತಾ? ಅದಕ್ಕೆ ಉತ್ತಮ, ಪವಿತ್ರಮಿದಂ ಉತ್ತಮಂ. ನೆಕ್ಸ್ಟ್ ಪ್ಯಾರನು ತುಂಬಾ ಚೆನ್ನಾಗಿದೆ. ಓದ್ತಿರ ಮಾತಾಜಿ? ಓದ್ಲಾ ಮಾತಾಜಿ ನಾನು? ಹರೇ ಕೃಷ್ಣ. ಜೊತೆ ಮಾತಾಜಿ ಇನ್ಯಾರು ಹೊಸ ಡಿವೋಟೀಸ್ ಚಾನ್ಸ್ ಕಾಣ. ಲಕ್ಷ್ಮಿ ಎಂ ಮಾತಾಜಿ, ಹರೇ ಕೃಷ್ಣ ಮಾತಾಜಿ ಓದ್ತೀರಾ? ಲಕ್ಷ್ಮಿ ಎಂ ಮಾತಾಜಿ, ಲಲಿತಾ ಎಂ ಮಾತಾಜಿ, ಸರ್ ಲಕ್ಷ್ಮಿ ಎಂ ಮಾತಾಜಿ, ಲಕ್ಷ್ಮಿ ಮಾತಾಜಿ ಇರೋದಾರೆ. ಲಲಿತಾ ಎಂ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ.
ಮಾತಾಜಿ ನಾನೇ ಓದಲಾ? ಅಮರನಾಥ್ ಪ್ರಭು ಓದಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಕ್ತಿ ಸೇವೆಯ ನಿರ್ವಹಣೆಯು ಎಷ್ಟು ಪರಿಪೂರ್ಣವೆಂದರೆ ಅದರ ಪರಿಣಾಮಗಳನ್ನು ನೇರವಾಗಿ ಕಾಣಬಹುದು. ನೇರ ಪರಿಣಾಮವನ್ನು ವಾಸ್ತವವಾಗಿ ಕಾಣುತ್ತೇವೆ. ಕೃಷ್ಣನ ಪವಿತ್ರ ನಾಮಗಳನ್ನು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಜಪಿಸುವ ಯಾವ ಮನುಷ್ಯನೇ ಆಗಲಿ ಅಪರಾಧವೆಸಗದೆ ಜಪಿಸುತ್ತಿರಲು ಯಾವುದೋ ದಿವ್ಯಾನಂದವನ್ನು ಅನುಭವಿಸುತ್ತಾನೆ ಮತ್ತು ಬಹು ಶೀಘ್ರವಾಗಿ ಎಲ್ಲ ಐಹಿಕ ಶೋಂಕಿನಿಂದ ಪರಿಶುದ್ಧನಾಗುತ್ತಾನೆ ಎನ್ನುವುದು ನಮ್ಮ ವಾಸ್ತವ ಅನುಭವ. ಇದನ್ನು ವಾಸ್ತವವಾಗಿ ನೋಡುತ್ತೇವೆ. ಇಷ್ಟೇ ಅಲ್ಲದೆ ಶ್ರವಣದಲ್ಲಿ ತೊಡಗುವುದು ಮಾತ್ರವಲ್ಲದೆ ಭಕ್ತಿ ಚಟುವಟಿಕೆಗಳ ಸಂದೇಶವನ್ನು ಪ್ರಸಾರ ಮಾಡಲು ಪ್ರಯತ್ನಿಸಿದರೆ ಅಥವಾ ಕೃಷ್ಣ ಪ್ರಜ್ಞೆಯ ಪ್ರಸಾರದ ಚಟುವಟಿಕೆಗಳಿಗೆ ನೆರವಾಗುವುದರಲ್ಲಿ ತೊಡಗಿದರೆ ಅಂತಹ ಮನುಷ್ಯನಿಗೆ ಕ್ರಮೇಣ ತಾನು ಆಧ್ಯಾತ್ಮಿಕವಾಗಿ ಮುನ್ನಡೆಯುತ್ತಿದ್ದೇನೆ ಎನ್ನುವ ಭಾವವು ಬರುತ್ತದೆ. ಆಧ್ಯಾತ್ಮಿಕ ಬದುಕಿನಲ್ಲಿ ಈ ಮುನ್ನಡೆಯು ಯಾವುದೇ ಬಗೆಯ ಹಿಂದಿನ ಶಿಕ್ಷಣವನ್ನಾಗಲಿ ಅರ್ಹತೆಯನ್ನಾಗಲಿ ಅವಲಂಬಿಸುವುದಿಲ್ಲ. ಈ ವಿಧಾನ ಎಷ್ಟು ಪರಿಶುದ್ಧ ಎಂದರೆ ಅದರಲ್ಲಿ ತೊಡಗುವುದರಿಂದಲೇ ಮನುಷ್ಯನು ಪರಿಶುದ್ಧನಾಗುತ್ತಾನೆ. ವೇದಾಂತ ಸೂತ್ರದಲ್ಲಿ ಸಾಕು ಪ್ರಭು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ. ನೋಡಿದ್ವಲ್ಲ, ಕೃಷ್ಣ ಹೇಳೋದೇನಾದ್ರು ಈ ಭಕ್ತಿಯುತ ಸೇವೆ ಮಾಡೋದಕ್ಕೆ ಏನೂ ಅರ್ಹತೆ ಬೇಕಾಗಿಲ್ಲ. ಎಲ್ಲರಿಗೂ ಕೃಷ್ಣ ಹೇಳ್ತಾರೆ. ಪ್ರಭುಪಾದ ಹೇಳ್ತಾರೆ, ಚೈತನ್ಯ ಮಹಾಪ್ರಭು ಹಸ್ ಡೆಲಿವರ್ಡ್ ಕೃಷ್ಣ ಅಂತ. ಕೃಷ್ಣನ್ ಕೊಟ್ಬಿಟ್ಟಿದ್ದಾರೆ ಅವರೆಲ್ಲರೂ. ಚೈತನ್ಯ ಮಹಾಪ್ರಭು ನಮ್ಗೆಲ್ರಿಗೂ ಕೃಷ್ಣನ್ನ ಕೊಟ್ಬಿಟ್ಟಿದಾರಂತೆ. ಜಸ್ಟ್ ನಾವು ಅದನ್ನ ತಗೊಂಡು ಕೃಷ್ಣನ್ನ ಹಿಡ್ಕೋಬೇಕು, ನಾವು ಗಟ್ಟಿಯಾಗಿ ಬಿಡಬಾರ್ದು ಅಲ್ವಾ. ಭಗವಂತನ ನಾಮ ಜಪದಿಂದನೇ ಅದು ಸಾಧ್ಯ. ಭಗವಂತನ ಬಗ್ಗೆ ಶ್ರವಣ ಮಾಡೋದ್ರಿಂದ ಅದು ಸಾಧ್ಯ. ಕೃಷ್ಣನ್ ಬಿಟ್ರೆ ನಮ್ಗೆ ಇನ್ನೇನು ಇರೋದಿಲ್ಲ. ಓನ್ಲಿ ನಾವು ಪಾಪಯುತ ಜೀವನ ನಡೆಸ್ತಾ ಹೋಗ್ತಿರ್ತೀವಿ ಅಷ್ಟೇ. ಕೊನೆಗೆ ಮತ್ತೆ ಈ ಪ್ರಪಂಚಕ್ಕೆ ಬರೋದು, ಮತ್ತೆ ನರಕಕ್ಕೆ ಹೋಗೋದು, ಸ್ವರ್ಗಕ್ಕೆ ಹೋಗೋದು, ಇದೇ ಭೌತಿಕ ಪ್ರಪಂಚದಲ್ಲಿ ತಿರುಗ್ತಾ ಇರುತ್ತೆ. ಇದೆಲ್ಲ ನಮ್ಮ ಜೀವನದ ಗುರಿ ಇದಾಗಿರಬಾರ್ದು. ಜೀವನದ ಗುರಿ ಇದೆಲ್ಲದರಿಂದ ಹೊರಗೆ ಬರೋದಿರ್ಬೇಕು. ಎಲ್ಲ ಪಾಪಗಳಿಂದ ನಾವೆಲ್ಲರೂ ವಿಮುಕ್ತರಾಗಿ ಕೃಷ್ಣನ ದಾರಿದಲ್ಲಿ ನಾವು ನಡೆಯಂಗಾಗಬೇಕು. ಭಗವಂತ ತೋರಿಸ್ತಾ ಇರೋ ದಾರಿದಲ್ಲಿ. ಸೊ ಅದು ಭಗವಂತನ ನಾಮಜಪ ಹರೇ ಕೃಷ್ಣ ಮಹಾಮಂತ್ರದಿಂದ ಸಾಧ್ಯ. ಅದು ಏನು, ಅಫೆನ್ಸ್ ಇಲ್ದೇನೆ, ಅಪರಾಧ ಇಲ್ಲದೇನೆ ನಾವು ಜಪ ಮಾಡಕ್ ಪ್ರಯತ್ನ ಮಾಡ್ಬೇಕು. 10 ಅಪರಾಧ ನಾವು ಗೊತ್ತೀವಲ್ವ, 10 ಅಪರಾಧದಲ್ಲಿರೋಂಥ ಪ್ರತಿಯೊಂದು ಪಾಯಿಂಟ್ ಮುಖ್ಯ. ಆಧ್ಯಾತ್ಮಿಕ ಗುರುನ ಸಾಧಾರಣ ವ್ಯಕ್ತಿ ಅನ್ಕೊಳ್ಳೋದು, ಇಲ್ಲ ಭಗವಂತನ ಭಕ್ತರನ್ನ ನಿಂದನೆ ಮಾಡೋದು, ಇಲ್ಲ ಬೇರೆ ದೇವತೆಗಳಿಗೆ ಸಮಾನ ಅಂತ ಭಾವಿಸೋದು ಭಗವಂತನ, ಎಲ್ಲ ಅಪರಾಧ. ಗುರುವಿನ ಒಂದು ಆಶ್ರಯ ಇಲ್ಲದೇನೆ ನಾವು ಹಾಗೆ ಜೀವನದಲ್ಲಿ ಇರ್ತೀವಪ್ಪ, ನಾವು ಜಪ ಮಾಡ್ಕೊಂಡೇ ಉಳ್ಕೋತೀವಿ ಸಾಕು ಅನ್ನಂಗಿಲ್ಲ. ಭಗವಂತನ ಪ್ರತಿನಿಧಿ ಆಶ್ರಯ ಪಡಿಲೇಬೇಕು. ಇಲ್ಲ ಅಂದ್ರೆ ಅದು ಅಪರಾಧ ಭರಿತ ಜಪ ಆಗೋದಿಲ್ಲ ಅದು. ಓಕೆನಾ. ಸೊ ಅವಕಾಶ ಇದ್ದಾಗ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ನಾವು ಅಪರಾಧ ಮಾಡ್ತಾ ಹೋಗ್ತೀವಿ. ಅಪರಾಧ ಇಲ್ಲದೆ ನಾವು ಜಪ ಮಾಡಿದಾಗ ಏನಾಗತ್ತೆ, ನಮ್ಗೆ ಕೃಷ್ಣ ನೋಡಿ, because of chanting without offenses feels some transcendental pleasure very quickly and becomes purified of material contamination. ಭೌತಿಕದ ಕೋರಿಕೆಗಳು ನಮ್ಮಲ್ಲಿ ಕಮ್ಮಿ ಆಗ್ತಾ ಹೋಗುತ್ತೆ. ಇನ್ನು ನಾವು ಪವಿತ್ರ ಆಗ್ತಾ ಹೋಗ್ತೀವಿ. ಓಕೆ. ತುಂಬಾ ಸುಸುಖಂ ಕೂಡ ಪ್ರತ್ಯಕ್ಷಾವಗಮಂ ಧರ್ಮಂ. ಧರ್ಮ ಅಂದ್ರೆ ಏನು? ಧರ್ಮತ್ತು ಸಾಕ್ಷಾತ್ ಭಗವತ್ ಪ್ರಣೀತ್ ಅಲ್ವಾ. ಧರ್ಮ ಅಂದ್ರೆ ಏನು? ಭಗವಂತ ಕೊಟ್ಟಿರೋದು ಧರ್ಮ. ಭಗವಂತ ಕೃಷ್ಣ ನೋಡಿದಿರೋದೇ ಧರ್ಮ. ಇದೆಲ್ಲ ಧರ್ಮ ಇದೆ ಅಲ್ವಾ. ನಾವೇನು ಇದೆಲ್ಲ ತಪ್ಪು ಇರೋದಿಲ್ಲ, ಇದು ಧರ್ಮ. ಇದು ಧರ್ಮದ ಒಂದು ಪರ್ಫೆಕ್ಷನ್ ಇದೆ. ಈ ಭಗವಂತನ ಭಕ್ತಿಯುತ ಸೇವೆ ಏನ್ ಮಾಡ್ತೀವಿ, ಭಾಗವತ ಧರ್ಮ ಅಲ್ವಾ. ಭಗವಂತನ ನಾಮಸ್ಮರಣೆ, ಭಗವಂತನ ಶ್ರವಣ, ಇದೆಲ್ಲ ಪರ್ಫೆಕ್ಷನ್ ಆಫ್ ರಿಲಿಜಿಯನ್ ಇದು. ಅಂದ್ರೆ ನಾವ್ ಏನೇ ಹಿಂದೂ ಅಂತ ಹೇಳ್ಕೋಬಹುದು ಅಥವಾ ಯಾವುದೇ ಜಾತಿ ಅಂತ ಹೇಳ್ಕೋಬಹುದು. ಅದ್ರ ಅರ್ಥ ಏನು? ಆ ಜಾತಿನೋ ಆ ಧರ್ಮನೋ ನಾವು ಆಚರಿಸೋದ್ರಿಂದ ಅದ್ರ ಅರ್ಥ ಏನು? ಅದರ ಅರ್ಥ ಆ ಭಗವಂತ ಯಾರು ಅಂತ ತಿಳ್ಕೊಂಡು ಅಲ್ವಾ, ನಮಗೂ ಭಗವಂತನ ಕನೆಕ್ಷನ್ ಸಂಬಂಧ ಏನು ಅಂತ ಅರ್ಥ ಮಾಡ್ಕೊಂಡು ಫೈನಲಿ ಆ ಭಗವಂತನಿಗೆ ನಾವು ಶರಣ ಹೊಂದಂಗಾದ್ರೆ, ಆ ಭಗವಂತನ ನಾಮಜಪ ಮಾಡಂಗಾದ್ರೆ, ಅದು ಭಕ್ತಿಯುತ ಸೇವೆ ಮಾಡಂಗಾದ್ರೆ ಅದು ಪರ್ಫೆಕ್ಷನ್ ಅಂತ. ಭಗವಂತ ಯಾರು ಅಂತಾನೆ ಗೊತ್ತಿಲ್ದೇನೆ ಯಾರ್ದೋ ಆರಾಧನೆ ಮಾಡ್ಕೊಂಡು ನಾನೇ ಒಂದ್ ದೊಡ್ಡ ಭಗವಂತ ಅನ್ಕೊಂಡು ಮಾಯಾವಾದಿಗಳ ತರ ಜೀವನ ಮಾಡಿದ್ರೆ ಅದಕ್ಕೆ ಧರ್ಮ ಅಂತ ಕರೆಯಲ್ಲ. ಅದು ಅಪರಾಧ ಭರಿತ ಜೀವನ, ಅದು ಅಪರಾಧದಿಂದ ತುಂಬಿರುವಂತ ಜೀವನ. ಹಾಗಾಗಿ ಧರ್ಮ ಏನು ಅನ್ನೋದನ್ನ ಕೇವಲ
ನೋಡಿ, ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಭಾಗವತ ಶ್ಲೋಕ ಬರುತ್ತೆ. ಇದ್ರಲ್ಲಿ ಏನ್ ಹೇಳ್ತಾರೆ? ಸವೈ ಪುಂಸಾಂ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ. ಭಗವಂತನಿಗೆ ಮಾಡುವಂತ ಭಕ್ತಿ ಸೇವೆಗೆ ಪರೋಧರ್ಮ, ಟಾಪ್ ಮೋಸ್ಟ್ ಧರ್ಮ ಅಂತ ಕರೀತಾರೆ. ಅಹೈತುಕಿ ಅಪ್ರತಿಹತ. ಅಹೈತುಕಿ ಅಂದ್ರೆ ಸ್ಟಾಪ್ ಮಾಡಂಗಿಲ್ಲ, ಯಾವುದೇ ರೀತಿ ನಮ್ಗೆ ಸೆಲ್ಫಿಶ್ ಡಿಸೈರ್ ಇಲ್ಲದೆ ಮಾಡೋದು. ನನಗೇನೋ ಬರುತ್ತೆ, ನಂಗೇನೋ ಸಿಗತ್ತೆ ಅದಲ್ಲ. ಸ್ವಲ್ಪ ನಾವು ಕೃಷ್ಣನ ಬಗ್ಗೆನೂ ಯೋಚನೆ ಮಾಡೋಣ, ಕೃಷ್ಣನ ಸಂತೃಪ್ತಿ ಪಡಿಸೋಣ, ಕೃಷ್ಣನಿಗೆ ಸುಖ ಪಡಿಸೋಣ, ಅವನಿಗೆ ಖುಷಿ ಕೊಡೋಣ. ಯಾವಾಗ ನಮ್ದೇ ಖುಷಿನ? ಯಾವಾಗ ನಾವೇನಾ? ನಮ್ಮ ಮೂಲ ನಮ್ನ ಸೃಷ್ಟಿಸಿರುವಂತ ಭಗವಂತನ ಬಗ್ಗೆ ಯೋಚನೆ ಮಾಡ್ಬೇಕಲ್ವ. ಅಹೈತುಕಿ ಅಪ್ರತಿಹತ ಅಂದ್ರೆ ವಿತೌಟ್ ಇಂಟ್ರಪ್ಷನ್. ಇವತ್ತು ಒಂದಿನ ಮಾಡಿದೆ, ನಾಳೆ ಒಂದ್ ದಿವಸ ಮಾಡಿದೆ, ಹೋದ್ವಾರ ಒಂದ್ ದಿವಸ ಮಾಡಿದೆ. ಎವ್ರಿ ಡೇ ಕೃಷ್ಣನ್ ಡ್ಯೂಟಿ ಅಂದ್ರೆ ಎವ್ರಿ ಡೇ, ಪ್ರತಿನಿತ್ಯ ನಾವು ಮಾಡ್ಬೇಕು. ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸಿದ್ಧತೆ. ಅವಾಗ್ಲೇ ಜೀವಿಗೆ ಸಂತೃಪ್ತಿ ಅನ್ನೋದು ಕಲಗತ್ತೆ. ಇಲ್ಲಾಂದ್ರೆ ನಮ್ಗೆ ಹೊಟ್ಟೆ ತುಂಬಲ್ಲ. ಇಲ್ಲಾಂದ್ರೆ ನಾವು ಎಲ್ಲೋ ಹುಡುಕ್ತೀವಿ, ಎಲ್ಲೋ ಸುಖನ ಹುಡುಕ್ತಾ ಇರ್ತೀವಿ, ಎಲ್ಲೋ ಭೌತಿಕ ಪ್ರಪಂಚದಲ್ಲಿ ಸ್ವಲ್ಪ ದುಡುಕ್ತೀವಿ, ಶಾಪಿಂಗ್ ಮಾಡ್ತೀವಿ, ಮನೆ ಕೊಡ್ಕೋತೀವಿ, ದುಡ್ಡು ಮಾಡ್ತೀವಿ, ಇನ್ನೇನೋ ಮಾಡ್ತೀವಿ, 108 ಕಾರ್ಯಗಳು ಮಾಡ್ತೀವಿ. ಎಲ್ಲೂ ಸಂತೃಪ್ತಿ ಸಿಗ್ತಾ ಇಲ್ಲ ನಮ್ಗೆ. ಇನ್ನೂ ಹುಡುಕ್ತಾ ಇದೀವಿ, ಇನ್ನೂ ಎಲ್ಲೋ ಹಂಬಲಿಸ್ತಾ ಇದೀವಿ. ಪ್ರಭುಪಾದ ಹೇಳ್ತಾರೆ, ಎವ್ರಿ ಲಿವಿಂಗ್ ಬೇಯಿಂಗ್ ಇಸ್ ಸರ್ಚಿಂಗ್ ಆಫ್ಟರ್ ಕೃಷ್ಣ. ಹೊಡ್ದಂಗೆ ಹೇಳ್ತಾರೆ ಪ್ರಭುಪಾದ, ಹೊಡ್ದಂಗೆ. ಪ್ರತಿಯೊಂದು ಜೀವಿ ಕೃಷ್ಣನ್ನೇ ಹುಡುಕ್ತಾ ಇರೋದು. ಯಾಕಂದ್ರೆ ಅವನ ಅಂಶ ನಾವಾಗಿರೋದ್ರಿಂದ ಅಲ್ವಾ. ಹೆಂಗೆ ಮಗು ತಾಯಿನೇ ಹುಡುಕತ್ತೆ ಅಲ್ವಾ, ಅಮ್ಮ ಎಲ್ಲಿ, ಅಮ್ಮ ಎಲ್ಲಿ, ಅಮ್ಮ ಎಲ್ಲಿ. ಹಂಗೆ ಜೀವಿನೂ ಅಷ್ಟೇ. ಕೃಷ್ಣ ಎಲ್ಲಿಂದ ನಮ್ಗೆ ಗೊತ್ತಿಲ್ಲ. ಆಕ್ಚುಲಿ ಇದು ನಮಗೆ ಗೊತ್ತಿಲ್ಲ, ಬಟ್ ಅದರ ಹಾತರಿಕೆ ನಮ್ಮಲ್ಲಿದೆ. ಅದಕ್ಕೆ ನಾವು ನಿಲ್ಸಿಲ್ಲ, ಎಲ್ಲ ಭೌತಿಕ ಕಾರ್ಯಗಳು ಮಾಡೋದು ಸ್ಟಾಪ್ ಮಾಡಿಲ್ಲ. ಯಾರು ಪೂರ್ತಿಯಾಗಿ ಶರಣ ಹೊಂದಿದಾರೋ ಅವ್ರು ಅದನ್ನ ಮಾಡೋದೇ ಇಲ್ಲ. ಬಿಕಾಸ್ ಅವ್ರಿಗೆ ಅರ್ಥ ಆಗೋಗಿದೆ, ಅದು ಜ್ಞಾನೋದಯ ಆಗೋಯ್ತು. ಸುಸುಖಂ ಕರ್ತುಂ, ತುಂಬಾ ಸುಖವಾಗಿರುವಂತ ಮಾರ್ಗ. ಸುಸುಖಂ ಕರ್ತುಂ ಅವ್ಯಯಂ. ಓಕೆ, ನೆಕ್ಸ್ಟ್ ಹೋಗೋಣ, 3ನೇ ಶ್ಲೋಕಕ್ಕೆ ಹೋಗೋಣ. ಅಶ್ರದ್ಧದಾನ ಪುರುಷ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತಂತೆ ಮೃತ್ಯು ಸಂಸಾರ ವರ್ತಮನಿ. ಬುಲೆಟ್ ಪಾಯಿಂಟ್ ಇದೆ ಒಂದೊಂದು ಶ್ಲೋಕ. ಕೃಷ್ಣ ಬಂದು ಇಟ್ಕೊಂಡು ಗುಡುಗುಡು ಹೊಡಿತಾ ಇದ್ದಾನೆ. ಎಸ್, 3ನೇ ಅಧ್ಯಾಯದ 3ನೇ ಶ್ಲೋಕದ ಅನುವಾದ. ಹರೇ ಕೃಷ್ಣ ಮಾತಾಜಿ. ಹರೇ ನಾನು ಕೃಷ್ಣ. ಲಕ್ಷ್ಮೀ ಸಿಎಂ ಮಾತಾಜಿ, ಓದಿ ಮಾತಾಜಿ, ಲಕ್ಷ್ಮೀ ಮಾತಾಜಿ. ಅನುವಾದ. ಶತ್ರು ವಿಜೇತನೇ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರರು. ಆದುದರಿಂದ ಅವರು ಈ ಐಹಿಕ ಜಗತ್ತಿನಲ್ಲಿ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಅಲ್ವಾ, ಎಷ್ಟು ಕೃಷ್ಣ ಒಂದೊಂದು ವಿಷಯನ ತುಂಬಾ ಡೀಪ್ ಆಗಿ ಹೇಳ್ತಿದ್ದಾರೆ. ಅಶ್ರದ್ಧ ದಾನ ಅಲ್ಲ, ರಾಧಿಕಾ ಬಡ್ಡಿ ಮಾತಾಜಿ. ಹರೇ ಕೃಷ್ಣ. ಮ್ಯೂಟ್ ಮಾಡ್ತೀನಿ. ಏನಂತ ಕೃಷ್ಣ? ಅಶ್ರದ್ಧ ದಾನ ಪುರುಷ. ಎಂತ ವ್ಯಕ್ತಿಗಳಿಗೆ ಶ್ರದ್ಧಾಹೀನರಾಗಿದ್ದಾರೋ. ಯಾರ ಬಗ್ಗೆ ಶ್ರದ್ಧಾಹೀನ? ಭಕ್ತಿ ಸೇವೆ ಬಗ್ಗೆ. ಯಾರಿಗೆ ಬೇಕು ಭಕ್ತಿ ಸೇವೆ? ನಮ್ಗೆ ಇವಾಗ್ಲೇ ಬೇಡ ರೀ, ನಮ್ಗಿನ್ನೂ ಟೈಮ್ ಇದೆ ರೀ, ನಾವು ಕಾಲ ಬಂದಾಗ ನೋಡ್ತೀವ್ರಿ, ರಿಟೈರ್ ಆದ್ಮೇಲೆ ನೋಡೋಣ, ಕಷ್ಟ ಬಂದಾಗ ನೋಡೋಣ, ಇನ್ನೇನೋ ಆದಾಗ ನೋಡೋಣ ಅಲ್ವಾ. ನಮ್ಗೆ ಏನಾದ್ರು ಬೇಕು ಅಂದಾಗಲೇ ನಾವು ಬರ್ತೀವಿ ಭಗವಂತನ ಹತ್ರ, ಅಥವಾ ಯಾರು ಕೊಡ್ತಾರೋ ಅವ್ರ ಹತ್ರ ಹೋಗ್ತೀವಿ. ಅದೆಲ್ಲ ಅಶ್ರದ್ಧ, ಶ್ರದ್ಧೆ ಇಲ್ದೇ ಇರೋ ಅಂತ ಅಲ್ವಾ. ಅಶ್ರದ್ಧ ದಾನ ಪುರುಷ, ಈ ಭಕ್ತಿ ಸೇವೆಯಲ್ಲಿ ಶ್ರದ್ಧಾವಂತರಲ್ಲದವರು ನನ್ನನ್ನು ಪಡೆಯಲಾರ. ಕೃಷ್ಣ ಓಪನ್ ಆಗಿ ಹೇಳ್ತಾ ಇದ್ದಾರೆ, ಭಗವಂತ ಕೃಷ್ಣನ್ ಪಡ್ಕೋಬೇಕು ಅಂದ್ರೆ ಶ್ರದ್ಧೆ ಬೇಕೇ ಬೇಕು, ನಂಬಿಕೆ ಬೇಕೇ ಬೇಕು. ಭಗವದ್ಗೀತೆ ನಮ್ಮೆಲ್ರಿಗೂ ಜೀವನದಲ್ಲಿ ತುಂಬಾ ಒಳ್ಳೇದು, ಶುಭ, ಇದು ಪವಿತ್ರ, ಇದು ಈ ನಂಬಿಕೆ ಬೇಕು ನಮಗೆ. ಇದು ಇಲ್ಲದೆ ಸುಮ್ಮನೆ ಬಂದ್ರೆ ಕೃಷ್ಣ ಸಿಗಲ್ಲ. ಆದುದರಿಂದ ಅವರು ಈ ಐಹಿಕ ಜಗತ್ತಿನ ಜನನ ಮರಣಗಳ ಮಾರ್ಗಕ್ಕೆ ಹಿಂದಿರುಗುವರು. ಮತ್ತೆ ಹುಡ್ತಾರಷ್ಟೆ, ಮತ್ತೆ ಜನ್ಮ ಗ್ಯಾರಂಟಿ, ಮತ್ತೆ ಮರಣ ಗ್ಯಾರಂಟಿ. ಹೊಡ್ಸ್ಕೋತಾರೆ ಮಾಯೆಯಿಂದ. ಅಷ್ಟು ಹೊಡ್ತಾ ತಿಂತಾರೆ, ಆದ್ರೆ ಅವರಿಗೆ ಬುದ್ಧಿ ಬರಲ್ಲ.
ಆದ್ರೂ ಅವ್ರು ಬಗ್ಬೇಕು, ಇನ್ ಸಾಕು, ಹೊಡ್ಸ್ಕೊಂಡಿದ್ ಸಾಕು, ಹೊಡ್ತ ತಿಂದಿದ್ ಸಾಕು, ಇವಾಗ್ಲಾರು ಶರಣ ಹೊಂದಪ್ಪ, ಹೊಂದಣ ಇಲ್ಲ ಅದು ಅಲ್ವಾ. ಸಾಯಕರು ಸಿದ್ಧವಾಗಿದ್ದೀವಿ, ಬಟ್ ಶರಣ ಅಲ್ವಾ? ಇದು ಜನರದ್ದು ಮಾತು. ಏನ್ ಸಾವಾಗಿದ ತಕ್ಷಣ ಎಲ್ಲ ಕೊನೆಗೊಳ್ಳತ್ತಾ? ಅದು ಅನ್ಕೋತಾರ ಜನ ಅಲ್ವಾ. ಮೂರ್ಖರು ಏನ್ ಅನ್ಕೋತಾರ ಜನ, ಏನಿದೆ ಸತ್ತ ಮೇಲೆ ಎಲ್ಲ ಮುಗಿತಪ್ಪ, ಕ್ಲೋಸ್ ಆಯ್ತು, ಮುಗಿತ ಅಲ್ಲಿಗೆ, ಒಂದೇ ಸಾವಾಗ ಆಗೋ ಗೊತ್ತಾ, ಬಿಡುಗಡೆ ಸಿಗತ್ತಾ ನಮ್ಗೆ? ನಾಟ್ ಎಟ್ ಆಲ್. ಮತ್ತೆ ಹುಟ್ಟು, ಮತ್ತೆ ಅಲಿ ಈ ಪ್ರಪಂಚದಲ್ಲಿ, ಮತ್ತೆ ತಿಳ್ಕೊ, ಮತ್ತೆ ಓದು ಬರಹ, ಮತ್ತೆ ದುಡಿಮೆ ಮಾಡು, ಮತ್ತೆ ಯಾರನ್ನೋ ಕಟ್ಕೋ, ಮತ್ತೆ ಸಾಕ್ಸು ಈ ಜೀವನನ, ಮತ್ತೆ ಈ ಶರೀರದಲ್ಲಿ ತಡ್ಕೋ, ಬರೋ ಕಾಯಿಲೆಗಳನ್ನೆಲ್ಲ ಅನುಭವಿಸು, ಮತ್ತೆ ಸಾಗು ಇನ್ನೊಂದು ಜೀವನ. ಇದು ನಮ್ಮ ಪರಿಸ್ಥಿತಿ. ಮತ್ತೆ ಪುನಶ್ಚರ್ವಿತ ಚರ್ವಿತ ನಮ್ಮ ಹೇಳ್ತಾರಲ್ಲ, ಪ್ರಹ್ಲಾದ್ ಮಹಾರಾಜನ್ನೇ ಮೊನ್ನೆ ಕ್ಲಾಸಲ್ಲಿ ನಾ ಹೇಳ್ತಾ ಇದ್ದೆ, ಮಾರ್ನಿಂಗ್ ಕ್ಲಾಸಲ್ಲಿ. ಸೊ ಎಲ್ಲರೂ ಮಾರ್ನಿಂಗ್ ಗೀತಾಗೆ ಜಾಯ್ನ್ ಆಗಿ, ಎಲ್ಲರೂ ಮಿಸ್ ಮಾಡ್ಕೋಬೇಡಿ. 6:45 ಕ್ಲಾಸ್ಗೆ ಎಲ್ಲ ಇಂಪಾರ್ಟೆಂಟ್ ಶ್ಲೋಕಗಳು ಡಿಸ್ಕಸ್ ಮಾಡ್ತಾರೆ. ಓಕೆ, 6:45 ಕ್ಲಾಸ್ ಗೀತಾ ಜ್ಞಾನ ಇದೇ ಝೂಮಲ್ಲೇ ಇರುತ್ತೆ. ಪುನಶ್ಚರ್ವಿತ ಚರ್ವನ ತಿಂದಿದ್ದನ್ನೇ ಮತ್ತೆ ಮತ್ತೆ ಅಗಿಯೋದು, ಇನ್ನೇನೋ ರುಚಿ ಸಿಗತ್ತೆ, ಮತ್ತೆ ಪ್ರಪಂಚಕ್ಕೆ ಬರೋದು, ಇನ್ನೇನೋ ನಾನು ಎಂಜಾಯ್ ಮಾಡಿಲ್ಲಪ್ಪ, ಆ ಊರು ನೋಡಿಲ್ಲ, ಆ ತಿಂಡಿ ತಿಂದಿಲ್ಲ, ಇದನ್ನ ಎಂಜಾಯ್ ಮಾಡಿಲ್ಲ, ಅದನ್ನ ಎಂಜಾಯ್ ಮಾಡಿಲ್ಲ ಅನ್ನೋದು ನಮ್ಮ ಪರಿಸ್ಥಿತಿ. ಇದಕ್ಕೆ ಕೃಷ್ಣ ಹೇಳಿದ ಅಂಥವ್ರಿಗೆ ಶ್ರದ್ಧೆ ಇಲ್ಲದವರು ಮತ್ತೆ ಮರಳಿ ಬರಲೇಬೇಕು. ನೋಡಿ, ಭಾವಾರ್ಥದಲ್ಲಿ ತುಂಬಾ ಚೆನ್ನಾಗಿದೆ. ಶ್ರದ್ಧೆ ಇಲ್ಲದವರು ಈ ಭಕ್ತಿ ಸೇವೆಯ ಪ್ರಕ್ರಿಯೆಯನ್ನು ಸಾಧಿಸಲಾರರು. ಇದೇ ಶ್ಲೋಕದ ಸಾರಾಂಶ. ಭಕ್ತರ ಸಹವಾಸದಿಂದ ಶ್ರದ್ಧೆಯು ಹುಟ್ಟುತ್ತದೆ. ಶ್ರದ್ಧೆ ಹೆಂಗ್ ಹುಟ್ಟುತ್ತೆ? ಮೋಸ್ಟ್ ಇಂಪಾರ್ಟೆಂಟ್ ಲೈನ್, ಎಲ್ಲರೂ ಅಂಡರ್ಲೈನ್ ಮಾಡ್ಕೊಂಬಿಡಿ. ಭಕ್ತರ ಸಹವಾಸದಿಂದ ಶ್ರದ್ಧೆಯು ಹುಟ್ಟುತ್ತದೆ. ಡಿವೋಟಿ ಸಾಂಗತ್ಯದಿಂದ ಮಾತ್ರ ಕೃಷ್ಣ ಇದಾನೆ ಅನ್ಸತ್ತೆ ನಮ್ಗೆ. ನಮ್ಮ ಮನ್ಸಿಗೆ ಕೇಳಿದ್ರೆ, ನಮ್ಮ ಬುದ್ಧಿ ಕೇಳಿದ್ರೆ ಯಾರಿಗೊತ್ತಪ್ಪ ಅಲ್ವಾ. ನಾವೇನ್ ಹೇಳಿದ್ರೆ, ಕೃಷ್ಣ ಬಂದು ನಿಮ್ಗೇನು ಹೇಳಿದಾನಾ? ಕೃಷ್ಣನ ನೋಡಿದ್ದೀರಾ ನೀವು? ಕೃಷ್ಣನ ಕಣ್ಣಿಂದಾನೇ ನೋಡ್ಬೇಕಾ? ಕೃಷ್ಣನ ಶಾಸ್ತ್ರದಿಂದ ಕೇಳಕ್ಕಾಗಲ್ವಾ? ಅದು ಕೃಷ್ಣನೇ ಅಲ್ವಾ? ಭಗವಂತ ಹೇಳಿರೋದೇ ಅಲ್ವಾ ಅದು ಮಾತು? ನಾವ್ ಹೇಳಿರೋ ಮಾತಾ? ಮನುಷ್ಯ ಹೇಳಿರೋ ಮಾತಾ ಇದು? ಕೃಷ್ಣ ಸಾಧಾರಣ ಮನುಷ್ಯ ಅಲ್ಲ ಅಲ್ವಾ, ಪರಮ ಪುರುಷ, ಪುರುಷೋತ್ತಮ, ಉತ್ತಮ ಭಗವಂತ, ಅವನು ಭಗವಾನ್ ಅಲ್ವಾ. ಅದಕ್ಕೆ ಭಕ್ತರ ಸಹವಾಸದಿಂದ ಮಾತ್ರ ಶ್ರದ್ಧೆ ಹುಟ್ಟುತ್ತೆ. ಪ್ಯೂರ್ ಡಿವೋಟೀಸ್, ದೊಡ್ಡ ದೊಡ್ಡ ಆಚಾರ್ಯರು, ಗುರು ಪರಂಪರೆ ಅಂತ ಬೋನಫೈಡ್ ಸ್ಪಿರಿಚುವಲ್ ಮಾಸ್ಟರ್ಸ್ ಬಂದಾಗ ನಮ್ಮ ಊರಿಗೆ, ನಾವಿರೋ ಊರಿಗೆ ಓಡ್ಕೊಂಡು ಹೋಗ್ಬೇಕು, ಅವ್ರ ಕಾಲಿನ ಧೂಳು ತಗೊಳಕ್ಕೆ, ಓಡ್ಕೊಂಡು, ಆಲಸ್ಯ ಮಾಡಂಗಿಲ್ಲ. ಏನಾರು ಅವ್ರ ವ್ಯಾಸ ಪೂಜೆ ಇದೆಯಾ, ಹೋಗ್ಬಿಟ್ಟು ತಿನ್ಬೇಕು, ಪ್ರಸಾದ ತಿನ್ಬೇಕು. ತಿನ್ನೋದು ಕಷ್ಟನಾ? ಏನು ಕಷ್ಟ ಇಲ್ಲ, ತಿನ್ನೋದು ತುಂಬಾ ಚೆನ್ನಾಗೇ ಇರತ್ತೆ. ಒಳ್ಳೆ ಒಳ್ಳೆ ಬಗೆ ಬಗೆ ತಿಂಡಿಗಳು ಕೊಡ್ತಾರೆ, ಅವತ್ತು ಮಾಡ್ಕೊಡ್ತಾರೆ. ಹೋಗ್ಬೇಕು, ಅವಾಗಲೇ ನಮ್ಗೆ ಶ್ರದ್ಧೆ ಬರುತ್ತೆ ಕೃಷ್ಣನ ಮೇಲೆ. ಇಲ್ಲ ಎಲ್ಲಿ ನಾವೆಲ್ಲಿ, ಕೃಷ್ಣ ಎಲ್ಲಿ? ನಾವೆಲ್ಲ 3 ಗುಣಗಳಿಲ್ಲ ಅಂತ ತುಚ್ಛ ವ್ಯಕ್ತಿಗಳು ನಾವು ಅಲ್ವಾ. ಕೃಷ್ಣನ ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಶ್ರದ್ಧೆ ಬರೋದು, ನಮ್ಗ ಶಕ್ತಿ ಇಲ್ಲ, ನಮ್ಗಷ್ಟು ಅಪಟೈಟ್ ಇಲ್ಲ, ನಮ್ಮಲ್ಲಿ ಆ ಸಾಮರ್ಥ್ಯ ಇಲ್ಲ. ಆ ಸಾಮರ್ಥ್ಯ ಕೊಡಕ್ಕಿರೋ ಅಂತ ಡಿವೋಟೀಸ್ ಯಾರಪ್ಪ ಅಂದ್ರೆ ಈ ಪ್ಯೂರ್ ಡಿವೋಟೀಸ್ ಬಂದಾಗ ಸಾಧ್ಯ ಅದು. ಬಿಕಾಸ್ ಅವರೆಲ್ಲ ತತ್ವವಿತ್ತಲ್ವ, ಅವರೆಲ್ಲ ಪೂರ್ತಿ ಅರ್ದು ಬಿಟ್ಟಿದ್ದಾರೆ, ಅರ್ದು ಕುಡ್ದಿದ್ದಾರೆ ಅವರು. ಸೊ ಅವ್ರ ಸಹವಾಸ ಪಡ್ಕೊಂಡಾಗ ನಮ್ಮ ಶ್ರದ್ಧೆ ತುಂಬಾ ಬೆಳೆಯುತ್ತೆ. ಮಹಾತ್ಮರಿಂದ ವೈದಿಕ ಸಾಹಿತ್ಯದ ಎಲ್ಲಾ ಸಾಕ್ಷ್ಯವನ್ನು ಕೇಳಿಯೂ ದುರದೃಷ್ಟವಂತರಿಗೆ ದೇವರಲ್ಲಿ ಶ್ರದ್ಧೆಯೂ ಬರುವುದಿಲ್ಲ. ಅವರು ಅರೆ ಮನಸ್ಸಿನವರು ಮತ್ತು ಪ್ರಭುವಿನ ಭಕ್ತಿ ಸೇವೆಯಲ್ಲಿ ಸ್ಥಿರವಾಗಿರಲಾರರು. ಹೀಗೆ ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಯಲು ಶ್ರದ್ಧೆಯು ಒಂದು ಬಹುಮುಖ್ಯ ಅಂಶ. ಪರಮ ಪ್ರಭುವಾದ ಕೃಷ್ಣನನ್ನು ಸೇವಿಸಿದರೆ ಸಾಕು, ಮನುಷ್ಯನು ಎಲ್ಲಾ ಪರಿಪೂರ್ಣತೆಯನ್ನು ಸಾಧಿಸಬಹುದು ಎಂಬ ಪೂರ್ಣ ದೃಢನಂಬಿಕೆಯೇ ಶ್ರದ್ಧೆ ಎಂದು ಚೈತನ್ಯ ಚರಿತಾಮೃತದಲ್ಲಿ ಹೇಳಿದೆ. ಭಗವಂತ ಕೃಷ್ಣನ ಏಕೈಕ ಶರಣ ಪಡ್ಕೊಂಡ್ರೆ ಸಾಕು, ನನಗೆಲ್ಲ ಸಿಗತ್ತೆ ಅನ್ನೋ ನಮ್ಗೆ ದೃಢ ವಿಶ್ವಾಸ ಬೇಕು. ಮತ್ತೆ 10 ಜನ ಬೇಕಾಗಿಲ್ಲ ನಮ್ಗೆ, 108 ದೇವತೆಗಳ ಆಶ್ರಯ ಬೇಕಾಗಿಲ್ಲ ನಮ್ಗೆ. ಕೃಷ್ಣನ ಒಬ್ನು ಸೇವೆ ಮಾಡಿದ್ರೆ ಎಲ್ಲರ ಸೇವೆ ಮಾಡ್ದಂಗೆ, ಎಲ್ಲರಿಗೂ ನಾವು ಸೇವೆ ಸಲ್ಲಿಸ್ದಂಗೆ. ಅವರ ಹಿಂದೆ ಹೋಗೋ ಅವಶ್ಯಕತೆ ಇಲ್ಲ, ಹೋಗ್ಬಾರ್ದು ಕೂಡ. ಡಿವೋಟೀಸ್ ಅನ್ನೋರು
ಯಾರು ನಿಂದೆನೂ ಹೋಗಂಗೆ ಇಲ್ಲ, ಯಾವ ಕಾಮ್ಯ ಕರ್ಮ ಮಾಡಂಗಿಲ್ಲ, ಪೂರ್ತಿ ಶರಣ ಕೃಷ್ಣನಿಗೆ. ಅದೇ ಅನನ್ಯ ಭಕ್ತಿ ಅಂದ್ರೆ ಅದೇ. ಆವಾಗ ಕೃಷ್ಣ ಅದೇನಂತಾರೆ, ನಮ್ಮ ಜೀವನದ ಪಟ್ರಿ ಮೇಲೆ, ಈಗ ನಮ್ಮ ಜೀವನ ಒಂದು ಪಟ್ರಿ ಮೇಲೆ ನಡೀತಾ ಇದೆ ಅಲ್ವಾ, ಒಂದು ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇದೆ. ಅದ್ರ ಕಂಟ್ರೋಲ್ ನಮ್ಮ ಕೈಯಲ್ಲಿಲ್ಲ, ಇವಾಗ ಮಾಯ ಕೈಯಲ್ಲಿ ಇರೋದು. ಹೌದಾ? ನಮ್ಮ ಕರ್ಮಾನುಸಾರ ನಮ್ಮ ಕಷ್ಟಗಳನ್ನ ಕೊಡ್ತಾ ಹೋಗ್ತಾಳೆ ಮಾಯೆ. ದೇವತೆಗಳು ನಮಗೆ ಶಿಕ್ಷಿಸ್ತಾ ಹೋಗ್ತಾ ಅಷ್ಟೇ, ಅದವ್ರ ಡ್ಯೂಟಿ ಅವ್ರು ಮಾಡ್ತಿರ್ತಾರೆ. ಬಟ್ ಒಂದ್ಸರಿ ಶರಣ ಹೊಂದ್ರೆ ನಾವು ಕೃಷ್ಣನಿಗೆ, ಕೃಷ್ಣ ತಗೊಂತಾನೆ ಕಂಟ್ರೋಲ್ ನಮ್ಮ ಜೀವನದ. ಭಗವಂತ ತಗೊಂತಾನೆ, ಅವನು ನಿರ್ಧರಿಸ್ತಾನೆ ಈಕೆಗೆ ಎಷ್ಟು ಕಷ್ಟ ಕೊಡಬೇಕು, ಎಷ್ಟು ಸುಖ ಕೊಡಬೇಕು. ಇವನ್ಗೆ ನನ್ನ ಹತ್ರ ಬರೋದಕ್ಕೆ ಏನೇನು ಅಡ್ಡಿಗಳಿದೆಯೋ ಅದನ್ನೆಲ್ಲ ತೆಗಿತಾನೆ, ಕೊನೆಗೆ ಅವನ ಹತ್ರ ಕರ್ಸ್ಕೊತಾನೆ. ಆಯ್ತಾ? ಅದು ಕೃಷ್ಣನ ಪರಮ ಕರುಣೆ ನೋಡಿ. ಯಥಾ ತರೋರ್ ಮೂಲ ನಿಶ್ಚನೇನ ತೃಪ್ಯಂತಿ ತತ್ ಸ್ಕಂದ ಭುಜೋ ಅಶಾಕಃ ಪ್ರಾಣೋಪಹಾರಾಚ ಯಥೇಂದ್ರಿಯಾನಾಂ ತಥೈವ ಸರ್ವ ಹರಣಂ ಅಚ್ಯುತೇಜ್ಯ. ಏನಂತ ಕೃಷ್ಣ? ಯಾರ ಅನುವಾದ ಓದಿ? ಹರಿಕೃಷ್ಣ ಓದ್ನಿರಿ ಮಾತಾಜಿ. ಹರೇ ಕೃಷ್ಣ. ಸುಧಾ ಮಾತಾಜಿ ಓದ್ರಿ. ಮರದ ಬೇರಿಗೆ ನೀರನ್ನು ಮನುಷ್ಯನು ಸಣ್ಣ ಕೇಳಿಸ್ತಿಲ್ಲ ಸರಿಯಾಗಿ. ಶಾಖೆಗಳನ್ನು ಕೇಳಿಸ್ತಾ ಇಲ್ರಿ ಮಾತಾಜಿ? ನಾವು ಸ್ವಲ್ಪ ಜೋರಾಗಿ ಹೇಳ್ರಿ ಮಾತಾಜಿ. ಹರೇ ಕೃಷ್ಣ. ಮರದ ಬೇರಿಗೆ ನೀರು ಹಾಕಿ ಅದರ ಕೊಂಬೆಗಳನ್ನು, ಸಣ್ಣ ಶಾಖೆಗಳನ್ನು ಮತ್ತು ಎಲೆಗಳನ್ನು ತೃಪ್ತಿ ಪಡಿಸುತ್ತಾನೆ. ಹೊಟ್ಟೆಗೆ ಆಹಾರವನ್ನು ಕೊಟ್ಟು ಮನುಷ್ಯನನ್ನು ದೇಹದ ಎಲ್ಲಾ ಇಂದ್ರಿಯಗಳನ್ನು ತೃಪ್ತಿಪಡಿಸುತ್ತಾನೆ. ಇದೇ ರೀತಿಯ ಪರಮ ಪ್ರಭುವಿನ ದಿವ್ಯ ಸೇವೆಯನ್ನು ತೊಡಗಿನ ಮನುಷ್ಯನು ಎಲ್ಲ ದೇವತೆಗಳನ್ನು ಹಾಗೂ ಇತರ ಎಲ್ಲ ಜೀವಿಗಳನ್ನು ತೃಪ್ತಿಪಡಿಸುತ್ತಾನೆ. ಆದ್ದರಿಂದ ಭಗವದ್ಗೀತೆಯನ್ನು ಓದಿದವನು ವಿಳಂಬವಿಲ್ಲದೆ ಭಗವದ್ಗೀತೆಯ ನಿರ್ಣಯಕ್ಕೆ ಬರಬೇಕು. ಮನುಷ್ಯನು ಬೇರೆ ಯಾವುದರಲ್ಲಿಯೂ ತೊಡಗದೆ ದೇವೋತ್ತಮ ಪರಮ ಪುರುಷನು ಪ್ರಭು ಕೃಷ್ಣನ ಸೇವೆಯನ್ನು ಕೈಗೊಳ್ಳಬೇಕು. ಈ ಜೀವನ ಸಿದ್ಧಾಂತವನ್ನು ಮನಗಂಡರೆ ಅದೇ ಶ್ರದ್ಧೆ. ಹೌದಾ? ಅರ್ಥಾಯ್ತಲ್ರಿಗೂ? ಸೊ ಇದು ಹೇಳ್ತಾ ಇರೋದು ಕೃಷ್ಣ. ಭಗವಂತ ಅವನ ಗಿಡದ ಬುಡಕ್ಕೆ ನೀರು ಸಲ್ಲಿಸಿದ್ರೆ ನಾವು ಎಲ್ಲ ಇಡೀ ಪ್ರಪಂಚಕ್ಕೆ ನಾವು ಸೇವೆ ಸಲ್ಲಿಸಿದಂಗೆ. ಸಪ್ರೇಟ್ ನಾವು ಬೇರೆ ಕಾರ್ಯ ಮಾಡೋ ಅವಶ್ಯಕತೆನೇ ಇಲ್ಲ. ಗಿವ್ ಅಪ್ ಆಲ್ ದ ಎಂಗೇಜ್ಮೆಂಟ್ ಆಫ್ ದ ಸರ್ವಿಸ್ ಆಫ್ ಲಾರ್ಡ್ ಕೃಷ್ಣ. ಇದು ನಮ್ಗೆ ಅರ್ಥ ಆದ್ರೆ ಇದಕ್ಕೆ ಶ್ರದ್ಧೆ ಅಂತ ಕರೀತಾರೆ. ಹೌದಾ? ಅಂಡ್ ಈ ಶ್ರದ್ಧೆ ಬೆಳಿಬೇಕು ಅಂದ್ರೆ ಹೆಂಗ್ ಸಾಧ್ಯ? ಕೃಷ್ಣ ಪ್ರಜ್ಞೆ ಮಾರ್ಗದಿಂದ ಸಾಧ್ಯ, ಭಕ್ತರ ಸಹವಾಸದಿಂದ ಮಾತ್ರ ಸಾಧ್ಯ. ನೋಡಿ, ಭಗವಂತನ ಭಕ್ತಿ ಸೇವೆಯಲ್ಲಿ ನಾವು ನಿರತರಾಗಿದ್ರು ಕೂಡ ಪರಿಪೂರ್ಣ ಹಂತಕ್ಕೆ ಬರಬೇಕು ಅಂದ್ರೆ ಅಷ್ಟು ಸುಲಭವಾಗಿ ಸಾಧ್ಯ ಇಲ್ಲ. ಇದು ಸ್ಟೆಪ್ ಬೈ ಸ್ಟೆಪ್ ನಡೀತಾ ಹೋಗತ್ತೆ, ಇದು ಬೆಳೀತಾ ಹೋಗತ್ತೆ. ಓಕೆನಾ? ಕೃಷ್ಣ ಪ್ರಜ್ಞೆನ ನಾವು ತಾಳ್ಮೆಯಿಂದ, ನಂಬಿಕೆಯಿಂದ ನಡ್ಸ್ಕೊಂಡು ಹೋಗ್ತಾ ಇರ್ಬೇಕು, ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕು. ತಾಳ್ಮೆಯಿಂದ, ಉತ್ಸಾಹ, ನಿಶ್ಚಯ, ಧೈರ್ಯಾತ್ ತತ್ತತ್ ಕರ್ಮ ಪ್ರವರ್ತನಾತ್ ಅಂತ ಹೇಳ್ತಾರೆ ಉಪದೇಶಾಮೃತದಲ್ಲಿ. ಉತ್ಸಾಹದಿಂದ ಮಾಡ್ಬೇಕು ಕೃಷ್ಣ ಪ್ರಜ್ಞೆ, ಕೃಷ್ಣ ಭಕ್ತಿ. ಉತ್ಸಾಹದಿಂದ ಬೆಳಿಗ್ಗೆ ಹೇಳ್ಬೇಕು ನಾವು ಜಪ ಮಾಡೋದಕ್ಕೆ, ಉತ್ಸಾಹದಿಂದ ನಾವು ಹೇಳ್ಬೇಕು ಭಗವಂತನ ಆರತಿ ಮಾಡೋದಕ್ಕೆ, ಉತ್ಸಾಹದಿಂದ ಈ ಕ್ಲಾಸ್ ಕುತ್ಕೋಬೇಕು. ಅಯ್ಯೋ ಏನೋಪ್ಪ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ಳೋದಾರ, ಉತ್ಸಾಹದಿಂದ ಕೃಷ್ಣ ಇಷ್ಟು ಮುಖ್ಯವಂತ ವಿಷಯ ತಿಳಿಸ್ಕೊಡ್ತಾ ಇದ್ದಾರೆ ಅಲ್ವಾ? ನಿಶ್ಚಯ ಮಾಡ್ಕೊಂಡ್ಬಿಡ್ಬೇಕು. ಇದೇ ನನಗೆ ಕರೆಕ್ಟ್ ನನ್ನ ಜೀವನದಲ್ಲಿ, ಬೇರೆ ಯಾವುದು ನನಗೆ ಬೇಡ. ಇದು ಬಿಟ್ಟು ನಂಗೆ ಇನ್ನೇನು ಜೀವನಕ್ಕೆ ಅವಶ್ಯಕತೆ ಇಲ್ಲ. ಏನೇ ಇರ್ಬೋದು, ಭೌತಿಕವಾಗಿ ನಮ್ಗೆ ಏನ್ ಬರ್ಲಿ ಹೋಗ್ಲಿ ಅದು ಏನು ಲೆಕ್ಕಕ್ಕಿಲ್ಲ, ಅದೆಲ್ಲ ಕಸ ಸಮಾನ. ಬಟ್ ಭಕ್ತಿ, ಕೃಷ್ಣನ ಸಾಂಗತ್ಯ, ಇದು ಯಾವುದನ್ನು ನಾವು ಮಿಸ್ ಮಾಡ್ಕೋಬಾರ್ದು. ಅದೇ ಒಬ್ರು ಪ್ರಭುಜಿ ಹೇಳ್ತಾರೆ, ಅಪಾಯಿಂಟ್ಮೆಂಟ್ ವಿತ್ ಕೃಷ್ಣ ಅಂತ. ಇದು ಕೃಷ್ಣನ ಜೊತೆ ನಾವು ಅಪಾಯಿಂಟ್ಮೆಂಟ್ ತಗೊಂಡು, ಕೃಷ್ಣ ಇವಾಗ ಬಂದು ನನ್ನ ಮುಖಾಂತರ ನಿಮ್ಮ ಮುಖಾಂತರ ಹೇಳಿಸ್ತಾ ಇದ್ದಾನೆ. ನಾವೆಲ್ಲ ಓದ್ತಿದೀವಿ, ಕೇಳ್ತಿದೀವಿ. ಇಲ್ಲಿ ಕೃಷ್ಣ ಕೂತಿದ್ದಾನೆ.
ಇನ್ನು ಕೃಷ್ಣನ ಸಾಂಗತ್ಯದಲ್ಲಿ ಇದೀವಿ ಈಗ. ಕೃಷ್ಣನ ಜೊತೆ ಅಪಾಯಿಂಟ್ಮೆಂಟ್ ಅಲ್ಲಿ ಇದ್ದಾಗ ನಾವು ಅದಕ್ಕೆ ಉತ್ಸಾಹ, ನಿಶ್ಚಯ, ಧೈರ್ಯದಿಂದ ಇರ್ಬೇಕು. ಕೃಷ್ಣ ನನ್ನ ಕಾಪಾಡ್ತಾನೆ, ಅವನ ಶರಣ ಹೊಂದಿನ ಸಾಕು, ನಂಗೆ ಇನ್ನೇನು ಭಯ ಇಲ್ಲ. ಭಯ ಏನು? ಭಯಕ್ಕೆ ಏನಾದ್ರು ಒಂದು ಶ್ಲೋಕ ಬರುತ್ತೆ, ಭಯ ಭಯಸ್ಕರಾಚ. ಭಯಕ್ಕೆ ಭಯ ಯಾರಿಂದ ಭಯ ಅಂದ್ರೆ ಕೃಷ್ಣನ್ ಭಯ ಅಂತ. ಭಯಕ್ಕೆ ಕೃಷ್ಣನ್ ಭಯ. ನಾವು ಕೃಷ್ಣನ್ ಶರಣ ಹೊಂದಿರೋರ್ಗೆ ಏನ್ ಭಯ? ಭಯನೇ ಇರೋದಿಲ್ಲ. ಕೃಷ್ಣನ್ ಡಿವೋಟೀಸ್ಗೆ ಭಯನೇ ಇರಲ್ಲ. ಭಯ ಅನ್ನೋದು ಹೊಟ್ಟೋಗ್ಬಿಡತ್ತೆ. ಯಾವ್ದ್ರದ್ದು ಭಯ ಇರಲ್ಲ ಅವ್ರಿಗೆ, ಇಷ್ಟು ಧೈರ್ಯವಾಗಿರ್ತಾರೆ. ಏನೋ ಶ್ಲೋಕ ಬರುತ್ತೆ, ಮಾಡ್ತೋಗಿದೇನಂತೆ. ಓಕೆ, ಸೊ ಅದು ಇನ್ನೊಂದು ಶ್ಲೋಕ ನೋಡ್ಬಿಟ್ಟು ಸ್ಟಾಪ್ ಮಾಡೋಣ. 4ನೇ ಶ್ಲೋಕ. ಎಲ್ಲಾ ಶ್ಲೋಕನೂ ಇಂಪಾರ್ಟೆಂಟ್ ಇರಲಿ. ಮಯಾ ತತಮಿದಂ ಸರ್ವಂ ಜಗತ್ ಅವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷವಸ್ಥಿತಃ. ಹರೇ ಕೃಷ್ಣ. ಗೊತ್ತಿರಲ್ಲ ಅನುವಾದ? ಯಾರು ಮಾತಾಜಿ? ಮಾತಾಜಿ ಶಿವಳ್ಳಿ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಮಾತಾಜಿ ಓದಿ, 4th ಹರೇ ಕೃಷ್ಣ. 9.4. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಎಲ್ಲ ಜೀವಿಗಳು ನನ್ನಲ್ಲಿದ್ದಾರೆ, ಆದರೆ ನಾನು ಅವರಲ್ಲಿ ಇಲ್ಲ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಸೊ ಏನಂತ ಕೃಷ್ಣ, ನನ್ನ ಅವ್ಯಕ್ತ ಸ್ವರೂಪದಲ್ಲಿ ನಾನು ಇಡೀ ವಿಶ್ವವನ್ನು ವ್ಯಾಪಿಸಿದ್ದೇನೆ. ಭಗವಂತನ ಅವ್ಯಕ್ತ ಅಂದ್ರೆ ಏನರ್ಥ? ವ್ಯಕ್ತ ಅಂದ್ರೆ ವ್ಯಕ್ತಪಡಿಸೋದು, ಕಾಣಿಸ್ಕೊಳ್ಳೋದು. ಅವ್ಯಕ್ತ ಅಂದ್ರೆ ಕಾಣಿಸ್ಕೊಳ್ದೇ ಇರೋಂತ ಒಂದು ರೂಪದಲ್ಲಿ ಅವನ ಶಕ್ತಿಯ ಮುಖಾಂತರ ಇಡೀ ಪ್ರಪಂಚಕ್ಕೆ ಸರ್ವವ್ಯಾಪಿಯಾಗಿದ್ದಾನೆ ಕೃಷ್ಣ. ಕೆಲವರು ಹೇಳ್ತಾರಲ್ಲ ಮಾಯಾವಾದಿಗಳು, ಓ ಕೃಷ್ಣ ಇಲ್ವೇ ಇವಾಗ ಭೂಮಿ ಮೇಲೆ ಇಲ್ಲ, ಇವಾಗ ಇಲ್ಲ ಅಂದ್ರೆ ಅವನು ಇಲ್ಲ, ಸತ್ತ ಅಂತ ಅರ್ಥ. ಭಗವಂತನಿಗೆ ಯಾವತ್ತಾರು ಸಾವು ಬರುತ್ತಾ? ಡಿವೋಟೀಸ್ ಹೇಳಿ, ನೀವ್ ಹೇಳಿ, ಭಗವಂತನಿಗೆ ಸಾವು ಇದೆಯಾ? ಇಲ್ಲ ಇಲ್ಲ ಮಾತಾಜಿ, ಅಲ್ವಾ? ಜೋಕ್ ಅಲ್ವಾ ಅದು? ಭಗವಂತನಿಗೆ ಸಾವಿರಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ ಅವನು ಅವತಾರ ಮಾತಾಜಿ. ಹರೇ ಪುರುಷ ಕೃಷ್ಣ. ಅಲ್ವಾ ಮಾತಾಜಿ? ಅವನಿಗೆ ಹಾ. ಸಾವು ಇಲ್ಲ, ಹುಟ್ಟು ಇಲ್ಲ, ಎರಡೂ ಇಲ್ಲ. ಅವನಿಗೆ ಎರಡೂ ಇಲ್ಲ. ಅವನು ಸುಮ್ಮನೆ ಲೀಲೆ ಮಾಡ್ತಾನೆ, ಹುಟ್ಟೋ ತರ ಲೀಲೆ ಮಾಡ್ತಾನೆ, ಸಾಯೋ ತರ ಲೀಲೆ ಮಾಡ್ತಾನೆ. ಅವನ ಲೀಲೆ ಮುಗೀತು, ಅವನ ಅವತಾರ ಮುಗೀತು ಅಂತ ಅವನು, ಯಾರದು ಒಂದು ಲೀಲೆ ಬರುತ್ತಲ್ಲ, ಯಾರೋ ಬಾಣ ಬಿಡ್ತಾನೆ, ಬಾಣ ಬಿಡೋದ್ರಿಂದ ಸತ್ತೋದ. ಕೃಷ್ಣನಿಗೆ ಬಾಣ ಬಿಡ್ತಾನಲ್ಲ. ಹಾ, ಅದನ್ನ ಕೆಲವರು ನಂಬ್ತಾರೆ. ಕೆಲವರು ನಂಬಿಟ್ಟು ಅದನ್ನ ತುಂಬಾ ಎಂಜಾಯ್ ಮಾಡ್ತಾರೆ. ಓ ಕೃಷ್ಣ ಇನ್ ಹೋದಪ್ಪ, ಸದ್ಯ ಇವನಲ್ಲ ನಮ್ ಭಗವಂತ, ಇವನಲ್ಲ, ಯಾಕಂದ್ರೆ ಸತ್ತೋದ, ಇವಾಗಿಲ್ಲ. ಇದೆಲ್ಲ ತಪ್ಪು ಸಿದ್ಧಾಂತ ಇದು. ಭಗವಂತನಿಗೆ ಯಾವ ಸಾವು ಇಲ್ಲ, ಅವನು ಯಾವಾಗ್ಲೂ ಇರ್ತಾನೆ, ಎಲ್ಲಾ ಕಡೆ ಇದ್ದಾನೆ. ಅವನು ಅವತಾರ ತಗೊಂಬಂದಾಗ್ಲೂ ಅವನು ಇರ್ತಾನೆ, ಅವತಾರ ತಗೊಂಡು ಇವಾಗ ಇಲ್ಲ ಭೂಮಿ ಮೇಲೆ ಅಂದ್ರೂ ಅವನು ಇದ್ದಾನೆ ಅಲ್ವಾ? ಇಲ್ಲೂ ಇದ್ದಾನೆ, ಅವನು ಎಲ್ಲಾ ಕಡೆನೂ ಇದ್ದಾನೆ, ಅವನು ಪೂರ್ಣ, ಅವನು ರೈಟ್. ಅದೇ ನೋಡಿ ಇಲ್ಲಿ ಹೇಳ್ತಾ ಇರೋದು, ನಾನು ಸರ್ವವ್ಯಾಪಿ ಆಗಿದ್ದೇನೆ. ಆಲ್ ಬೀಯಿಂಗ್ಸ್ ಆರ್ ಇನ್ ಮೀ ಬಟ್ ಐ ಆಮ್ ನಾಟ್ ಇನ್ ದೆಮ್. ಎಲ್ಲರೂ ನನ್ನಲ್ಲಿದ್ದಾರೆ ಬಟ್ ನಾನು ಅವರಲ್ಲಿಲ್ಲ. ನಾನು ಅವರಲ್ಲಿಲ್ಲ ಅಂದ್ರೆ ನಾನು ಎದುರುಗಡೆ ಕಾಣಿಸ್ಕೊಳ್ಳಲ್ಲ, ಎಲ್ಲರೂ ಆಕ್ಚುಲಿ ನನ್ನಲ್ಲೇ ಇದ್ದಾರೆ. ಬರೀ ಬ್ರಹ್ಮಾಂಡದಲ್ಲಿ ಇದ್ದೀವಿ ಅಂದ್ರೆ ಏನರ್ಥ? ಬ್ರಹ್ಮಾಂಡ ಒಳಗಿದ್ದೀವಿ ಅಂದ್ರೆ ನಾವು ಕೃಷ್ಣನೊಳಗಿದ್ದಂಗೆ. ಅದಕ್ಕೆ ಇಲ್ಲಿ ಹೇಳೋದು, ಭಗವಂತ ನೋಡಿ, ಭೌತಿಕ ಇಂದ್ರಿಯಗಳು ದೇವೋತ್ತಮ ಪರಮ ಪುರುಷನನ್ನು ಜಡ ಭೌತಿಕ ಇಂದ್ರಿಯಗಳು ಗ್ರಹಿಸಲಾರವು. ಅಥ ಶ್ರೀಕೃಷ್ಣ ನಾಮಾದಿ ನ ಭವೇತ್ ಗ್ರಹ್ಯಮಿಂದ್ರಿಯೈಃ ಸೇವನ್ಮುಖೇ ಹಿ ಜಿಹ್ವಾದೋ ಸ್ವಯಂ ಏವ ಸ್ಫುರತ್ಯತಃ. ಹೇಳ್ತಾನೆ ಭಗವಂತನ ಕೃಷ್ಣನ ನಾಮ, ಹೌದಾ? ಭೌತಿಕ ಇಂದ್ರಿಯಗಳು ಪ್ರಭು ಶ್ರೀಕೃಷ್ಣನ ನಾಮವನ್ನಾಗಲಿ ಮಹಿಮೆಯನ್ನಾಗಲಿ ಲೀಲೆಗಳನ್ನಾಗಲಿ ಅರ್ಥ ಮಾಡಿಕೊಳ್ಳಲಾರವು. ಯೋಗ್ಯವಾದ ಮಾರ್ಗದರ್ಶನದಲ್ಲಿ ಭಕ್ತಿ ಸೇವೆಯಲ್ಲಿ ನಿರತನಾದವನಿಗೆ ಮಾತ್ರ ಶ್ರೀಕೃಷ್ಣನು ಗೋಚರವಾಗುತ್ತಾನೆ. ಬ್ರಹ್ಮ ಸಂಹಿತೆಯಲ್ಲಿ ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚ, ಇದು ಅಷ್ಟೇ ಬ್ರಹ್ಮ ಸಂಹಿತೆಯಲ್ಲಿ ಶ್ಲೋಕ ಬರ್ತಲ್ಲ, ಪ್ರೇಮಾಂಜನ ಚರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಚಯಂತಿ ಯಶ್ಯಾಮ ಸುಂದರ ಸಹೃದ್. ನಾವಿರದ ಮುಂದೆ ಪ್ರೇಮಾಂಜನ ಅಲ್ವಾ? ಪ್ರೇಮದಿಂದ ಕೃಷ್ಣನ ಅರ್ಥ ಮಾಡ್ಕೋಬೇಕು, ಭಕ್ತಿಯುತ ಸೇವೆಯಿಂದ ಕೃಷ್ಣನ ಅರ್ಥ ಮಾಡ್ಕೋಬೇಕು. ಅವಾಗ ಕೃಷ್ಣ ಕಾಣಿಸ್ಕೋತಾನೆ, ಅವನು ತಿಳಿಸ್ತಾನೆ, ನಮ್ಗೆ ಅರಿವಾಗ್ತಾನೆ. ಇಲ್ಲ ಅಂದ್ರೆ ಕೃಷ್ಣನ್ಗೆ ಅವತಾರ ಇಲ್ಲ ಅನ್ಕೊಂಡು, ಕೃಷ್ಣನ್ ರೂಪ ಇಲ್ಲ ಅನ್ಕೊಂಡು, ಕೃಷ್ಣನ್ಗೂ ಸಾವು ಇದೆ, ಕೃಷ್ಣನ್ ನಂಬ್ತಾರನೆ ವ್ಯಕ್ತಿ ಅನ್ಕೊಂಡು
ನಂಬುವಂತ ಜೀವಿಗಳಿಗೆ, ಶ್ರದ್ಧೆ ಇಲ್ಲದ ವ್ಯಕ್ತಿಗಳಿಗೆ ಕೃಷ್ಣ ಸಿಗೋದೇ ಇಲ್ಲ. ಇದು ಎರಡನೇ ಪ್ಯಾರ ಓದೋಣ ಇದನ್ನ. ಈ ಶ್ಲೋಕದಲ್ಲಿ ಎರಡನೇ ಪ್ಯಾರ ಓದ್ತಿರೋ ಭಾವಾರ್ಥ ತುಂಬಾ ಹರೇ ಇಂಪಾರ್ಟೆಂಟ್. ಹರೇ ಕೃಷ್ಣ ಮಾತಾಜಿ. ಇನ್ಯಾರು ಹೇಳೋಣ ಪ್ರಭು, ಚಾನ್ಸ್ ಕೊಡೋಣ. ಥ್ಯಾಂಕ್ ಯು ಪ್ರಭು. ಹ್ಮ್. ಕಲ್ಪನಾ ಸರಿ ಮಾತಾಜಿ ಮಾತಾಜಿ. ಓದ್ತೀರಾ? ಹರೇ ಕೃಷ್ಣ. ಲಲಿತಾ ಎಂ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ ಮಾತಾಜಿ ಓದ್ತೀನಿ ಮಾತಾಜಿ. ಕಲ್ಪನಾ ಮಾತಾಜಿ ಓದಿ ಎರಡನೇ ಪ್ಯಾರ 4ನೇ ಶ್ಲೋಕದ ಭಾವಾರ್ಥದಲ್ಲಿ. ಎರಡನೇ ಭಾವಾರ್ಥ. ದೇವೋತ್ತಮ ಪರಮ ಪುರುಷನನ್ನು ಜಡ ಭೌತಿಕ ಇಂದ್ರಿಯಗಳು. ಅದಲ್ಲ ಮಾತಾಜಿ, ಮಾತಾಜಿ ನೆಕ್ಸ್ಟ್ ಪ್ಯಾರ. ನೆಕ್ಸ್ಟ್ ಬೇಡ. ಭೌತಿಕ ಇಂದ್ರಿಯಗಳು ಅದ ಮಾತಾಜಿ. ಆದರೆ ಎಲ್ಲೆಲ್ಲೂ ವ್ಯಾಪಿಸಿರುವಂತ 424 ಪೇಜ್ ನಂಬರ್ 424. ಓಕೆ. ಆದರೆ ಎಲ್ಲೆಲ್ಲೂ ವ್ಯಾಪಿಸಿರುವುದರಿಂದ ಅವನ ವೈಯಕ್ತಿಕ ಅಸ್ತಿತ್ವವು ಕಳೆದು ಹೋಗುತ್ತದೆ ಎಂದು ಭಾವಿಸಬಾರದು. ಇಂತಹ ವಾದವನ್ನು ತಳ್ಳಿ ಹಾಕಲು ಪ್ರಭುವು ನಾನು ಎಲ್ಲೆಲ್ಲಿಯೂ ಇದ್ದೇನೆ, ಎಲ್ಲವೂ ನನ್ನಲ್ಲಿದೆ, ಆದರೂ ನಾನು ದೂರವಾಗಿದ್ದೇನೆ ಎಂದು ಹೇಳಿದ್ದಾನೆ. ಉದಾಹರಣೆಗೆ, ರಾಜನು ಸರ್ಕಾರದ ಮುಖ್ಯಸ್ಥ. ಸರ್ಕಾರವಾದರೂ ರಾಜನ ಶಕ್ತಿಯ ಒಂದು ಅಭಿವ್ಯಕ್ತಿ ಅಷ್ಟೇ. ಪ್ರತಿಯೊಂದು ವಿಭಾಗಕ್ಕೂ ರಾಜನ ಶಕ್ತಿಯ ಆಧಾರ. ಆದರೆ ರಾಜನು ಪ್ರತಿಯೊಂದು ವಿಭಾಗದಲ್ಲಿ ವೈಯಕ್ತಿಕವಾಗಿ ಸ್ವತಃ ಇರುತ್ತಾನೆ ಎಂದು ನಿರೀಕ್ಷಿಸುವಂತಿಲ್ಲ. ಇದೊಂದು ಒರಟು ಉದಾಹರಣೆ. ಹೀಗೆಯೇ ಐಹಿಕ ಜಗತ್ತಿನಲ್ಲಿಯೂ ಆಧ್ಯಾತ್ಮಿಕ ಜಗತ್ತಿನಲ್ಲಿಯೂ ನಾವು ನೋಡುವ ಎಲ್ಲಾ ಅಭಿವ್ಯಕ್ತಿಗಳು ಅಸ್ತಿತ್ವದಲ್ಲಿರುವ ಉಳಿದೆಲ್ಲವೂ ದೇವೋತ್ತಮ ಪರಮ ಪುರುಷನ ಶಕ್ತಿಯ ಮೇಲೆ ನಿಂತಿವೆ. ಆತನ ವಿವಿಧ ಶಕ್ತಿಗಳ ಪ್ರಸಾರಣದಿಂದ ಸೃಷ್ಟಿಯಾಗುತ್ತವೆ. ಭಗವದ್ಗೀತೆಯಲ್ಲಿ ಹೇಳಿದಂತೆ ವಿಷ್ಟ ಬ್ಯಾಹಂ ಇದಂ ಕೃಷ್ಣಂ. ಅವನು ತನ್ನ ವೈಯಕ್ತಿಕ ಪ್ರತಿನಿತ್ಯದಿಂದ ವಿವಿಧ ಶಕ್ತಿಗಳ ಪ್ರಸಾರಣದಿಂದ ಎಲ್ಲೆಲ್ಲಿಯೂ ಇದ್ದೇನೆ. ಧನ್ಯವಾದ ಮಾತಾಜಿ. ಧನ್ಯವಾದ ಮಾತಾಜಿ. ಇದು ಅಷ್ಟೇ ಮಾಯವಾದ ಸಿದ್ಧಾಂತಕ್ಕೆ ರೆಫ್ಯೂಟ್ ಮಾಡ್ತಾ ಇರೋದು. ಅಂದ್ರೆ ಇದು ವಿರುದ್ಧ ಹೇಳ್ತಾ ಇರೋದು. ಇವಾಗ ಮಾಯವಾದಿಗಳು ಏನ್ ಅನ್ಕೋತಾರೆ, ಭಗವಂತ ಅವತಾರ ತಗೊಂಡು ಒಂದು ಪೇಪರ್ನ ತುಂಡು ಮಾಡಿದ ತಕ್ಷಣ ಆ ಒರಿಜಿನಲ್ ಪೇಪರ್ ಇಲ್ಲ ಅಂತ ನಮ್ಗೆ ಅರ್ಥ ಆಗತ್ತೆ. ಹೌದಾ? ಅದು ಭೌತಿಕ ಅಂಡರ್ಸ್ಟ್ಯಾಂಡಿಂಗ್, ಅದು ಮಟೀರಿಯಲ್ ಅಂಡರ್ಸ್ಟ್ಯಾಂಡಿಂಗ್. ಕೃಷ್ಣ ಅವತಾರ ತಗೊಂಡ್ಬಂದ್ರೆ ಅವನಿನ್ನು ಒಂದು ಧಾಮದಲ್ಲಿ ಇಲ್ಲ ಅನ್ನೋ ಅರ್ಥ ಅಲ್ಲ. ನೋಡಿ, ಅದೇ ಹೇಳ್ತಾರೆ, ನಿರುಕ್ತಿ ಎಂಬ ವೈದಿಕ ಎಲ್ಲೆಲ್ಲೂ ವ್ಯಾಪಿಸಿರುವುದರಿಂದ ಅವನ ವೈಯಕ್ತಿಕ ಅಸ್ತಿತ್ವವು ಕಳೆದು ಹೋಗುತ್ತಿದೆ ಎಂದು ಭಾವಿಸಬಾರದು. ಎಲ್ಲ ಕಡೆ ಇದ್ದಾನೆ, ಅವನ ಎನರ್ಜಿ ಸ್ಪ್ರೆಡ್ ಆಯ್ತು ಅಂದ್ರೆ ಅವನಿನ್ ಇಲ್ಲ ಅಂತ ಅರ್ಥ ಅಲ್ಲ. ಅವನು ಇನ್ನೂ ಇದ್ದಾನೆ, ಯಾವಾಗ್ಲೂ ಇರ್ತಾನೆ. ಇದಕ್ಕೆ ಉದಾಹರಣೆ ಏನ್ ಕೊಟ್ರು, ಒಂದು ಡಿಪಾರ್ಟ್ಮೆಂಟ್ಗಳಲ್ವಾ, ಇವಾಗ ಎಷ್ಟೊಂದರ ಡಿಪಾರ್ಟ್ಮೆಂಟ್ ಇದೆ. ಒಂದು ರಾಜ, ಇವಾಗ ಎಲ್ಲಾ ಡಿಪಾರ್ಟ್ಮೆಂಟ್ ಒಂದು ಗವರ್ಮೆಂಟ್ ಅಲ್ವಾ. ಗವರ್ಮೆಂಟ್ ನಮಗೆ ಕಣ್ಣು ಕಾಣುತ್ತಾ? ಕಾಣಲ್ಲ. ಬಟ್ ಎಲ್ಲಾನು ಗವರ್ಮೆಂಟ್ ಸರ್ವಿಸ್ ಅಲ್ವಾ. ರೋಡ್ ಆಗಿರ್ಬೋದು, ರೋಡ್ ಸೇಫ್ಟಿ ಆಗಿರ್ಬೋದು, ಅಥವಾ ಯಾವುದೇ ನಾವು ಟ್ಯಾಕ್ಸ್ ಕಟ್ಟೋದಾಗಿರ್ಬೋದು, ರೂಲ್ಸ್ ಫಾಲೋ ಮಾಡೋದಾಗಿರ್ಬೋದು, ಎಲ್ಲಾನು ಆ ಗವರ್ಮೆಂಟ್ ರೂಲ್ಸ್ನ ನಾವು ಫಾಲೋ ಮಾಡಿದ್ರೆ ಅವಾಗ ನಾವು ದೇಶಕ್ಕೆ ಸೇವೆ ಮಾಡ್ದಂಗೆ ಅಲ್ವಾ. ಎಲ್ಲಾನು ದೇಶನ ಪ್ರತಿನಿಧಿಸ್ತಾ ಇದೆ ಅಲ್ವಾ, ರೆಪ್ರೆಸೆಂಟ್ ಮಾಡ್ತಾ ಇದೆ. ಅದೇ ತರ ಕೃಷ್ಣ ಇದಾನೆ ಇಲ್ಲ ಅನ್ನೋದು ಹೆಂಗೆ ನಮ್ಗೆ ಅರ್ಥ ಆಗತ್ತೆ? ಕೃಷ್ಣ ಕಣ್ಣು ಕಾಣ್ದದ್ ಮಾತ್ರ ಅವನು ಇಲ್ಲ ಅಲ್ಲ. ಅವನ ಶಕ್ತಿಯಿಂದ ಇಡೀ ಪ್ರಪಂಚ, ಭೌತಿಕ ಪ್ರಪಂಚ ನಾವು ಓಡ್ತಾ ಇದೆ. ನಮ್ಗೆ ಟೈಮ್ ಗಾಳಿ ಬರೋದು, ದೀಪ ಬರೋದು, ಸೂರ್ಯೋದಯ ಅಲ್ವಾ, ಇದೆಲ್ಲಾನು ಸಿಗ್ತಾ ಇದೆ ನಮ್ಗೆ. ಚಂದ್ರ ಏನಂತಾರೆ ಕೃಷ್ಣ 15ನೇ ಅಧ್ಯಾಯದಲ್ಲಿ ಹೇಳ್ತಾರಲ್ವಾ, ಚಂದ್ರನ ಒಂದು ಬೆಳಕಿಂದ ಎಲ್ಲ ತರಕಾರಿಗಳಲ್ಲಿ, ಹಣ್ಣಲ್ಲಿ ರಸ ತುಂಬುತ್ತಾ ಇರೋದು. ಸೊ ಅವನ ಶಕ್ತಿ ಇಲ್ಲಾಂದ್ರೆ ಹೇಗ್ ಸಾಧ್ಯ? ನಮ್ಮ ಹೊಟ್ಟೆದಲ್ಲಿ ಜಠರಾಗ್ನಿ ಆಗದೆ ಅವ್ರ ಹೆಂಗ್ ಅರಗತ್ತೆ? ಅವನು ಎಲ್ಲಾಗ್ಲೂ ಇರ್ತಾನೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಂ ವಿಶಿಷ್ಯತೆ ಪೂರ್ಣಸ್ಯ ಪೂರ್ಣಂ ಏವಾಯ ಪೂರ್ಣಮೇವಾವಿಶಿಷ್ಯತೆ. ಈಶೋಪನಿಷದಲ್ಲಿ ಬರುತ್ತಿದೆ. ಸೊ ಕೃಷ್ಣ ಅನ್ನೋನು ಪೂರ್ಣ ಭಗವಾನ್. ಅವನು ಯಾವಾಗ್ಲೂ ಇದ್ದಾನೆ. ಇದನ್ನ ಅರ್ಥ ಮಾಡ್ಕೋಬೇಕು. ಓಕೆನಾ? ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇರೋದೀನಿ. ಕೃಷ್ಣ ಅನ್ನೋನು ಎಲ್ಲ ಕಡೆ ಇದ್ದಾನೆ, ಇಲ್ಲೂ ಇದ್ದಾನೆ, ಅವನ ಧಾಮದಲ್ಲೂ ಇದ್ದಾನೆ. ಎಲ್ಲ ಕಡೆ ಅವನು ಇರ್ತಾನೆ. ಕೆಲವು ಜಾಗದಲ್ಲಿ ಅವನು ಅವ್ಯಕ್ತವಾಗಿರ್ತಾನೆ, ಅವನ ಧಾಮದಲ್ಲಿ ಅವನು ವ್ಯಕ್ತಪಡಿಸ್ಕೊತಾನೆ. ಅವತಾರ ತಗೊಂಡಾಗ ಅವನು ವ್ಯಕ್ತಪಡಿಸ್ಕೊತಾನೆ. ಬಟ್ ಎರಡೂ ಅವಂದೇ ಶಕ್ತಿ. ಅವ್ಯಕ್ತನೂ ಅವಂದೇ, ವ್ಯಕ್ತನೂ ಅವಂದೇ.
ಓಕೆನಾ? ಅದು ಇಲ್ಲಿ ಹೇಳ್ತಾರೆ. ನಾನು ಕ್ವಿಕ್ಕಾಗಿ ಒಂದು 5 ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. ನಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತ ಬೃಣ್ಣ ಚ ಭೂತೋಸ್ಥೋ ಭೂತಸ್ಥೋ ಮಮಾತ್ಮ ಭೂತ ಭಾವನಃ. 5ನೇ ಶ್ಲೋಕದ ಅನುವಾದ ಓದ್ತಿರೋರು? ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಓದಿ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲಾ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯ ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಹರೇ ಕೃಷ್ಣ ಮಾತಾಜಿ. ಎಸ್, ಇದರ ಅರ್ಥ ಏನಂದ್ರೆ, ಧನ್ಯವಾದ ಮಾತಾಜಿ. ಇವಾಗ ಭಗವಂತ ಇಡೀ ಸೃಷ್ಟಿ ಅವನ ಒಂದು ಶಕ್ತಿಯಿಂದ ನಿಂತಿದೆ ಅಂತ ಅರ್ಥ ಮಾಡ್ಕೋಬಹುದು. ಅದನ್ನ ಹೆಂಗ್ ಅರ್ಥ ಮಾಡ್ಕೋ, ಇವಾಗ ಕೆಲವರು ಏನ್ ಅನ್ಕೋತಾರೆ, ಅಯ್ಯೋ ಈ ಭೂಮಿನ ತುಂಬಾ ಕಷ್ಟ ಪಡ್ಕೊಂಡು ಭಗವಂತ ಎತ್ತಿದಾನೇನೋ, ಹೌದಾ? ಇಷ್ಟು ದೊಡ್ಡ ಭಾರವಾಗಿರುವಂತ ಪ್ರಪಂಚನ ಭಗವಂತಂಗೆ ಎತ್ತಿಟ್ಕೊಂಡಿದ್ದಾನೇನೋ ಅಲ್ವಾ? ಗೋವರ್ಧನ್ ಪರ್ವತ ಎತ್ತಿದಾಗ ಎಲ್ಲ ವೃಂದಾವನ ವಾಸಿಯಲ್ಲಿ ಅನ್ಕೊಂಡ್ರಲ್ಲ, ಹುಡುಗರು ಗೋಪಬಾಲಕರು, ಕೃಷ್ಣ ಕೃಷ್ಣ ನಾವು ಸಹಾಯ ಮಾಡ್ತೀವಿ ಅಂತ ಎಲ್ಲರೂ ಕೋಲ್ ತಂದ್ಬಿಟ್ಟು ಇಟ್ಕೊಂಡ್ರು, ಹೌದಾ? ಹಿಂಗೆಲ್ಲ ಇಟ್ಕೊಂಡ್ರು, ಎಲ್ಲರೂ ಹಿಂಗೆ ಕೆಳಗಡೆ ಹೊಡೆದ್ಬಿಟ್ಟು ಗಟ್ಟಿಯಾಗಿ ಹಿಂಗೆ ಇಟ್ಕೊಂಡ್ರು. ಇವಾಗ ಪರ್ವತ ಅದ್ರ ಮೇಲೆ ನಿಂತಿದ್ದೇನೋ, ಗೋವರ್ಧನ್ ಪರ್ವತ ಅಂತ, ಹೌದಾ? ಕೃಷ್ಣ ಸುಮ್ಮನೆ ಹಿಂಗೆ ಕೈನ ಲೂಸ್ ಮಾಡಕ್ ಪ್ರಯತ್ನ ಮಾಡಿದ, ನೋಡ ಎಲ್ಲ ಕೆಳಗೆ ಬಿಡೋಕೆ ಶುರು ಆಯ್ತದ. ನಮ್ಮ ಶಕ್ತಿಯಿಂದ ಏನೂ ಆಗಲ್ಲ. ಕೃಷ್ಣ ಹಿಂಗೆ ಎತ್ತಿರೋದು ಅವನಿಗೆ ಏನೂ ಅಲ್ಲ. ಪರ್ವತ ಎತ್ತಿರ್ಬೋದು, ಈ ಭೌತಿಕ ಪ್ರಪಂಚನೇ ಎತ್ತಿರ್ಬೋದು, ಅವನ ಮೇಲೆ ನಿಂತಿರ್ಬೋದು. ಇದವನಿಗೆ ಯಾವ ಲೆಕ್ಕನೇ ಅಲ್ಲ. ಇದವನಿಗೆ ಸಾಸಿವೆ ಎತ್ತಷ್ಟು ಲೆಕ್ಕಕ್ಕಿಲ್ಲ. ಅದು ಕೃಷ್ಣನ ಶಕ್ತಿ ನಾವು ಅರ್ಥ ಮಾಡ್ಕೊಳಕ್ ಆಗದೇ ಇಲ್ಲ, ಭಗವಂತ ಯಾರು ಅನ್ನೋದು. ಅದಕ್ಕೆ ಅದೇ ಹೇಳ್ತಾರೆ ಇಲ್ಲಿ. ಆದರೂ ಸೃಷ್ಟಿಯಾದದ್ದೆಲ್ಲ ನನ್ನನ್ನೇ ಆಧರಿಸಿದ್ದಲ್ಲ. ನನ್ನ ಯೋಗ ಸಮೃದ್ಧಿಯನ್ನು ನೋಡು. ಎಲ್ಲ ಜೀವಿಗಳ ಪಾಲಕನು ನಾನಾದರೂ ಮತ್ತು ನಾನು ಎಲ್ಲ ಕಡೆ ಇರುವೆನಾದರೂ ನಾನು ಈ ವಿಶ್ವದ ಅಭಿವ್ಯಕ್ತಿಯು ಭಾಗವಲ್ಲ, ಏಕೆಂದರೆ ನಾನೇ ಸೃಷ್ಟಿಯ ಮೂಲ. ಭಗವಂತ ಸೃಷ್ಟಿ ಮೂಲ, ಜೊತೆಗೆ ಎಲ್ಲ ಜೀವಿಯ ಪಾಲಕ ಇವನು. ಆದ್ರೂ ಈ ಸೃಷ್ಟಿಯ ಭಾಗ ಅವನಲ್ಲ, ಯಾಕಂದ್ರೆ ಈ ಪ್ರಪಂಚಕ್ಕೆ ಸೇರಿದವನಲ್ಲ ಅವನು. ಈ ಭೌತಿಕ ಪ್ರಪಂಚ ಅವನಿಗೆ ಯಾವ್ದು ಲಾಗೂ ಆಗಲ್ಲ, ಯಾವ್ದು ರೂಲ್ಸ್ ಅಪ್ಲೈ ಆಗಲ್ಲ. ಜಸ್ಟ್ ಲೈಕ್ ಯಾರು ಒಂದು ದೊಡ್ಡ ಮಿನಿಸ್ಟ್ರೋ ಅಥವಾ ರಾಜನೋ ಜೈಲಿಗೆ ಬಂದಿದ್ ಮಾತ್ರಕ್ಕೆ ಅವನು ಕೈದಿ ಆಗೋಗಲ್ಲ. ಅವನು ಕೈದಿ, ಅಲ್ಲಿರೋನು ಕೈದಿ, ಅಲ್ಲಿ ತಪ್ಪು ಮಾಡಿರೋನು ಕೈದಿ. ಇವ್ರು ಬಂದಿರೋ ಸುಮ್ಮನೆ ವಿಸಿಟ್ ಮಾಡಕ್ಕಷ್ಟೇ. ಇವ್ರು ವಿಸಿಟ್ ಮಾಡಿದ್ರೆ ಮಾತ್ರಕ್ಕೆ ಅವ್ರು ಕೈದಿ ಆಗೋಗಲ್ಲ, ಹೌದಲ್ವಾ? ಅರ್ಥ ಆಗ್ತಿದ್ಯಾ? ಹಂಗೆ ಈ ಭೌತಿಕ ಪ್ರಪಂಚಕ್ಕೆ ಬಂದಿದ್ ಮಾತ್ರಕ್ಕೆ ಕೃಷ್ಣ ಸಾಮಾನ್ಯ ಜೀವಿ ಆಗೋಗಲ್ಲ. ಅವನು ಆರ್ಡಿನರಿ ಹ್ಯೂಮನ್ ಅಲ್ಲ, ಅವನು ಭಗವಂತನೇ. ಅದೇ ಕೃಷ್ಣ ಹೇಳ್ತಾರೆ. ಓಕೆನಾ? ಈಗ ಸ್ಟಾಪ್ ಮಾಡೋಣ, ನಾಳೆ ಕಂಟಿನ್ಯೂ ಮಾಡೋಣ. ನಾಳೆ ಸಂಜೆ ಸೇಮ್ ಟೈಮ್ ಕ್ಲಾಸ್ ಇರುತ್ತೆ. ಏನಾದ್ರು ಪ್ರಶ್ನೆ ಇದೆಯಾ ಯಾರಿಗಾರು? ಸೊ ಎಲ್ಲರಿಗೂ ಒಂದು ಅನೌನ್ಸ್ಮೆಂಟ್ ಏನಂದ್ರೆ, ಎಸ್ ಪ್ರಭುಜಿ. ಅಲ್ಲ ಗುರುಜಿ, ನೀವು ಪ್ರೀವಿಯಸ್ ನಮ್ಗೆ ಕ್ಲಾಸ್ ತಗೊಂಡಾಗ ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ಕೊಟ್ಟಿದ್ರಿ. ಐ ಜಸ್ಟ್ ವುಡ್ ಲೈಕ್, ಅದೇ ಈ 9th ಚಾಪ್ಟರ್, ದಿಸ್ ಇಸ್ ದ ಮಿಡಲ್ ಪಾರ್ಟ್ ಆಫ್ ದ ಸ್ಯಾಂಡ್ವಿಚ್, ಅಷ್ಟು ಟೇಸ್ಟಿ ಆಗಿದೆ ಅಂತ. ಅದನ್ನ ನೀವು ಒಮ್ಮೆ ಹೇಳಿದ್ರೆ ಎಲ್ರಿಗೂ ಇಷ್ಟ ಆಗ್ಬೋದು. ಅದು ಚೆನ್ನಾಗಿ ಅದು ಅರ್ಥ ಆಗತ್ತೆ ಒಂಥರ. ಸೊ ಈ ಭಗವದ್ಗೀತೆನ 3 ಭಾಗದಲ್ಲಿ ಡಿವೈಡ್ ಮಾಡಿದೆ ಕೃಷ್ಣ. ಒಂದು ಮೊದಲನೇ 6 ಕರ್ಮ ಸೆಕ್ಷನ್, ಕೊನೆ ಭಾಗ 6 ಭಾಗ ಜ್ಞಾನ ಸೆಕ್ಷನ್, ಮಧ್ಯದ ಭಾಗ ಭಕ್ತಿ ಸೆಕ್ಷನ್ ಅಲ್ಲಿ ಇರೋದು. ಈ 6 ಭಾಗ, ಈ ಮಧ್ಯದ 6 ಅಧ್ಯಾಯಗಳು ಇಲ್ಲಿಂದ 7, 8, 9, 10, 11, 12 ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ಸ್. ಹೆಂಗ್ ಅರ್ಥ ಮಾಡ್ಕೊಳ್ಳೋದು? ಈಗ ಒಂದು ಬರ್ಗರ್ ಅಥವಾ ಸ್ಯಾಂಡ್ವಿಚ್ ಇದೆ ಅನ್ಕೊಳ್ಳಿ, ಓಕೆನಾ? ಬರ್ಗರ್ ಇದೆ ಅನ್ಕೊಳ್ಳಿ, ಮೇಲ್ಗಡೆ ಬಂದಿರುತ್ತೆ, ಕೆಳಗಡೆ ಬಂದಿರುತ್ತೆ, ಹೌದಾ? ಮಧ್ಯದಲ್ಲಿ ಏನಿರುತ್ತೆ? ಒಳ್ಳೆ ವೆಜಿಟೇಬಲ್ ಟಿಕ್ಕಿ ಇರತ್ತಲ್ವಾ, ಅದು ತುಂಬಾ ಚೆನ್ನಾಗಿರುತ್ತೆ. ಬರೀ ಬಂದಿದ್ರೆ ಏನೋ ಸೊಪ್ಪೆ ಇರತ್ತೆ, ಅದು ಏನೋ ರುಚಿ ಇರಲ್ಲ ಅದ್ರಲ್ಲಿ. ಹಂಗೆ ಈ ಮೇಲಿಂದ ಕೆಳಗಡೆ ಒಂಥರ ಕವರ್ ಇದ್ದಂಗೆ, ಬುಕ್ ಕವರ್ ಇದ್ದಂಗೆ, ಮೇಲ್ಗಡೆ ರೊಟ್ಟು ಹಿಂದ್ಗಡೆ ರೊಟ್ಟು ಅಷ್ಟೇ. ಮಧ್ಯದ ವಿಷಯ ಇಂಪಾರ್ಟೆಂಟ್ ಅಲ್ವಾ? ಅದು ಈ ಮಧ್ಯದ 6 ಅಧ್ಯಾಯಗಳು. ಆಕ್ಚುಲಿ ನಿಜವಾದ ಮೇನ್ ವಿಷಯಕ್ಕೆ ಇವಾಗ ನಾವು ಬಂದಿದ್ದೀವಿ. ಆಕ್ಚುಲಿ ಕೃಷ್ಣ ಹೇಳ್ತಾರ ಮಾತುಗಳನ್ನ ಬೀಳ್ಬೇಕು, ಬಿದ್ದು ಒಂಥರ ಹೆಂಗದು ಒಂದು ಒತ್ತು ತರ ಆಗ್ಬಿಡ್ಬೇಕು, ಒಂದು ಇಂಪ್ರೆಷನ್ ತರ ಗುರ್ತಿಟ್ಕೊಂಡ್ಬಿಡ್ಬೇಕು ನಾವು. ಅಷ್ಟು ಪವರ್ಫುಲ್ ಮಾತುಗಳು ಹೇಳ್ತಿದ್ದೇನೆ ಕೃಷ್ಣ. ಏನ ಅರ್ಥ ಆಯ್ತಾ? ಸೊ ಅದಕ್ಕೆ ಇದು ಮಧ್ಯದ ಚಾಪ್ಟರ್ಸ್ ವೆರಿ ಇಂಪಾರ್ಟೆಂಟ್. ರಶ್ಮಿತಾ ಮಾತಾಜಿ ಏನೋ ಕೇಳ್ತಿದ್ದಾರೆ. ಮಾತಾಜಿ,
Krishna says he is imparting knowledge because Arjuna is not envious. We are envious of Krishna. That's why we are not. We are into material world. We are already envious of Krishna. Then how we are eligible to understand this confidential knowledge? We have no eligibility, Mataji. But Krishna is very, very, very Prabhupada and Acharyas and Parampara. They are so ಏನಂತಾರೆ, ಅವ್ರು ಎಷ್ಟು ದಯಾಮಯ ಅಂದ್ರೆ ನಮ್ಗೆ ಎಲಿಜಿಬಿಲಿಟಿ ಇಲ್ಲದೇನೆ ಎಲ್ಲ ಕೊಡ್ತಾ ಇದಾರೆ ನಮ್ಗೆ. ಬಟ್ ನಮ್ಗೆ ಇದು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಪ್ರಾರ್ಥಿಸ್ಕೋಬೇಕು. ನಮಗೆ ಎಲಿಜಿಬಿಲಿಟಿ ಇಲ್ಲ. ಹರಿನಾಮ ಜಪ ಮಾಡೋದಕ್ಕೆ ನಮ್ಗೆ ಯಾವ ಎಲಿಜಿಬಿಲಿಟಿನೂ ಇಲ್ಲ. ಆಕ್ಚುಲಿ ನಾವೆಲ್ಲ ಕಲಿಯುಗದ ವಾಸಿಯವರು. ನಮ್ಗೆ ಯಾವುದು ಮಂತ್ರ ಉಚ್ಚಾರಣೆ ಮಾಡೋದಕ್ಕೆ ನಮ್ಗೆ ಯೋಗ್ಯತೆ ಇಲ್ಲ. ಅದು ಚೈತನ್ಯ ಮಹಾಪ್ರಭು ಕೃಷ್ಣ, ಸ್ವಯಂ ಕೃಷ್ಣ ತುಂಬಾ ದಯೆಯಿಂದ ಕೊಟ್ಟಿರೋದು ಈ ಭಗವದ್ಗೀತೆ. ಯಾರು ಭಗವದ್ಗೀತೆ ರಚನೆ ಬರ್ದಿರೋದು ಇದನ್ನ? ವ್ಯಾಸದೇವರು. ವ್ಯಾಸ ಯಾರು? ದ್ವೈಪಾಯನ ವ್ಯಾಸ, ಕೃಷ್ಣನ ಅವತಾರ ಅಲ್ವಾ? ಒರಿಜಿನಲ್ ಭಗವದ್ಗೀತೆನ ಕಮೆಂಟ್ರಿ ಭಾಷೆ ಬರೆದ್ರೆ ಶ್ರೀ ಪ್ರಭುಪಾದ ಚೈತನ್ಯ ಮಹಾಪ್ರಭುವಿನ ಈ ಒಂದು ಮೂವ್ಮೆಂಟ್, ಈ ಆಂದೋಲನ ಮುಂದುವರಿಸ್ತಾ ಇದ್ದಾರೆ. ಇದನ್ನ ನಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಸೊ ಹಾಗಾಗಿ ಅವ್ರ ಕೃಪೆಯಿಂದ ನಮಗೆ ಸಿಗ್ತಾ ಇರೋದು ಇದು. ನಮ್ಗೆ ಏನೂ ಅರ್ಹತೆ ಇಲ್ಲ. ನಮ್ಗೆ ಏನಿದೆ ಅರ್ಹತೆ? ನಮ್ಗೆ ಯಾವ ಗುರು ಪಡ್ಕೊಳ್ಳೋಕ್ಕೂ ಅರ್ಹತೆ ಇಲ್ಲ. ಕೃಷ್ಣನ್ ಧಾಮಕ್ಕೆ ಹೋಗೋಕ್ಕೂ ಅರ್ಹತೆ ಇಲ್ಲ. ಆದ್ರೂ ನಮ್ಗೆ ಆಚಾರ್ಯರ ಕೃಪೆಯಿಂದ ಸಿಗ್ತಾ ಇರೋದು ಇದು, ವೈಷ್ಣವರ ಕೃಪೆಯಿಂದ. ಮಾತಾಜಿ, ದಟ್ ಇಸ್ ದ ಆನ್ಸರ್. ಬಟ್ ಈ ರಾಜಗುಹ್ಯ ಅರ್ಥ ಆಗ್ಬೇಕು ಅಂದ್ರೆ ಅದೇ ಮತ್ತೆ 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 ನಾವು ಭಕ್ತಿ ಸೇವೆ ಜಾಸ್ತಿ ಮಾಡ್ಕೊಂಡು ನಮ್ ಶ್ರದ್ಧೆನ ಹೆಚ್ಚಿಗೆ ಮಾಡ್ಕೊಂಡು ಅವಾಗ ಸಾಧ್ಯ ಆಗತ್ತೆ. ಅವಾಗ ನಮ್ಗಿದು ಕೂತ್ಕೊಳತ್ ನಮ್ ತಲೆಯಲ್ಲಿ. ಹೌದಪ್ಪ, ಕೃಷ್ಣ ಹೇಳ್ತಾರ ಮಾತು, ಒಂದೊಂದು ಮಾತು ನಿಜ, ಒಂದೊಂದು ಶ್ಲೋಕನೂ ನಿಜ. ಶ್ರದ್ಧೆ ಇಲ್ಲೇ ಹೋದ್ರೆ ಕೃಷ್ಣನ ಪಡ್ಕೊಳಕ್ ಆಗಲ್ಲ. ಬೇರೆ ಯಾವ್ದಾರ ದೇವತೆಗಳ ಪೂಜೆ ಮಾಡೋದಕ್ಕೆ ಶ್ರದ್ಧೆ ಬೇಕಾಗಿಲ್ಲ. ಏನೋ ಸ್ವಲ್ಪ ಪೂಜೆ ಮಾಡಿದ್ರೆ ಸಾಕು, ಏನೋ ವರ ಕೊಡ್ತಾರ, ಹೋಗ್ತಾರವ್ರು. ನನ್ ಕೆಲ್ಸ ಆಯ್ತು ಅಂತ ಹೋಗ್ತಿರ್ತಾರೆ. ಅವ್ರ ಜವಾಬ್ದಾರಿ ತಗೊಳ್ಳಲ್ಲ, ಅವ್ರು ಫುಲ್ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಲ್ಲ. ಕೃಷ್ಣನ್ ತರ, ತಂದೆ ತಾಯಿ ತರ. ನಿಂಗೆ ಅದರಿಂದ ತೊಂದರೆ ಆಗತ್ತಾ? ಐ ಡೋಂಟ್ ಕೇರ್ ಅಂತಾನೆ. ನಿಂಗೆ ವರ ಬೇಕಾ? ತಗೋ, ಹೋಗ್ತಾರೆ ಇಲ್ಲಿಂದ, ಬಿಸಾಕ್ ಹೋಗ್ತಾರಷ್ಟೇ. ಆ ವರದಿಂದ ನಮ್ಗೇನ್ ಕಷ್ಟ ಆಗತ್ತೆ ಅದು ಯೋಚನೆ ಮಾಡಲ್ಲ. ಬಟ್ ಕೃಷ್ಣ ಆ ತರ ಅಲ್ಲ. ಅವ್ನು ಎಲ್ಲ ಕೊಡ್ತಾನೆ. ಟೈಮ್ ನೋಡ್ಕೊಂಡು, ಸಂದರ್ಭ ನೋಡ್ಕೊಂಡು, ನಮ್ಮ ಸಿಚುವೇಶನ್ ನೋಡ್ಕೊಂಡು ಕೊಡ್ತಾನ. ಅವ್ನು ಏನ್ ಕೊಡಕ್ಕಾಗಲ್ಲ, ಎಲ್ಲ ಕೊಡ್ತಾನೆ. ಓಕೆ, ಅದಕ್ಕೆ ಕೃಷ್ಣನ ಶರಣಾಗತಿಯನ್ನು ನಾವು ಪಡಿಬೇಕು. ಅದಕ್ಕೆ ಇಲ್ಲಿ 9th ಚಾಪ್ಟರ್ ನಮ್ಗೆ ಹೇಳ್ತಾ ಇರೋದು, ಅನನ್ಯ ಭಕ್ತಿ ಮಾಡಕ್ ಹೇಳ್ತಾನೆ ಕೃಷ್ಣ. ಕೇವಲ ಓನ್ಲಿ ಕೃಷ್ಣ ಅಷ್ಟೇ. ನಮ್ಮ ಮನೇಲಿ ಎಷ್ಟೆಲ್ಲ ಪರಂಪರೆಯಿಂದ ಮಾಡ್ಕೊಂಡ್ಬರ್ತಿರೋದು ಎಲ್ಲ ಇರ್ಬೋದು ಕಥೆಗಳು, ಅದೆಲ್ಲ ಒಂದ್ ಕಡೆ. ಬಟ್ ಡಿವೋಷನಲ್ ಸರ್ವಿಸ್ 100% ಮಾಡ್ಲೇಬೇಕು. ಕೃಷ್ಣನ್ ಪೂಜೆ ಮಾಡ್ತಾ 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 ನಮ್ಗೆ ಅರ್ಥ ಆಗ್ಬಿಡುತ್ತೆ. ಬೇರೆ ಯಾವುದೇ ಅವಶ್ಯಕತೆ ಇಲ್ಲ. ನಮಗೆ ಅರ್ಥ ಆಗತ್ತೆ. ಸುಸುಖಂ ಪ್ರತ್ಯಕ್ಷಾಗಮಂ ಧರ್ಮಂ ಸುಸುಖಂ ಕರ್ತುಮವ್ಯ. ಮತ್ತೆ ಡಿಗೋಟಿಸ್ ಪ್ರಶ್ನೆ ಏನಾದ್ರು ಅನಿಸಿಕೆ ಇದೆಯಾ? ಇಷ್ಟ ಆಯ್ತಾ ಇವತ್ತಿನ ಕ್ಲಾಸ್? ಚೆನ್ನಾಯ್ತಾ? 9th ಚಾಪ್ಟರ್ ಚೆನ್ನಾಗಿತ್ತು ಮಾತಾಜಿ, ಚೆನ್ನಾಗಿತ್ತು ಧನ್ಯವಾದ. ಮಾತಾಜಿ. ಒಂದ್ ಹಂಗೆ ಮಾತಾಜಿ, ಒಂದ್ ಹಂಗೆ ಬೇರೆಯವ್ರ ಹೇಳಿದ್ದು, ಕೃಷ್ಣ ಯಾಕೆ ಇಷ್ಟ ಕಷ್ಟ ಕೊಡ್ತಾನೆ? ನಾವೆಲ್ಲ ಭಕ್ತಿ ಜಾಸ್ತಿ ಮಾಡ್ತೀವಿ, ಎಲ್ಲ ಮಾಡ್ತೀವಿ, ನಮ್ಮನ್ನ ಆದ್ರೂ ಹಾಸ್ಪಿಟಲ್ ವರ್ಗು ಹೋಗೋ ಮಾಡ್ತಾನೆ. ನಾವೆಲ್ಲಾ ಮೊಟ್ಟೆ ಅದೆಲ್ಲ ತಿನ್ನೋದ್ ಬಿಟ್ರು ನಮಗೆ ಅಲ್ಲಿ ಡಾಕ್ಟರ್ ಕಡೆಯಿಂದ ಯಾಕೆ ನಾವ್ ಬಿಟ್ಟಿದೀವಿ ಅಂದ್ರೂ ಡಾಕ್ಟರ್ ಯಾಕೆ ನಮ್ಗೆ ತಿನ್ನು ಅಂತ ಫೋರ್ಸ್ ಮಾಡ್ತಾರೆ ಅಡ್ಮಿಟ್ ಇದ್ದಾಗ. ಅವ್ರು ಅಲ್ಲಿ ಈ ತರ ಹೇಳ್ತಾರೆ. ನನಗ್ ಅದೇ ಅವ್ರಿಗೆ ಹೆಂಗ್ ಉತ್ತರ ಕೊಡ್ಬೇಕು ಅಂತ ಗೊತ್ತಿಲ್ಲ. ಅಂದ್ರೆ ಕೃಷ್ಣನೇ ಅದು ತಪ್ಪಿಸ್ಬೋದಿತ್ತಲ್ಲ ಭಗವಂತ, ನಾವ್ ಇಷ್ಟೆಲ್ಲಾ ಮಾಡಿದ್ವಿ ಅನ್ನೋದೊಂದು ಎಲ್ಲ ಭಗವಂತ ಕೂತ್ಕೊಂಡು ಮಾಡೋದಿಕ್ಕೆ ಅವನೇನ ನಮ್ ಜವಾನನ? ಭಗವಂತ ಏನ್ ನಮ್ ಆರ್ಡರ್ ಸಪ್ಲೈರ್ ಅಲ್ಲ ಅಂತಾರೆ ಪ್ರಭುಪಾದ. ನಾವ್ ಹೇಳ್ದಂಗ್ ಕೇಳ್ಕೊಂಡಿರೋದಿಕ್ಕೆ ಇಲ್ಲ ಭಗವಂತ ನಮ್ಗೆ ಜ್ಞಾನ ಕೊಟ್ಟಿದ್ದಾರೆ ಅಲ್ವಾ? ಅದನ್ನ ತಿಳ್ಕೊಂಡು ನಾವು ನಮ್ಮ ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು. ಕಷ್ಟ ಬರದೇ ಇರಕ್ ಸಾಧ್ಯನಾ? ಭೌತಿಕ ಪ್ರಪಂಚಕ್ಕೆ ಬಂದ್ಮೇಲೆ ಒಂದ್ಸರಿ ಜೈಲಿಗೆ ಬಿದ್ಮೇಲೆ ಜೈಲಲ್ಲಿರೋ ನಿಯಮಗಳನ್ನ ಫಾಲೋ ಮಾಡ್ಲೇಬೇಕು. ಇಲ್ಲ ಜೈಲರ್ ಬಿಡ್ತಾನ? ಇಲ್ಲಿಗೆ ಬರ್ದೇದಂಗ್ ನಮ್ಮನ್ನ ನಾವು ಕಾಪಾಡ್ಕೋಬೇಕಿತ್ತು ನಾವು, ಅಲ್ವಾ? ಈ ಭೌತಿಕ ಪ್ರಪಂಚಕ್ಕೆ ಬರ್ತಿದಂಗೆ ನಮ್ದು ಕರ್ಮ ಬಲ ಮುಗಿಯೋ ತನಕ ಅದು ನಾವು ನಮ್ಗೆ ಸ್ವಲ್ಪ ಕಷ್ಟ ಕೊಡ್ತಾನೆ ಇರ್ತೀವಿ. ಆದ್ರೆ ತುಂಬಾ ಜಾಸ್ತಿಯಾಗಿ ಕೊಡಲ್ಲ. ನಮ್ಗೆ ಭಗವಂತನ ಮೇಲೆ ಭಕ್ತಿ ಇರೋದ್ರಿಂದ ಸ್ವಲ್ಪ 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 ಆಗಿ ಕೊಡ್ತಾರೆ. ನಮ್ಗೆ ತಡ್ಕೊಳ್ಳೋಷ್ಟು ಕೆಪಾಸಿಟಿಯಲ್ಲಿ ಕೊಡ್ತಾರೆ. ಅದಷ್ಟೇ ಭಗವಂತ ನಮ್ಗೆ ಹೆಲ್ಪ್ ಮಾಡೋದು. ಆಕ್ಚುಲಿ ಇನ್ನೂ ಜಾಸ್ತಿ ಆಗುತ್ತೆ ಬೇರೆಯವರಿಗೆ, ನಮ್ಗೆ ನಮ್ಮ ಮ್ಯಾನೇಜಬಲ್ ತರ ಕೊಡ್ತಾರೆ. ಸರಿನಾ ಮಾತಾಜಿ? ಹಾ, ಎಸ್ ಮಾದಿ, ಟು ಸಮ್ ಎಕ್ಸ್ಟೆಂಟ್ ಕರೆಕ್ಟ್. ಕೃಷ್ಣ ನಮ್ಗೆ ತಡ್ಕೊಳ್ಳೋಷ್ಟೇ ಎಲ್ರಿಗೂ ಕೊಡ್ತಾನೆ ಕರ್ಮ. ಇವಾಗ ನಮ್ ಸಂಚಿತ ಕರ್ಮ ತುಂಬಾ ಇದೆ.
ನಮ್ ಸಂಚಿತ ಹೌದು ಕರ್ಮ ಎಷ್ಟಿದೆ ಗೊತ್ತಾ ಪಾಪ, ಅದು ಮೂಟೆ ಮೂಟೆ ಇದೆ. ಅದಷ್ಟು ಹೌದು ಕೊಡಲ್ಲ ಅವ್ನ್ ನಮ್ಗೆ. ಈಗ ಜನ್ಮ ತಗೋಬೇಕಾದ್ರೆ ನಮ್ಗೆ ಸ್ವಲ್ಪನೇ ಕೊಡ್ತಾನೆ ನಮ್ಗೆ. ಅದನ್ನು ನಮ್ಗೆ ತಡ್ಕೊಳ್ಳೋದು ತುಂಬಾ ಕಷ್ಟ. ಅದಕ್ಕೂ ನಾವು ಅಯ್ಯೋ ಅಪ್ಪ ಅಂತಿರ್ತೀವಿ. ಅದು ಅದು ತಡ್ಕೊಳ್ಳೋಷ್ಟು ಕೆಪಾಸಿಟಿಯಲ್ಲಿ ನಮ್ಗೆ ಕೊಡ್ತಾರೆ. ಅದು ಹೌದು. ಎರಡನೇದು, ಕೃಷ್ಣ ಡಿವೋಟೀಸ್ ಏನ್ ಯೋಚನೆ ಮಾಡ್ತಾರೆ, ಕಷ್ಟ ಬಂದ್ರೆ ಇದು ನನ್ನ ಪ್ಯೂರಿಫಿಕೇಶನ್ಗೋಸ್ಕರ, ನನ್ನ ಹೌದು ಪಾಪಗಳನ್ನ 100%. ಕಳ್ಕೊತಾ ಇದೀನಿ ನಾನು. ಹೌದೌದು ಅದು ಇನ್ನು ನನ್ ಪಾಪ 100% ಕಷ್ಟ ಮಾತಾಜಿ. ಪಡ್ತಿದೀವಿ ಅಂದ್ರೆ ಏನರ್ಥ? ಇವಾಗ ಜ್ವರ ಬಂತು ಮಗುಗೆ ಅಂದ್ರೆ ಅಯ್ಯೋ ಪಾಪ ಅವ್ನು ಏನ್ ಪಾಪ ಮಾಡಿದಾನೆ, ಅವ್ನು ಇಷ್ಟು ದಿನ ಕಷ್ಟಪಟ್ಟನಲ್ಲ. ಅದು ಪಾಪ ಹೋಗಿಸ್ಕೊತಾ ಇದೀವಿ ನಾವು, ನಮ್ ಕರ್ಮಗಳನ್ನ ಹೋಗ್ಲಾಡ್ಸ್ಕೊತಿದೀವಿ. ಅದು ಮೈನಸ್ ಆಗ್ತಾನೆ ಒಳ್ಳೇದದು. ಇರುತ್ತೆ. ಒಳ್ಳೇದದು. ಕಷ್ಟ ಬಂದ್ರೆ ಒಳ್ಳೇದಂತ ಅರ್ಥ. ಆತರ ಯೋಚನೆ ಮಾಡ್ಬೇಕು ವೈಷ್ಣವರಂದ್ರೆ. ಅದು ಪ್ರಾಸೆಸ್ ಆಫ್ ಥಿಂಕಿಂಗ್. ನಮ್ದು ಕರ್ಮಗಳೆಲ್ಲ ರಿಲೀಸ್ ಆಗ್ತಾ ಇರುತ್ತೆ ಮಾತಾಜಿ. ಅದು ಮೈನಸ್ ಆಗ್ತಾ ಹೋಗುತ್ತೆ ನಾವ್ ಈ ತರ ಮೈನಸ್ ಕಷ್ಟ ಆಗ್ತಾ ಪಡುವಾಗ. ಹೋಗುತ್ತೆ ಕರ್ಮ. ಹೌದು ಆಸ್ ಅ ನೌ ಯು ಸಫರ್, ಮೈನಸ್ ಆಗ್ತಾ ಹೌದು ಹೋಗುತ್ತೆ. ಸೊ ಸಫರಿಂಗ್ ನಾವು ನೆಗೆಟಿವ್ ತಗೋಬಹುದು. ಅದು ಓನ್ಲಿ ಶ್ರದ್ಧೆ ಇಲ್ಲದವ್ರು, ನಂಬಿಕೆ ಇಲ್ಲದವ್ರು ಆತರ ಹೇಳ್ತಾರೆ, ಅಯ್ಯೋ ಕಷ್ಟ ಬಂತು ಕಷ್ಟ ಬಂತು. ಕಷ್ಟ ಬರುತ್ತೆ, ಅದನ್ನ ಎದುರಿಸೋ ಶಕ್ತಿನೂ ಕೃಷ್ಣ ಕೊಡ್ತಾನೆ. ತಿತ್ತಿಕ್ ಹೇಳಿದಲ್ಲ ನಮ್ದು ಕೃಷ್ಣ. ನಮ್ದು ಯಾವತ್ತು ಆಡ್ ಆಗಿಲ್ಲ, ಯಾವತ್ತೂ ಮೈನಸ್ ಆಡ್ ಅಂತೂ ಆಗಲ್ಲ ಮಾತಾಜಿ. ಆಡ್ ಅಂದ್ರೆ ನಾವು ಮಾಡೋ ಕರ್ಮದಿಂದ ಆಡ್ ಮಾಡ್ಕೋತೀವಿ, ನಾವೇ ಆಡ್ ಮಾಡ್ಕೋತಿರ್ತೀವಿ. ಹೊಸ ಪಾಪ ನಾವೇ ಅಲ್ಲ ಈ ಆಡ್ ಕೃಷ್ಣ ಮಾಡ್ಕೊಳ್ಳೋದು. ಪ್ರಜ್ಞೆಯಲ್ಲಿ ಇರುವವರು ಪಾಪಗಳು ಮಾಡ್ಲಿಕ್ಕೆ ಹೋಗಲ್ಲಲ್ಲ ಮಾತಾಜಿ. ಕೃಷ್ಣ ಮತ್ತೆ ಹೇಗೆ ಆಡ್ ಪ್ರಜ್ಞೆಯಲ್ಲಿರೋರು ಆಗುತ್ತೆ? ತುಂಬಾ ಹುಷಾರಾಗಿರುತ್ತೆ. ಅವರು ಕರೆಕ್ಟ್ ಅವ್ರಿಗೆ ಆಗಿ ಆಡ್ ಫಾಲೋ ಆಗೋದೇ ಮಾಡೋದು. ಇಲ್ಲಲ್ಲ ಮಾತಾಜಿ. ಹೌದು, ಯಾಕಂದ್ರೆ ಅವ್ರಿಗೆ ಪೂರ್ತಿ ನಾಲೆಜ್ ಇದೆ ಅವರಿಗೆ. ಅವ್ರು ಹೌದು ತುಂಬಾ ಆಡೇ ಇಂಟೆಲಿಜೆಂಟ್. ಆಗೋದಿಲ್ಲ. ಅವ್ರು ಆಡ್ ಹೌದು ಮಾಡ್ಕೊಳ್ಳಲ್ಲ, ಅವರು ಮೈನಸ್ ಮಾಡ್ಕೊಂಡು ಅದಕ್ಕೆ ಹೋಗ್ತಾರೆ. ಹೇಳುದು. ಹೌದು ಓಕೆನಾ? ಇವರು ಕರೆಕ್ಟ್ ಭಗವಂತ ಮಾತಾಜಿ. ಇನ್ನೊಂದು ಹೇಳ್ತಾನಲ್ವ 2ನೇ ಅಧ್ಯಾಯದಲ್ಲಿ, ಮಾತ್ರ ಸ್ಪರ್ಶಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ ಆಗಮ ಕರೆಕ್ಟ್. ಅಪಾಯ ನೋ ನಿತ್ಯ ಸ್ಥಾಂ ಸ್ಥಿತಿ ಇಕ್ಷಸು ಭಾರತ. ಹೇಗೆ ಇರ್ಲಿ, ಬಿಸಿಲು ಚಳಿ ಕಷ್ಟ ಸುಖ ತಡ್ಕೋಬೇಕು ನಾವು. ಎಲ್ಲ ಈಕ್ವಲ್ ಆಗಿ ತಗೋಬೇಕು. ಅದನ್ನ ಈಸಿಯಾಗಿ ತಗೋಬೇಕು. ದಾಟ್ಬಿಡ್ತೀವಿ, ಅದನ್ನೇ ಪರ್ಮನೆಂಟ್ ಅಲ್ಲ, ಕಂಡೀಷನ್ ದಾಟ್ತೀವಿ ಅದು ಅಲ್ವಾ. ಈ ಶರೀರನೇ ನಾನಲ್ಲ ಅಂದ್ಮೇಲೆ ಈ ಶರೀರಕ್ಕೆ ಬರೋ ಕಷ್ಟ ನಂದ. ಈ ಶರೀರ ನಾನು ಅನ್ಕೊಂಡ್ರೆ ಕಷ್ಟ ನಂದಾಗತ್ತೆ. ಹೌದಾ? ನಾನು ಈ ಶರೀರನೇ ಅಲ್ಲ ಅಂತ ಕೃಷ್ಣ ಹೇಳ್ತಿದ್ದಾನೆ. ಹೌದಾ? ನಾವಲ್ಲ, ಈ ಶರೀರ ಅಲ್ಲ. ಮತ್ತೆ ಈಗ ಬರೋ ಕಷ್ಟ ನಮ್ದು. ಯಾಕಂದ್ರೆ ನಾವು ನಮ್ದು ಅಂತ ಯಾಕೆ ಅನ್ಕೋಬೇಕು ನಾವು? ಅದು ಮೂರ್ಖತ್ವ, ಇಗ್ನೋರೆನ್ಸ್, ಅದು ಅಜ್ಞಾನ. ಓಕೆನಾ? ಇನ್ನು ಭಕ್ತಿ ಹೇಗೆ ಮಾಡೋದು, ಇನ್ನು ಹೇಗೆ ಪ್ರಚಾರ ಮಾಡೋದು, ಇನ್ನು ಹೇಗೆ ಭಕ್ತರನ್ನ ತರೋದು, ಇನ್ನು ಹೇಗೆ ನಾವು ಲೀಡ್ ಮಾಡಿ ಇನ್ನು ಈ ಭಕ್ತಿನ ನಾವು ರಿಲೀಸ್ ಹೇಗೆ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಕಷ್ಟಗಳು ಏನಿದೆ ಅದು ಟೈಮ್ ಪ್ರಕಾರ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಅದು ದೊಡ್ಡ ವಿಷಯ ಅಲ್ಲ. ಅದು ಇಂಪಾರ್ಟೆಂಟ್ ಅಲ್ಲ. ಭಕ್ತಿ ಯಾವಾಗ್ಲೂ ಮಾಡ್ತಿರ್ಬೇಕಷ್ಟೇ, ಹೇಗೆ ಇರ್ಲಿ ದಿನ ಅಷ್ಟೇ. ಜಪಮಾಲ ಇಟ್ಕೋಬೇಕು, ನಮ್ ಜಪ ನಡ್ಸ್ಕೊಂಡು ಹೋಗ್ತಿರ್ಬೇಕು. ಪುಸ್ತಕ ಇಟ್ಕೊಂಡು ಪ್ರಭುಪಾದರದು ಒಂದು ಸ್ಮಾಲ್ ಪುಸ್ತಕ ಯಾವಾಗ್ಲೂ ಬ್ಯಾಗಲ್ಲಿ ಇಟ್ಕೊಂಡಿರ್ಬೇಕು. ಹೊರಗೆ ಹೋದ್ನಾ, ಎಲ್ಲೋ 2 ನಿಮಿಷ ಟೈಮ್ ಸಿಕ್ತಾ, ಇದರ ಪುಸ್ತಕ ಓದಿ ಇಲ್ಲಾಂದ್ರೆ ಜಪ ಮಾಡಿ ಅಷ್ಟೇ. ಇದೇ ನಮ್ ಜೀವನದ ಗುರಿಯಾಗಿರ್ಬೇಕು. ಇಲ್ಲ ನಾವು ಮಾಡದೆ ಹೋದ್ರೆ ನಾವು ಮಾಯ ಕೆಲಸ ಮಾಡ್ತಾ ಹೋಗಿರ್ತೀವಿ. ಇನ್ನೂ ಕರ್ಮಗಳನ್ನ ಪ್ಲಸ್ ಮಾಡ್ಕೊಂಡು ಹೋಗ್ತೀವಿ, ಇನ್ನೂ ಕಷ್ಟಗಳನ್ನ ಅನುಭವಿಸಲೇಬೇಕಾಗತ್ತೆ. ಇನ್ನು ಮುಂದೆ ಮತ್ತೆ ಕಾದಿದೆ ನಮ್ಮ. ಅದಕ್ಕೆ ಡಿವೋಟೀಸು ಹುಷಾರಾಗಿರ್ತಾರೆ, ಯಾಕಂದ್ರೆ ಅವ್ರು ಯಾವಾಗಲೂ ಡಿವೋಷನಲ್ ಸರ್ವಿಸ್ ಮಾಡ್ತಿರ್ತಾರೆ. ಓಕೆ ಮಾತಾಜಿ, ಮತ್ತೆ ನನ್ನ ಪ್ರಶ್ನೆ ಇದೆಯಾ? ನಾಳೆ ಮುಂದುವರ್ಸೋಣ ಮತ್ತೆ ಈ ಕ್ಲಾಸ್ನ. ಎಲ್ಲರಿಗೂ ಹರಿ ಕೃಷ್ಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಗ್ರಂಥರಾಜ್ ಶ್ರೀಮದ್ ಭಗವದ್ ಗೀತಾ ಕಿ ಜೈ. ಹರೇ ಕೃಷ್ಣ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ ಹರೇ ಕೃಷ್ಣ ಮಾತಾಜಿ. ಮಾತಾಜಿ. ನನ್ ಇದನ್ ತಗೊಳ್ಳೇ ಇಲ್ಲ ನೀವು We will do ಕ್ವಶನ್. ಮಾತಾಜಿ ವೆರಿ ಸೂನ್. I'm so sorry ಮಾತಾಜಿ, ಸ್ವಲ್ಪ ಬಿಸಿ ಇದೀನಿ ನಾನು ಸರಿ ನಿಮ್ಗೆ ಮೆಸೇಜ್ ಮಾತಾಜಿ. ಮಾಡ್ತೀನಿ ಮಾತಾಜಿ. ಓಕೆ ಮಾತಾಜಿ.